Namaskara Karnataka. Welcome all of you to Vedantu Karnataka. So ಇವತ್ತು ನಾವು most important questions from genetics unit ಮಾಡ್ತಾ ಇದೀವಿ. So genetics ಅಲ್ಲಿ 3 ಚಾಪ್ಟರ್ಸ್ ಇರೋದು, molecular basis of inheritance, principles of inheritance ಮತ್ತೆ evolution. ಈ 3 ಚಾಪ್ಟರ್ದು weightage ಬಂದ್ಬಿಟ್ಟು ನೋಡಿದ್ರೆ ಜಾಸ್ತಿ ಇದೆ weightage. So compared to all other chapters, your genetics chapter has the highest weightage in your second PUC because obviously students, be it competitive exams also, KCET ಇರ್ಲಿ, NEET ಅಲ್ಲೂ ಈ ಚಾಪ್ಟರ್ಸ್ ಗೆ maximum weightage ಇದೆ. ಓಕೆ, ನಾವು ಈ ಚಾಪ್ಟರ್ ಅಲ್ಲಿ ಎಲ್ಲ ಓದ್ಬೇಕಾ ಮ್ಯಾಮ್? ನಾಟ್ ರಿಯಲಿ ನೆಸೆಸರಿ, ಬಿಕಾಸ್ ಎಕ್ಸಾಮ್ 3 ಪ್ರಿಪೇರ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ಒಂದು ಟೆನ್ಷನ್ ಇದೆ ದಟ್ ದಿಸ್ ಇಸ್ ಮೈ ಲಾಸ್ಟ್ ಚಾನ್ಸ್, ಸೊ ಯು ವಿಲ್ ನಾಟ್ ಬಿ ಏಬಲ್ ಟು ರಿವೈಸ್ ಎವ್ರಿಥಿಂಗ್. ಸಿ, ಎಕ್ಸಾಮ್ 1 ಗೆ ನಾವು ಫುಲ್ ಚಾಪ್ಟರ್ ಪ್ರಿಪೇರ್ ಮಾಡಿಸಿದೀವಿ, ಬಟ್ ದಿಸ್ ಟೈಮ್ ವಿ ಆರ್ ಗೋಯಿಂಗ್ ಟು ಡೂ ಓನ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಅಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ನಾಳೆ ನಮಗೊಂದು ಫುಲ್ ಬಯಾಲಜಿ ಮ್ಯಾರಥಾನ್ ನಡೆಯುತ್ತೆ. ಇಟ್ ಮೈಟ್ ಬಿ 6 hours or 5 hours ಇರ್ಬೋದು, ಬಟ್ ಆಲ್ ಆಫ್ ಯು ಹ್ಯಾವ್ ಟು ಬಿ in the class because ಆ ಒಂದು ಲೆಕ್ಚರ್ ಇಂದ ನಿಮಗೆ ಎಲ್ಲಾ ಚಾಪ್ಟರ್ಸ್ ರಿವಿಷನ್ ಒಂದೇ ಟೈಮ್ ಅಲ್ಲಿ ಆಗುತ್ತೆ. ಬಿಕಾಸ್ ಸ್ಟೂಡೆಂಟ್ಸ್ ಹಾಲಿಡೇ ಇಲ್ಲ, ನಿಮ್ ಟೈಮ್ ಟೇಬಲ್ ನೋಡಿದ್ರೆ ಒನ್ ಆಫ್ಟರ್ ದಿ ಅದರ್ ಕಂಟಿನ್ಯೂ ಆಗ್ತಾ ಇದೆ. ಸೊ ದೇರ್ ಇಸ್ ನೋ ಹಾಲಿಡೇ, ದೇರ್ ಇಸ್ ನೋ ಗ್ಯಾಪ್. ಅಂಡರ್ಸ್ಟುಡ್? ಸೊ ನಮಗೆ ಎಕ್ಸಾಮ್ ಡೇ ಬಿಫೋರ್ಗೆ ನಮ್ಗೆ ಒನ್ ಶಾರ್ಟ್ ಲೆಕ್ಚರ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾವು ಇವಾಗಲೇ ಮಾಡ್ತಾ ಇದೀವಿ. ನೀವು ಆರಾಮ್ಸೆ ಈ ಟೈಮ್ ಎತ್ಕೊಂಡು ನೋಡಿ ವಿಡಿಯೋನ, 2x ಅಲ್ಲಿ ನೋಡಿ, 3x ಅಲ್ಲಿ ನೋಡಿ, ಏನಾದ್ರೂ ನೋಡಿ, ಬಟ್ ನೋಡ್ಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸಿ ದ ಲೆಕ್ಚರ್ ಬಿಕಾಸ್ ದ್ಯಾಟ್ ವಿಲ್ ಗಿವ್ ಯು ಅನ್ ಎಂಟೈರ್ ಕವರೇಜ್ ಆಫ್ ಯೋರ್ ಬಯಾಲಜಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸ್ಟೂಡೆಂಟ್. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ರಿಪೀಟ್ ಆಗಿರೋ ಕ್ವೆಶನ್ಸ್ ನಾನು ಪಿಕ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ವೆಶನ್ ನೋಡೋಣ ಇಲ್ಲಿ. ವಾಟ್ ಇಸ್ ದ ಫಸ್ಟ್ ಕ್ವೆಶನ್? ಗ್ರೂಪ್ of the following as nitrogenous base and nucleosides: adenine, cytidine, thymine, guanosine, uracil, cytosine. Okay, so ಇಲ್ಲಿ ಏನು question ಕೇಳಿದ್ದಾರೆ? You have to differentiate or you have to separate the nitrogenous bases. Okay, nitrogenous bases, and you have to separate the you have to separate the nucleoside. Okay, you have to separate the nucleoside ಅಲ್ವಾ? ಸೊ ನಿಮಗೆ ಆಲ್ರೆಡಿ ಗೊತ್ತು ನೈಟ್ರೋಜಿನಸ್ ಬೇಸ್ ಬಂದ್ಬಿಟ್ಟು 4 of them are there, but what before that you should also understand. ಸೊ ನಾನು ಇಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ, ಸೊ ದಟ್ ಯು ನೋ ಯು ಜಸ್ಟ್ ನಾಟ್ ಬೈ ಹಾರ್ಟ್ ದ ಕ್ವೆಶನ್, ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಕ್ವೆಶನ್ ಯಾವ ಪ್ಯಾಟರ್ನ್ ಅಲ್ಲಿ ಬಂದ್ರೇನು ನಿಮಗೆ ಆನ್ಸರ್ ಮಾಡಕ್ ಈಸಿ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೈಟ್ರೋಜಿನಸ್ ಬೇಸ್ ಅಂದ್ರೆ 2 ಇದೆ ಸ್ಟೂಡೆಂಟ್ಸ್. ವಾಟ್ ಇಸ್ ಇಟ್? ಪ್ಯೂರಿನ್ ಮತ್ತೆ ಪಿರಮಿಡಿನ್. ಪ್ಯೂರಿನ್, okay, and pyrimidine. Purine and pyrimidine. Now purine ಬಂದ್ಬಿಟ್ಟು pure as gold. Okay, pure as gold. Pure as gold ಅಂದ್ರೆ P for purine, A for adenine, G for guanine. Okay, G for guanine. Now pyrimidine ಬಂದ್ಬಿಟ್ಟು, how will you remember the pyrimidine? Cut ಅಂತ, CUT, ಕಟ್ ಇಲ್ವಾ? ಕಟ್. ಓಕೆ, ಸೊ C ಬಂದ್ಬಿಟ್ಟು ಸೈಟೋಸಿನ್, U ಬಂದ್ಬಿಟ್ಟು ಯುರಾಸಿಲ್, T ಬಂದ್ಬಿಟ್ಟು ಥೈಮಿನ್. ಓಕೆ, ಸೊ ದಿಸ್ ಇಸ್ ದ ನೈಟ್ರೋಜಿನಸ್ ಬೇಸ್. ನಮಗಿವಾಗ ಈ ಗ್ರೂಪ್ ಇಂದ ಯಾವೆಲ್ಲ ನೈಟ್ರೋಜಿನಸ್ ಬೇಸ್ ನಮಗ್ ನೋಡ್ಬೋದು ಅದೆಲ್ಲ ನಾವು ರೆಡ್ ಅಲ್ಲಿ ಮಾರ್ಕ್ ಮಾಡೋಣ. ಓಕೆನಾ? ಸೊ ಅಡಿನೈನ್ ಇದೆಯಾ ಸ್ಟೂಡೆಂಟ್ಸ್? ಎಸ್, ಅಡಿನೈನ್ ಇದೆ. ಸೊ ಅಡಿನೈನ್ ಬಂದ್ಬಿಟ್ಟು ನೈಟ್ರೋಜಿನಸ್ ಬೇಸ್. ಸೈಟಿಡಿನ್ ಇಲ್ಲ. ಓಕೆ, thymine is there, so thymine also is going to come under the guanine is there. Guanosine is not there because ಅಲ್ಲಿ ನೋಡಿ prefix ಎಲ್ಲ INE ಇದೆ. ಓಕೆನಾ? ಸೊ ಇಲ್ಲಿ ನೋಡಿ uracil, so uracil is there, right? Then cytosine also we have. So if you look here, we have 4 nitrogenous bases and we have 2 nucleosides. Okay, now ma'am, what is nucleosides? Ma'am, ನಾನು ಕರೆಕ್ಟ್ ಆಗಿ ಓದಿಲ್ಲ. Nucleoside ಅಂದ್ರೆ ಸ್ಟೂಡೆಂಟ್ಸ್ ಟು ಪುಷ್ someone to one side. You remember like this, to push someone to one side we call it nucleoside. ಅಂದ್ರೆ ಇಲ್ಲಿ ನೋಡಿ, when normally nitrogenous base ಅಲ್ಲಿ ಏನೆಲ್ಲ ಇರುತ್ತೆ? ಶುಗರ್, ಸಾರಿ ನಾಟ್ ನೈಟ್ರೋಜಿನಸ್ ಬೇಸ್, ನಾರ್ಮಲ್ ಒಂದು DNA ದಲ್ಲಿ ನ್ಯೂಕ್ಲಿಯೋಟೈಡ್ ಇರುತ್ತೆ. ಆ ನ್ಯೂಕ್ಲಿಯೋಟೈಡ್ ಅಲ್ಲಿ 3 ಕಾಂಪೊನೆಂಟ್ಸ್ ಇರುತ್ತೆ: ಶುಗರ್, nitrogenous base plus phosphate. These are the 3 components that make a nucleotide ಅಲ್ವಾ? ನ್ಯೂಕ್ಲಿಯೋಸೈಡ್ ಅಂದ್ರೆ ನಾವು ಈ ಫಾಸ್ಫೇಟ್ ಅನ್ನ ರಿಮೂವ್ ಮಾಡಿದ್ರೆ ಅದನ್ನ ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯೋಸೈಡ್ ಮೀನ್ಸ್ ಯು ಆರ್ ಪುಷಿಂಗ್ ಸಮನ್ ಟು ಅ ಸೈಡ್. ಓಕೆ, ಸೊ ನ್ಯೂಕ್ಲಿಯೋಸೈಡ್ ಪ್ರಿಫಿಕ್ಸ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ INE.
So elladru INE nodide automatically you should understand that it is a nucleoside, and if you see ATE you should understand it's a nucleotide. Understood? So ee tara questions barutte, so please be careful and try to answer. Ivaga answer nodana students. So il nodi, nitrogenous base adenine, thymine, uracil and cytosine. Nucleoside is cytidine and guanine. So nodi INE. Artha aita? Done? Okay, please put a thumbs up in the chat box if you're understanding, and share this video with all your friends who are struggling with biology. See students, biology easy subject but adella remember madak tumba kashta. So adik nimagon proper teachers beku who will explain you, break it down in simple words and give it to you. So ade navil marta ideve. Okay na, next question nodana. How is the nucleosome formed? Draw a diagram of a nucleosome. Now what is a nucleosome? Students nodi, DNA tumba long, okay, on the approximately 2.2 meter long. ಇಷ್ಟು ಲಾಂಗ್ DNA ನಮ್ ಚಿಕ್ಕ ಒಂದು 10 to the power -6 ನ್ಯೂಕ್ಲಿಯಸ್ ಒಳಗಡೆ ಹಾಕ್ಬೇಕಂದ್ರೆ ತುಂಬಾ ಕಷ್ಟ ಅಲ್ವಾ. ಒಂದು ದೊಡ್ಡ ಥ್ರೆಡ್ ಎತ್ಕೊಂಡು ಐ ಆಮ್ ಟೆಲಿಂಗ್ ಯು ಪೀಪಲ್ ದಟ್ ಪುಟ್ ಇಟ್ ಇನ್ ಅ ಸ್ಮಾಲ್ ಜಾರ್, ಯು ವಿಲ್ ಬಿ ಲೈಕ್ ಮ್ಯಾಮ್ ಆರ್ ಯು ಓಕೆ? ಸೊ for making sure that this happens, that is packaging happens or wrapping happens, we have taken the help of a protein which is called as the histone proteins. What proteins? Histone proteins. Correct? Yes or no? We have taken the help of histone proteins. Correct? Now, this histone protein, students, nodi, histone proteins banbito positive charged. DNA yav charge ellaru chat box alli ಸ್ವಲ್ಪ ತಿಳಿಸಿ, negative charge. So obviously opposite poles are going to attract, so they are going to come together and it is going to be easy to wound. Now what is the question? What is a nucleosome? So ನಾನು ಹೇಳ್ತೀನಿ, ನಿಮಗೆ diagram draw ಮಾಡಬೇಕು. So I'll help you draw the diagram. So first ಒಂದು circle draw ಮಾಡಿ. ಏನು ಕಾಣಿಸ್ತಾ ಇಲ್ಲ ಮ್ಯಾಮ್. ಓಕೆ, ಒಂದು ಸರ್ಕಲ್ ಡ್ರಾ ಮಾಡಿ ಸ್ಟೂಡೆಂಟ್. ದಿಸ್ ಇಸ್ ಸಿ, ಅಂಡರ್ಸ್ಟ್ಯಾಂಡ್, ಹಿಸ್ಟೋನ್ ಅಂದ್ರೆ ಹಿಸ್ಟೋನ್ ಪ್ರೋಟೀನ್ ಅಂದ್ರೆ ಒಂದು ಪ್ರೋಟೀನ್ ಅಲ್ಲ. ಓಕೆ, ಆಲ್ಮೋಸ್ಟ್ one protein is not coming to help here. Please understand, 4 proteins are coming and these 4 proteins are going to be double. Okay, so total of 8 proteins are going to come in help. Okay, andre 8 different proteins alla, 4 different proteins, adu double agi. So adikke now idanna histone octomer, we call it histone octomer, we call it histone octomer. Clear? Histone octomer. Now how do we draw a nucleosome? Ma'am, you're telling histone, you're not telling about nucleosome. I'll tell about nucleosome, just give me a minute. Okay, so you'll nodi, just draw one circle, okay, and just shade it like this. Okay, and then students, just wound a DNA, okay, like this. Okay, wound a DNA, maybe it can rotate like this, or it can go like this. Okay, it can go like this. Okay, so one DNA is going around a histone and this is going to be together. Okay, this is going to be kept together with the help of another protein which is called the linker protein. So it's full complete draw ಮಾಡಿ label ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಕ್ಕೋದು. ಇವಾಗ ಏನ್ ಮ್ಯಾಮ್ ನ್ಯೂಕ್ಲಿಯೋಸೋಮ್ ನೀವು ಹೇಳೇ ಇಲ್ಲ, ವಾಟ್ ಇಸ್ ನ್ಯೂಕ್ಲಿಯೋಸೋಮ್? ವೇಟ್ ಮಾಡಿ ಸ್ಟೂಡೆಂಟ್ಸ್, ಇವಾಗ ಹೇಳ್ತೀನಿ ಏನ್ ನ್ಯೂಕ್ಲಿಯೋಸೋಮ್ ಅಂತ. ಓಕೆ, ಇದನ್ನ ಸ್ವಲ್ಪ ಚೆನ್ನಾಗಿ ಡ್ರಾ ಮಾಡೋಣ, ಚೆನ್ನಾಗಲ್ಲ ಒಂದು ಸ್ವಲ್ಪ thick-ಆಗಿ ಡ್ರಾ ಮಾಡೋಣ, so that you know it's easier for you to understand. So what am I drawing like a thread? DNA. Okay, what am I drawing like a thread? DNA. Okay, understood? Yes. Okay, look here, got it. Now let's label it. Okay, let's label it. ಇದೇನು ಈ ಸರ್ಕಲ್ ನಾನು ಹೇಳಿಲ್ವಾ, ಹಿಸ್ಟೋನ್ ಪ್ರೋಟೀನ್ ಅಂದ್ರೆ one protein ಅಲ್ಲ ಸ್ಟೂಡೆಂಟ್ಸ್, ಒಂದು ಕಾಂಬಿನೇಷನ್ ಆಫ್ 8 proteins together and there 4 proteins 2 agi. Okay, so histone H1 idre, H1 ide, H2 ide, H2B sorry H2A, H2B, H3, H4 ide, idella double agutte. So H2A ಎರಡು ಇರುತ್ತೆ, H2B ಎರಡು ಇರುತ್ತೆ, H3 ಎರಡು ಇರುತ್ತೆ, H4 ಎರಡು ಇರುತ್ತೆ. So ಅದನ್ನ ನಮಗೆ 4 ಡ್ರಾ ಮಾಡಕ್ಕೆ ತುಂಬಾ ಕಷ್ಟ. So we are taking it as a one single circle. So this pink color which you are seeing is a histone octamer. Students, 1 second, AC ಸ್ವಲ್ಪ adjust ಮಾಡ್ತೀನಿ. Okay, okay, yes, so idanna label madana. Okay, this is going to be histone
octomer. Okay, this is going to be histone octomer. What is this? Ma'am, this is going to be DNA. Right? DNA strand. What is this? Students, idu ivaga nodidira, like when they tie flower, ತಲೆಗೆ ಹೂ ಹಾಕಕ್ ಫ್ಲವರ್ ಟೈ ಮಾಡೋ ಟೈಮಲ್ಲಿ ವಾಟ್ ದೇ ಡು, ಅವ್ರು ಹಿಂಗ್ ಸೂ ಮಾಡ್ಬಿಟ್ಟು ಒಂದು ಕಟ್ ಹಾಕ್ತಾರೆ. ಸೊ ವೈ ಡು ದೇ ಪುಟ್ ದಟ್ ನಾಟ್? ಸೊ ದಟ್ ದ ಫ್ಲವರ್ ಡಸ್ ನಾಟ್ ಗೆಟ್ ಲೂಸನ್ ಅಂತ. ಸೊ ಸೇಮ್ ವೇ ಈ ಒಂದು ಕಾಂಬಿನೇಷನ್ ಅಲ್ಲಿ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ದಿಸ್ ಡಸ್ ನಾಟ್ ಗೆಟ್ ಲೂಸನ್ ಆರ್ ಇಟ್ ಹ್ಯಾಸ್ ಟು ಬಿ ಸ್ಟೇ ಇನ್ ಪ್ಲೇಸ್. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ಅ H1 protein which is in other words called linker protein. Linker ಎಲ್ಲ ಲಿಂಕ್ ಮಾಡೋ ಪ್ರೋಟೀನ್. ಓಕೆ, linker protein. Understood? So this is the labeling. So whenever a histone octamer is wound around with a DNA, together we call the entire unit as a nucleosome. Understood? Nucleosome. So one nucleosome has, idu MCQ barbodu, one nucleosome has how many base pairs? 200 base pairs. Okay, clear? So I'm writing every information for you. ಈ ನೋಟ್ಸ್ ಎಲ್ಲ ನಿಮಗೆ ಗೋಪಿಕಾ ಬಯಾಲಜಿ ಒಫಿಷಿಯಲ್ ಮತ್ತೆ ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅವೈಲಬಲ್ ಆಗಿರುತ್ತೆ. ಓಕೆ, ಇದೇನ್ ಸ್ಟೂಡೆಂಟ್ಸ್ AC ವರ್ಕ್ ಆಗ್ತಾ ಇಲ್ಲ? ಓಕೆ, ಡನ್. ಓಕೆ, ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಬೋರ್ಡು? ಈ ಯೆಲ್ಲೋ ಕಲರ್ ರಿಫ್ಲೆಕ್ಷನ್ ಬರ್ತಾ ಇದೆ ಅಲ್ವಾ? 1 minute ಸ್ಟೂಡೆಂಟ್ಸ್. Okay, better? Okay, yes, let's continue. So that is our second question. Okay, second question alli yav type question bandrenu nimage answer ಮಾಡಬಹುದು because I have given all the explanation for that. Okay, next one is one very important question, repeat agide previous year allu. Explain DNA enzyme machinery. Now DNA enzyme machinery means what? They're talking about how your DNA forms a semi conservative. Namagu gottu DNA replication is going to be semi conservative. Now what is the meaning of semi conservative? That means one strand is going to be a parent strand. Okay, this is going to be a parent strand and the other strand is going to be the newly formed strand, or we can say daughter strand. So ee tara on combination ge now idanna hybrid strands. Okay, so this kind, if they are able to replicate like this, we call this semi conservative. Okay, you would have studied all this. So we call this semi conservative. Clear? Semi conservative. Okay, so ಈ semi conservative ಅಂದ್ರೆ ಈ DNA strand students obviously they both are going to be wound around each other. ಈ ತರ ಇರುತ್ತೆ DNA strand ಅಲ್ವಾ? ಇದನ್ನ separate ಮಾಡ್ಬಿಟ್ಟು ಈ strands ನ single ಆಗಬೇಕು. Okay, like I should have one strand like this, I should have one strand like this. So these are going to act as a template and I can form the new daughter strands. Understood? I can form the new daughter strands. Okay, like this. ಸೊ ಇದನ್ನ ಸಪ್ರೇಟ್ ಮಾಡೋ ಮೆಷಿನರಿ ನಾವು ಓದಬೇಕು. ಓಕೆ, ಸೊ ನಾನು ಇಲ್ಲಿ NCERT ಸ್ನಿಪ್ ಹಾಕಿದ್ದೀನಿ ಸೊ ದಟ್ ವಿ ಕ್ಯಾನ್ ಸ್ಟಡಿ ಫ್ರಮ್ NCERT ಇಟ್ ಸೆಲ್ಫ್. ಸೊ ಇಫ್ ಎನಿವನ್ ಹ್ಯಾಸ್ ಎನಿ ಡೌಟ್ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಚಾಟ್. ಓಕೆ, ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಐ ಗಿವ್ ಯು ಎಂಟೈರ್ ಎಕ್ಸ್ಪ್ಲನೇಷನ್. ಸೊ ಲೈನ್ ಬೈ ಲೈನ್ ಹೋಗೋಣ ಫಸ್ಟು. ಬೆಸ್ಟ್ NCERT ಈ ತರ ಓದೋದು ವಿತ್ ದ ಟೀಚರ್ಸ್ ಬಿಕಾಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆನಾ? So in addition to DNA dependent DNA polymerase, many additional enzymes are required to complete the process of replication. So students, simple ಇಲ್ಲಿ ನಾನೊಂದು ಹೊಸ ಸ್ಟ್ರಾಂಡ್ ಫಾರ್ಮ್ ಮಾಡಬೇಕಂದ್ರೆ, that means if I have to form a new strand, I need someone who is going to help me in forming the new strand. And second most important thing is that person should be able to read the strands, that is DNA ಇಂದಾನೆ ಕನ್ವರ್ಟ್ ಆಗಬೇಕು. ಓಕೆ, ಐ ಕೆನಾಟ್ ಯೂಸ್ I want to make a new template. I cannot use RNA polymerase. Why I cannot use RNA polymerase? Because this is a DNA strand. To work on a DNA strand, I will require DNA dependent DNA polymerase. Understood? DNA dependent DNA polymerase. So polymerase job is going to be helping us to form this new daughter strand. Students, ಇದನ್ನ new daughter strand ಅಂತ ಕರಿಬಹುದು, ಇಲ್ಲಾಂದ್ರೆ template strand ಅಂತ ಕರಿಬಹುದು. Okay,
ನ್ಯೂ ಡಾಟರ್ ಸ್ಟ್ರಾಂಡ್ ಇಲ್ಲಾಂದ್ರೆ ನ್ಯೂ ಟೆಂಪ್ಲೇಟ್. ಅಂದ್ರೆ ಸಿಂಪಲ್, ನನಗೆ 2 ಸ್ಟ್ರಾಂಡ್ಸ್ ಇದೆ. ಓಕೆ, ಐ ವಾಂಟ್ ಟು ಸಪರೇಟ್ ದೀಸ್ ಸ್ಟ್ರಾಂಡ್ಸ್ ಅಂಡ್ ಮೇಕ್ ನ್ಯೂ ಸ್ಟ್ರಾಂಡ್ಸ್ ಔಟ್ ಆಫ್ ಇಟ್. ಸಿಂಪಲ್ ಆಸ್ ದಟ್, ದಟ್ಸ್ ಆಲ್. ಓಕೆ, ಐ ಹ್ಯಾವ್ 1 strand, I have 1 more strand. I want to separate these strands and make a new strand out of it. For that, what will I take? I will take someone who can make the new strand for me. I will not take someone who will not help me with the strand. Okay, so that is what is going to happen. So ಅದಕ್ಕೆ ಇಲ್ಲಿ ಅವರು DNA dependent DNA polymerase they have told. Okay, now many additional enzymes are required to complete the process of replication with high degree of accuracy. Because ನಾನೊಂದು ಟೆಂಪ್ಲೇಟ್ ಫಾರ್ಮ್ ಮಾಡೋ ಟೈಮಲ್ಲಿ ಅಂಡರ್ಸ್ಟ್ಯಾಂಡ್, DNA ಅಂದ್ರೆ ಎಲ್ಲಾ ಜೆನೆಟಿಕ್ ಇನ್ಫಾರ್ಮೇಶನ್ ಹೋಲ್ಡ್ ಮಾಡಿರೋದು ಒಂದು ಸ್ಮಾಲ್ ಯೂನಿಟ್. So it has all the genetic information that a person that is inherited from the maternal and the paternal side. So our time only accuracy tumba important. That is, I cannot afford to make a mistake. Not me. DNA cannot afford to make a mistake. So for that to happen, that means for separation of the strand and to form the new strand, we need to make sure that everything is going properly, and there is also many enzymes who are going to come and help us for this. Okay, so required to complete the process of replication with high degree of accuracy. For long DNA molecules, since 2 strands of DNA cannot be separated in its entire length. Students, DNA tumba long. A full DNA na separate madak agalla. That means, let's take imagination ಮಾಡಿ 2 thread ಇದೆ. ಇಫ್ ಯು ನೋಟಿಸ್, ಥ್ರೆಡ್ ನ ಸಪರೇಟ್ ಮಾಡಿದ್ರೆ ಒಂದು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದಕ್ಕೆ ನಾಟ್ ಆಗಲ್ಲ. ಬಟ್ ಇಫ್ ಯು ಸಪರೇಟ್ ಅ ವೆರಿ ಲಾಂಗ್ ಥ್ರೆಡ್, very easily the thread will get knotted. So even same thing we cannot do here. We cannot separate the entire 2.2 meter long DNA. We have to make sure that we are separating small segments. Okay, so you'll notice DNA cannot be separated in its entire length due to very high energy requirement. We need a lot of DNTPs, lot of energy to separate them. The replication occurs within a small opening of the DNA, which is called as the replication fork. Okay, so DNA separate mada time ali, I will only separate this much. Only this much I'll separate. Idanna separate madi I'll go forward. Understood? So this is how my strands were. Okay, this is how they are complementary. Okay, now in this complementary strand, I'm going to separate like this. Okay, small portion like this, and then I will separate the whole thing. Okay, clear to all of you? So this is called as the replication fork. Okay, this is called as the replication fork. Are you all understanding? If you're understanding, please put thumbs up in the chat box quickly. Yes. Okay, don't be lazy. Don't be, what is that? Oh, let ma'am teach. I will just sit like that. Okay, don't tell hi, bye and sit. Come on. Tell me if you understood. Yes. Now, the DNA-dependent DNA polymerase catalyzes polymerization only in one direction. That is 5' to 3'. This creates some additional 5' to 3'. Yeah, this creates some additional complication at the replication fork. Consequently, one strand. Okay, one strand, that is a template with the polarity 3' to 5'. Okay, so ಏನು ಹೇಳ್ತಾ ಇದ್ದಾರೆ, ಒಂದು ಸ್ಟ್ರಾಂಡ್ ಬಂದ್ಬಿಟ್ಟು 3' to 5', ಇನ್ನೊಂದು ಸ್ಟ್ರಾಂಡ್ ಬಂದ್ಬಿಟ್ಟು ಈ ತರ ಅಲ್ವಾ. ಸೊ ದೇ ಆರ್ ಟೆಲಿಂಗ್ ದಟ್ ದಿಸ್ ಟೆಂಪ್ಲೇಟ್ ವಿತ್ ದ ಪೊಲಾರಿಟಿ 3' to 5' ಅಲ್ವಾ. ಈ ಸ್ಟ್ರಾಂಡಿಗೆ ನಾವು ಟೆಂಪ್ಲೇಟ್ ಫಾರ್ಮೇಶನ್ ಮಾಡೋ ಟೈಮಲ್ಲಿ ಇದು ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿರುತ್ತೆ. This is going to be continuous. But on the other end, the next strand is going to be discontinuous. Why? Because simple thing, because DNA polymerase only does polymerization. That means it will only help in the formation of new template in 5' to 3' direction. ನನಗೊಂದು ಹೊಸ ಟೆಂಪ್ಲೇಟ್ 5' to 3' ಇಂದ ಮಾಡಬೇಕಂದ್ರೆ ನಾನು ಯಾವ ಸೈಡ್ ಇಂದ ವರ್ಕ್ ಮಾಡ್ಬೇಕು ಸ್ಟೂಡೆಂಟ್ಸ್? If I want something, let's say, if I want to run from 5' to 3', I should start from 3' to 5', alva. So because they are opposite polarity. So if I want to get 5' to 3', I need to make sure that I'm working on a strand which is 3' to 5'. Okay, I hope all this you people know by now. Okay, yes. So look here. Now, while on the other side, the template which that is with the polarity 5' to 3', it is going to be discontinuous. Okay, 5' to 3' is going to be discontinuous. The discontinuously synthesized fragments are later joined by DNA ligase. Obviously, ನನ್ನ genetic material piece fragments ಆಗಿರಬಾರ್ದು. So what I have to do, I have to make sure that they are going to come back together or they are going to join together. So here what we are going to do, students, this
pieces are there. No, these pieces are going to be joined together with the help of DNA ligase. So whenever you hear the word DNA ligase, think about gluing. I told you this, people, this to all of you when you were writing KCET exam also. I told you during exam also that DNA ligase means always remember gluing. Gluing. It's like a glue. Okay. Now, the DNA polymerase on their own cannot initiate the process of replication. Also, the replication does not initiate randomly at any place. There is a definite region in the E. coli DNA where the replication is going to occur. Such regions are termed as origin of replication. Such regions are called as andre replication. Wherever we want, replication will not happen, students. Replication ಆಗ್ಬೇಕಂದ್ರೆ ಅದಕ್ಕೊಂದು ಸ್ಪಾಟ್ ಇದೆ, ಒರಿಜಿನ್ ಆಫ್ ರೆಪ್ಲಿಕೇಶನ್. ಇವಾಗ ಕ್ಲಾಸಲ್ಲಿ ಲೈವ್ ನಡಿಬೇಕಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಬರಬೇಕು. ಆ ತರಾನೇ ಈ ರೆಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ರೀಜನ್ ಇದೆ ಸ್ಟಾರ್ಟ್ ಮಾಡಕ್ಕೆ. ದಟ್ ರೀಜನ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ದ ಒರಿಜಿನ್ ಆಫ್ ರೆಪ್ಲಿಕೇಶನ್. ಕ್ಲಿಯರ್ ಟು ಆಲ್ ಆಫ್ ಯು? ಯೆಸ್ ಆರ್ ನೋ? ಓಕೆ, ಕ್ಲಿಯರ್? Done. Okay, this diagram nodi students. See, this is the diagram. So you see one strand is running from 5 so here 3 to 5 okay. So the newly formed strand is going to be 5 to 3 so it banbit continuous strand. Illi nodi, continuous synthesis. Why? Because DNA polymerase does polymerization. I'm putting polymerization M and dot, okay, only in 5 to 3 direction. So ಅದಕ್ಕೆ ನಾವು ನಮಗಿದು ಕಂಟಿನ್ಯೂಸ್ ಆಗಿ ಬಂದಿದೆ. ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಡಿಸ್ಕಂಟಿನ್ಯೂಸ್ ಸಿಂಥಸಿಸ್. ಸ್ಟೂಡೆಂಟ್ಸ್, ಈ ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ಗೆ ಬೇರೆ ಒಂದು ಹೆಸರಿದೆ, ಒಕಾಜಾಕಿ ಫ್ರಾಗ್ಮೆಂಟ್ಸ್. These fragments are called as Okazaki fragments from the person who found it. Okay, from the person who found it, Okazaki fragments. So, template DNA parental strand. Okay, this is the template DNA parental strand. But here we will get discontinuous. And I told you, the origin of replication start madbekandre, there should be a spot which is called the ORI, origin of replication. So, ee topic al nimage remember madake, memorize illandre memorize madake, you have to remember only these many things. Okay, first you have to remember DNA dependent DNA polymerase. DNA dependent DNA polymerase. Then you have to remember DNA ligase. Why ligase? Because it is going to do the gluing. Okay, gluing ಮಾಡ್ತಾರೆ. Then what should you remember, students? You have to remember that DNA dependent DNA polymerase will only polymerize. Okay, ಅಂದ್ರೆ ಅದು ಫಾರ್ಮ್ ಮಾಡೋ ಸ್ಟ್ರಾಂಡ್ ಆಲ್ವೇಸ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, 5 to 3 ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಇಟ್ ವಿಲ್ ಓನ್ಲಿ ಡೂ ಇನ್ ಒನ್ ಡೈರೆಕ್ಷನ್. ಓಕೆ, ಇಟ್ ವಿಲ್ ಓನ್ಲಿ ಡೂ ಇನ್ one direction. Need students ಗೆ ಇದಕ್ಕಿಂತ ಜಾಸ್ತಿ ಇದೆ. We teach about other enzymes as well. Okay, ಇವಾಗ ನಿಮಗೆ ಇಷ್ಟ ಇರೋದು. ಆಮೇಲೆ the other strand, students, from 3 to 5 okay, this we got the formed strand 3 to 5 is going to be nodi 3 to 5 okay. Template will have discontinuous. Discontinuous strand. Okay. Discontinuous strand 5 to 3 template. Discontinuous strand. This discontinuous stranding in the ಹೆಸರೇನು, Okazaki fragments. Okazaki fragments. Okay, done? Clear? Yes? Easy peasy lemon squeezy? Tumba easy alva. Okay? So, just remember these numbers. Okay, next question.
If a double-stranded DNA has 20% of cytosine, calculate the percent of adenine. ಈ ತರ questions ತುಂಬಾ ಬರುತ್ತೆ ಸ್ಟೂಡೆಂಟ್ಸ್ ನಿಮಗೆ. ಸೊ ಇಲ್ಲಿ ನೋಡಿ ತುಂಬಾ ಸಿಂಪಲ್ ಫಾರ್ಮುಲಾ. ಓಕೆ, ಇದು ಬಂದ್ಬಿಟ್ಟು ದಿಸ್ ಇಸ್ ಕಾಲ್ಡ್ ಆಸ್ ದ ಚಾರ್ಗಫ್ ರೂಲ್. ವಾಟ್ ರೂಲ್? ಚಾರ್ಗಫ್. ಓಕೆ, ಚಾರ್ಗಫ್ ರೂಲ್. ನಾವು ಈ ಚಾರ್ಗಫ್ ರೂಲ್ ಏನಂದ್ರೆ, ಚಾರ್ಗಫ್, ಎರ್ವಿನ್ ಚಾರ್ಗಫ್ ದ ಸೈಂಟಿಸ್ಟ್, he told that, okay, that adenine, ಎಷ್ಟು ಅಡಿನೈನ್ ಇದೆ ಅಷ್ಟು ಗ್ವಾನಿನ್ ಇರಬೇಕು. ಸಾರಿ at Gopika Ma'am's class. 1 second. ಎಷ್ಟು ಅಡಿನೈನ್ ಇದೆ ಅಷ್ಟು ಥೈಮಿನ್ ಇರಬೇಕು, because they are going to bond together. Okay, ಎಷ್ಟು cytosine, how many cytosins are there, that many I'll give you a trick also to remember this. Guanine, cytosine. Okay, so remember that how many adenines are there, that many thymine should be there. How many guanines are there, that many cytosine should be there. Yak students, because idu trick ಏನಂದ್ರೆ at Gopika Ma'am's class, at Gopika Ma'am's class. That means A will always bind with T, G will always bind with C. A will bind with T with 2 hydrogen bonds, guanine will bind with cytosine with 3 hydrogen bonds. Okay, so ನಮಗೆ ಇವಾಗ question ನೋಡೋಣ. So ಇದು remember, okay, at Gopika Ma'am's class, easier to remember. So here they have given us that cytosine is going to be 20%. Students, ನೀವೇ ಹೇಳಿ, 20% cytosine ಇದೆ, guanine 20% ಇರಬೇಕಲ್ವಾ? So obviously guanine or guanine is going to be 20%. Okay, 20%. So ಇವಾಗ pyrimidines ಬಂದ್ಬಿಟ್ಟು 40% ಎತ್ಕೊಂಡಿದ್ದಾರೆ. 40% is done, alva? That is going to be taken up by your bonding. Okay, that is going to be taken up by your cytosine and your guanine. Okay, that is done. Not just pyrimidine and purine, that bonding. So okay, next estirodu 60% balance ide. Okay, 60% alli obviously students adenine will take 30%. If adenine is taking 30%, then obviously thymine also will take 30%. Thymine also 30%. So answer ಏನು ಬರುತ್ತೆ? Adenine is going to be 30%. Okay, remember this. ಯಾವ number ಕೊಡ್ಲಿ, whatever they give, this is how it has to be done. Okay, this is how it has to be done. Please remember that how much adenine is there, that many thymine is going to be there. How much cytosine is there, that many guanine is going to be there. So ಇಲ್ಲಿ 40% ಆಯಿತು. So obviously ಇಲ್ಲಿ 60% ಆಗಿದೆ. So it completes the 1. Okay, is equal to 1 rule. A 2 bonds. Okay, A 2 bonds. Clear? Done, all of you. Clear to all of you? So this is the question. Okay, this also was asked in the previous years. So just keep. Now, which property of DNA double helical led Watson and Crick to hypothesize a semi-conservative model of DNA replication? Explain. Okay, so ಇಲ್ಲಿ ಬಂದ್ಬಿಟ್ಟು ಇದೊಂದು ಸ್ವಲ್ಪ ಟ್ರಿಕಿ ಕ್ವಶನ್ ಇರ್ಬೋದು. ವಿಚ್ ಪ್ರಾಪರ್ಟಿ, ಸೊ ಇದ್ ಬಗ್ಗೆ NCERT ಅಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಬಟ್ ಇನ್ ಕೇಸ್ ಈ ತರ ಕ್ವಶನ್ಸ್ ಬಂದ್ರೆ, ಬಿಕಾಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ 20% ಕ್ವಶನ್ಸ್ ಹಾರ್ಡ್ ಇರುತ್ತೆ, ಒಂದು 30-40% medium, and then 130% will be easy. Okay, ಇದೆ ಒಂದು ಜನರಲ್ ಪ್ಯಾಟರ್ನ್. ಸೊ ಇಲ್ಲಿ ಕೇಳಿದರೆ ವಾಟ್ ಕ್ಯಾರೆಕ್ಟರ್ ಎಕ್ಸಾಕ್ಟ್ಲಿ. ಸೊ ಸ್ಟೂಡೆಂಟ್ಸ್, ಸೆಮಿ ಕನ್ಸರ್ವೇಟಿವ್ ಅಂದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಯ್ತು. 1 will be parent and 1 will be daughter or newly formed template. Okay, new or daughter. Okay, new or daughter, correct alva? So ivaga our question banbitu, what are they asking us? They are asking us which character. So obviously the character has to be the complementary base pairing. Complementary base pairing. What is complementary base pairing? Andre adenine will bind with thymine and guanine will bind with cytosine. So this is the reason why parent and daughter also is able to come together, or they are able to do the hybrid formation because of the complementary base pairing. That is students simple. Ivaga ee example edkoli. Okay, here. Okay, so let's take ATGCC. Okay, ide combination ee DNA strand alli. Ee side alli ಏನು ಬರುತ್ತೆ, daughter alli A will bind with T
T will bind with A, G, C, C, G, G. That's all. So because of this, they are able to form the hybrid. Alva? They are able to form the hybrid. Clear? So this leads to complementary base pairing. So because of this, they will be able to form a entire combination together. Okay, like this. This is the hybrid. Ide Messelson and Stahl experimental explain madidare with the help of N15 and N14. Okay, if all of you remember N15 and N14, they have explained with the same logic. Okay, same logic. I think I have added that. Adu explain madibirtini. Ha, illide. Okay, so important topics ella ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. Okay, yes. So yeah, let's continue in understanding Messelson and Stahl also, because students ee experiment tumba important nimige same semi conservative ilva adhe topic irodu. Okay, ಇಲ್ಲಿ ನೋಡಿ first ಅವರು ಏನು ಮಾಡ್ತಾರೆ, they will take an N15 medium. So here please understand, these people are not radioactive. Okay, they are not radioactive isotopes, they are just heavy and light. Okay, heavy and light, because ನಮಗೆ ಏನು prove ಮಾಡಬೇಕು that our DNA is going to replicate in a semi conservative manner. That means one strand is going to be N15, another strand is going to be N14. Okay, so first they are going to dip the entire E. coli in N15 medium. After 20 minutes, okay, after 20 minutes, they will notice that they got a combination of N14 and N15. How? First they dipped it in N15, then they took and dipped it in N14. So they got a combination of N14 and N15. Okay, so it one bit hybrid alva. One is a parent, one is a newly formed strand. Now students, please understand why we have taken E. coli here, because E. coli replicates every 20 minutes. Okay, now ivaga honeybee illandre bere enadru ಒಂದು organism etkonde, there are 24 hours 48 hours ಅಲ್ಲಿ replication ಆಗುತ್ತೆ. So we cannot wait for that long. So ಅದಕ್ಕೆ ನಾವು ಯಾವ like which organism replicates the faster, we have taken that organism. Okay, so here it is going to be E. coli 20 minutes, and after 40 minutes we notice that we got 2 generations of light strands and 2 generations of hybrid strands. Okay, ಇದು ಮಾಡಕ್ಕೆ ಒಂದು ಈಸಿ ಟೆಕ್ನಿಕ್ ಇದೆ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಐ ಥಿಂಕ್ ಒಂದು ನಿಮಿಷ. I'll tell you an easy way to solve this. Okay, easy way to solve this. See students, first what have happened, N15 medium. Okay, let's take N15 medium as yellow color. So first we dipped both in N15, so we got 2 strands which were N15. Then we transferred it to N14. Okay, then we transferred it to N14 medium. So N14 medium andre eno full NH4Cl. Okay, NH4Cl. Okay, ammonium chloride, heavy medium. Okay, now we are going to get what we are going to get. We got 1 strand of N14 and we got 1 strand of N15. We got 1 strand of N15. So ಇಲ್ಲಿ ಏನಾಯ್ತು students, we got hybrid ಅಲ್ವಾ, ಇದು hybrid. 1 parent we got, 1 daughter we got. So we can say hybrid we got complete 100% in second generation. Okay, because after 20 minutes we got this, so this is going to be second generation. Okay, second generation. Then again moving forward, okay, after 20 minutes, or let's say after 40 minutes, okay, after 40 minutes we are going to get, how will you know what you are going to get? Board full dance ಮಾಡ್ತಾ ಇದೆ. Okay, so how we are going to get students? Simple. ಇಲ್ಲಿ ನೋಡಿ, ಈ 2 strands ಅಲ್ವಾ, ಈ 2 strands already separated ಆಗಿ ನಾನು ಡ್ರಾ ಮಾಡಿದ್ದೀನಿ. So take it separately only, draw one like this. Okay, one like this, and remember we are going to get 2 light strands, okay, 2 hybrid strands. Okay, so we got 2 light, 2 hybrid. Okay, so ill combination banbitu, this is going to be light. See, when I'm saying light, please remember I'm talking about N14. Okay, N14 is heavier or lighter? Lighter, no. Here what am I talking about? I am talking about hybrid. I'm talking about hybrid. Okay, so here I got 50% light and here I got 50% hybrid. 50% hybrid. Understood? Now next generation ಮಾಡಬೇಕಂದ್ರೆ, in case question ಬಂದ್ರೆ, what you are going to get after let's say 80 minutes or after 60 minutes, on simple
ಮೆಥಡ್ ಆಫ್ ಡೂಯಿಂಗ್ ಇಟ್ ಸ್ಟೂಡೆಂಟ್ಸ್. 2 ಕಲರ್ ಪೆನ್ ನಿಮ್ ಕೈಯಲ್ಲಿ ಇರುತ್ತಲ್ವಾ, ಆ 2 ಕಲರ್ ಪೆನ್ ಇಲ್ಲಾಂದ್ರೆ ಪೆನ್ಸಿಲ್ ಮತ್ತೆ ಪೆನ್ ಅಲ್ವಾ, ಅದರಿಂದ ಡ್ರಾ ಮಾಡಿ ಆಮೇಲೆ ಇದನ್ನ ಎಲ್ಲ ಸಪರೇಟ್ ಮಾಡಿ. ನೋಡಿ ಅಲ್ಲಿ ಎಷ್ಟು ಸ್ಟ್ರಾಂಡ್ ಇದೆ, ಸೊ 1 2 ಸ್ಟ್ರಾಂಡ್ಸ್ ಇದೆ ಅಲ್ವಾ, ಸೊ 2 ಓಕೆ. ಅಲ್ಲಿ ಎಷ್ಟಿದೆ 3 4 ಓಕೆ. ಹಿಯರ್ ವಿ ಹ್ಯಾವ್ 5 and here we have 6 okay. In between we have 2 red, 1 and 2 correct alva. Ishtu strands ide adanna separate madidre okay. Now ee ella strand igu ನೀವು light strand na add ಮಾಡಿ, that means you add yellow to it. 1 2 3 4 5 6 7 8. So out of 8 okay, out of 8 you have got how many hybrid and how many light? 1 2 3 4 5 6 light and 2 hybrid you have got, right? So here what is going to happen students, percentage banbitu 70% light and 25% hybrid. Understood? Okay. So ಈ ತರ ನಿಮಗೆ ಎಷ್ಟು 100 120 ಗೂ ಪ್ರೊಸೆಸ್ ಮಾಡಬಹುದು, ಬಿಕಾಸ್ ಜಸ್ಟ್ ಸಪರೇಟ್ ದ ಸ್ಟ್ರಾಂಡ್ಸ್ ಓಕೆ. ದಿಸ್ ಇಸ್ ಅ ಟ್ರಿಕ್ ಐ ಟೆಲ್ ಮೈ ಸ್ಟೂಡೆಂಟ್ಸ್. ಇಲ್ಲಿ ಕಲರ್ ಅಷ್ಟು ಡಿಫ್ರೆನ್ಶಿಯೇಟ್ ಆಗಿ ನೋಡಕ್ ಆಗ್ತಾ ಇಲ್ಲ ನಿಮಗೆ, ಅದಕ್ಕೊಂದು ಸ್ವಲ್ಪ ಡಾರ್ಕ್ ಕಲರ್ ತೋರಿಸ್ತೀನಿ. ಇವಾಗ ಕಾಣಿಸ್ತಾ ಇದೆಯಾ ಓಕೆ, ಇಲ್ಲಾಂದ್ರೆ ಬ್ಲೂ ಮಾಡ್ತೀನಿ. 1 minute okay, then only you will understand the colors. Colors are very important students here, because colors are enough to make you understand the hybrid and light okay. So blue, yes blue is visible. So illu aa tarane, so here also blue okay, blue. Understood? Done? Clear? This is the easy way of doing your entire application okay. Next question nodana, what is splicing, capping and tailing? Ee question tumba time repeat agide. Splicing, capping and tailing, first of all when does it happen? It happens during RNA processing. Nam life allu atarane students, ಕೆಲವರು ನಮಗೆ ಯೂಸ್ಫುಲ್ ಆಗಿರುತ್ತೆ. ಯೂಸ್ಫುಲ್ ಅಂದ್ರೆ ಐ ಆಮ್ ನಾಟ್ ಟೆಲಿಂಗ್ ಲೈಕ್ ಯು ನೋ ಐ ವಾಂಟ್ ಟು ಗೋ ಫಾರ್ ಅ ಟ್ರಿಪ್ ಸೊ ಐ ಟೇಕ್ ದಮ್ ಅಂಡ್ ಗೋ. ಇಟ್ಸ್ ನಾಟ್ ಲೈಕ್ ದಟ್. ಯೂಸ್ಫುಲ್ ಮೀನ್ಸ್ ಲೈಕ್ ದೇ ಆರ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಅಸ್, ದೇ ಲೈಕ್ ಅವರ್ ಗ್ರೋತ್ ಓಕೆ. ಸಮ್ ಪೀಪಲ್ ಆರ್ ನಾಟ್ ನೆಸೆಸರಿ ಇನ್ ಅ ಲೈಫ್. ಸೊ ಸೇಮ್ ವೇ ನಮ್ ಜೀನ್ ಅಲ್ಲೂ ಓಕೆ, ನಮ್ ಜೀನ್ ಅಲ್ಲೂ ಏನಿರುತ್ತೆ, good people are going to be there, bad okay, bad. So same way in our gene also there is going to be the ones which are going to help us in sequencing or form the protein, and there are going to be some which are not going to help us. So there are going to be 2 types of things students. One is called as the coding strand. This will help us, green alva, so this will help us in coding and forming the protein. So ee coding strand ge ನಾವು ಅದನ್ನ exons ಅಂತ ಕರಿತೀವಿ okay. ಈ ನಾನ್ ಕೋಡಿಂಗ್ ಇಲ್ವಾ, ಈ ರೆಡ್ ಕಲರ್, ಇದು ಬಂದ್ಬಿಟ್ಟು ನಮ್ ಜೀನ್ ಅಲ್ಲಿ ನಾನ್ ಕೋಡಿಂಗ್, ಯಾವುದಕ್ಕೂ ಹೆಲ್ಪ್ ಆಗಲ್ಲ ಇವಾಗ. So these are called as introns okay. So to remove this, because ನಮಗೆ ಲೈಫಲ್ಲಿ ಏನು ಬೇಕು, ಅಲ್ಟಿಮೇಟ್ಲಿ ನಮಗೆ ಲೈಫಲ್ಲಿ ಗ್ರೋತ್ ಬೇಕು, ನಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಬೇಕಂದ್ರೆ ನಮಗೆ ಅಲ್ಟಿಮೇಟ್ ಪ್ರೊಸೆಸ್ ಡೆಸ್ಟಿನೇಷನ್ ಏನು, ಟು ಫಾರ್ಮ್ ಫ್ರಮ್ DNA ವಿ ಹ್ಯಾವ್ ಟು ಫಾರ್ಮ್ ಪ್ರೋಟೀನ್ ಅಲ್ವಾ. ಸೊ ಇಲ್ಲಿ ವಿ ವಾಂಟ್ ಕೋಡಿಂಗ್ ಸ್ಟ್ರಾಂಡ್, ವಿ ಡು ನಾಟ್ ವಾಂಟ್ ನಾನ್ ಕೋಡಿಂಗ್ ಸ್ಟ್ರಾಂಡ್. ಸೊ ಈ ನಾನ್ ಕೋಡಿಂಗ್ ಸ್ಟ್ರಾಂಡ್ ನ ರಿಮೂವ್ ಮಾಡಕ್ ಪ್ರೊಸೆಸ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ ಓಕೆ. ಸೊ ಲುಕ್ ಹಿಯರ್, introns, that is the non coding regions, are removed and exons are joined together. So they are removed and the exons okay, exons means the coding ones, are joined to form the mature mRNA. So ee process, that is after splicing ee tara irutte. Let's say ee tara splicing ಮಾಡಿ we will remove this okay. ಈ splicing ಆದ್ಮೇಲೆ I am going to get a completely mature mRNA, that is I am going to get a good mature mRNA which is ready to form the protein okay. Now look here, now capping and tailing. ಈ mRNA ಗೆ ನಾನೊಂದು ಕ್ಯಾಪು ಮತ್ತೆ ಟೇಲ್ ಹಾಕ್ತೀನಿ. ಯಾಕೆ ಮ್ಯಾಮ್? ಬಿಕಾಸ್ ಐ ವಾಂಟ್ ಟು ನೋ ದ ಎಕ್ಸಾಕ್ಟ್ 5' to 3' and also because this mRNA is going to travel from the nucleus to cytoplasm, to make sure that everything is proper and there's no unnecessary adding of anything, we are going to put a cap and tail okay. ಇವಾಗ ನೀವು ನಿಮ್ಮ ನೇಬರ್ ಹೌಸ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಹೋಗೋ ಟೈಮಲ್ಲಿ your parents used to put socks, cap, gloves and all, and no like that only okay. So here capping is going to be done and tailing is going to be done. Let's say capping okay, I'm just drawing like the structure. Capping is going to be done with the help of 5-methyl okay. It's going to be in the methyl guanosine okay. So it is going to be in the 5' end okay. Tailing banbit students, tailing banbito with the help of poly A tail. Poly A tail and because of adenylation okay, because of adenylation. Clear to all of you, yes or no? Okay, because of adenylation.
translation. Okay, so a poly A tail, so you'll nodi methyl guanosine, okay, cap is added to the 5' end to protect mRNA and its translation, so translation can happen smoothly. Tailing bandwidth poly A tail is added to the 3' end to increase, okay, 3' end to increase the mRNA's stability and assist in export. Okay, clear? This is your capping and tailing. So ide nim diagram NCERT irado. So ee diagram tumba easy agide, you can study it very fast. Ill nodi, first you have your DNA. Okay, here you will notice that we are getting a gene. Okay, we are getting gene, or let's say our this is our mRNA. Ee mRNA nodidre ಏನು ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್? ಟೂ ಡಿಫರೆಂಟ್ ಕಲರ್ಸ್ ಇದೆ. ಸೊ ಕಲರ್ಸ್ ಎಲ್ಲ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಎಕ್ಸಾನ್ಸ್ ಇದೆ, ಇಂಟ್ರಾನ್ಸ್ ಇದೆ. ಸೊ ಇಂಟ್ರಾನ್ಸ್ ಬಂದ್ಬಿಟ್ಟು ನಾನ್ ಕೋಡಿಂಗ್ ಅಲ್ವಾ, ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ನಾನ್ ಕೋಡಿಂಗ್ and exons are going to be coding. So already we'll notice that there is a problem with our gene. So what we are going to do? Here we are going to do RNA splicing. Okay. In RNA splicing, see, you can see how the introns are getting removed. So here introns are removed, okay, and exons are joined. Okay, exons are joined together, correct? Exons are joined together. Now remember, we are going to do this process is called as capping. So ee capping al remember please, MCQ barutte, methyl guanosine okay, triphosphate. Methyl guanosine triphosphate. Okay, ee side al ಏನು ಇರುತ್ತೆ ಸ್ಟೂಡೆಂಟ್ಸ್? poly A tail. ಇದು ಬಂದ್ಬಿಟ್ಟು because of adenylation. Adenylation means adding adenines. Okay, so like this addition happens and this leads to tailing. So ultimately ನಮಗೆ ಏನು ಸಿಕ್ಕುತ್ತೆ? ನಮಗೊಂದು proper mature, we will get a proper mature mRNA which has a proper 5' end and proper 3' end. And now from nucleus it will go to the cytoplasm. Okay, from nucleus it will be ready to now go to the cytoplasm. So remember that this all happens in the nucleus. From nucleus this will go to the cytoplasm. Okay, why? So that we can do translation. Okay, translation can be done. Clear? Yes. Now here one more very important process. It's your transcription. So students, I hope all of you remember your central dogma. So central dogma andre eno? DNA will form mRNA and mRNA will form protein. Alva. Now DNA can form its own copy with the help of replication. All of you are understanding? Yes or no? Please put thumbs up in the chat box. Please put thumbs up in the chat box. All are lazy. Okay, full time chilling. Students, last attempt students, ನಿಮಗೆ ಇನ್ನೂ ಆಪ್ಷನೇ ಇರಲ್ಲ. 1 year next year ಬರೆಯೋಕ್ಕಾಗುತ್ತೆ. Okay, ಅದು next year June ಅಲ್ಲಿ ಬರೆಯೋಕ್ಕಾಗುತ್ತೆ. So that's why do not take it lightly. Okay, so look here, replication. Now DNA to mRNA. Okay, this is called as transcription. So from DNA we are going to form mRNA, and from mRNA we are going to form protein, and this is called as translation. Okay, translation, correct? Now what are we going to study now? We are going to learn transcription. So transcription, I'll note the students. First of all, the only enzyme here we are going to take help is RNA polymerase, the enzyme. Okay, now illi our unit, okay, transcription unit is going to be promoter. Okay, promoter structural gene which is going to actually form our mRNA, because full mRNA, full DNA ನಮಗೆ ಯೂಸ್ ಮಾಡೋಕ್ಕಿಲ್ಲ. ನಾವು ಒಂದು ಸ್ಮಾಲ್ ಪೋರ್ಷನ್ ಆಫ್ DNA ಇಂದ ನಾವು ಒಂದು mRNA ಫಾರ್ಮ್ ಮಾಡ್ತೀವಿ. and last one is going to be terminator. So please remember, transcription ಅಲ್ಲಿ ಮೂರು ಯೂನಿಟ್ಸ್ ಇದೆ: ಪ್ರಮೋಟರ್, ಸ್ಟ್ರಕ್ಚರ್ ಜೀನ್, ಟರ್ಮಿನೇಟರ್. ಮೂರು ಪ್ರೊಸೆಸಸ್ ಇದೆ. ಏನದು? ಇನಿಸಿಯೇಷನ್, ಎಲಾಂಗೇಷನ್ ಮತ್ತೆ ಟರ್ಮಿನೇಷನ್. ಸೊ ಇನಿಸಿಯೇಷನ್ ಅಲ್ಲಿ ಸ್ಟೂಡೆಂಟ್ಸ್ ಈ RNA ಪಾಲಿಮರೇಸ್ ಬಂದ್ಬಿಟ್ಟು ಅವ್ರಿಗೆ ಇನಿಷಿಯೇಟ್ ಮಾಡಕ್ ಗೊತ್ತಿಲ್ಲ. Okay, they do not know how to initiate. Indre ಅವ್ರಿಗೆ ಎಲ್ಲಿ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ. So for that we are going to take the help of a sigma factor. ಇದು ಕ್ವೆಶ್ಚನ್ ಆಗಿ ಬರುತ್ತೆ. Okay, sigma factor. So that sigma factor is going to combine with RNA polymerase and they are going to start with initiation. Okay, after that what is going to happen? We are going to get our newly formed mRNA
Okay, we are going to get our newly formed RNA or mRNA. Our time, nodi, sigma factor will go. Okay, sigma factor will go. ಅದಾದಮೇಲೆ ಈ mRNA ಫಾರ್ಮೇಷನ್ ಆದ್ಮೇಲೇನು ಈ RNA ಪಾಲಿಮರೇಸ್ಗೆ ಎಲ್ಲಿ ಸ್ಟಾಪ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾವೊಂದು ಹೆಲ್ಪಿಗೆ ರೋ ಫ್ಯಾಕ್ಟರ್ ಅಂತ ಒಂದು ಫ್ಯಾಕ್ಟರ್ನ ಹೆಲ್ಪ್ ಮಾಡಿಬಿಟ್ಟು ಇಲ್ಲಿ we will do termination. And by this process what we have got, we started with DNA and we ended up getting RNA. So we have done our transcription process. Transcription is the most easiest to remember here. Okay, so look here, promoter is there, your elongation, termination, that's it. Okay, that's all is your processes. Clear to all of you? Yes, perfect. Okay, now moving forward. Okay, now draw a diagrammatic sketch of lactoperon when lactose is present in the medium. So idu tumba important, almost years I'll repeat agute. So students, when you want to draw lactoperon, please remember this one trick. Okay, just draw one small box like this. Okay, separate this box into 7 pieces. Okay, 1 2 3 4 5 6 7. Okay, and remember this: P, PO, Z, Y, A. This is all your lactoperon. This much only you have to remember in your lactoperon. PIPO, ZYA. And simple, I gene will form repressor mRNA. Repressor mRNA. This repressor mRNA will form repressor. Okay, this repressor will go and bind with the operator. And what will happen? RNA polymerase cannot go forward. Okay, RNA polymerase who will be coming here cannot move forward because it is going to block the operator. Ide alva when lactose is absent. Okay, it bandbitteno lactose is absent. Alva, lactose is absent. So lactose absent in a time only. Please remember, gene switch off agirutte. Gene is going to be switch off. Correct? Now I will show you what is going. So ishte draw madi. Okay, you are going to get marks. Don't worry. So il diagram nodana. So you'll nodi PIPO ZYA, PI PO ZYA. Here the repressor mRNA is going to be there and we are going to get repressor. This repressor will go and bind with the operator region and prevents RNA polymerase from transcribing the operon. So this is going to happen in the absence of inducer. In other words, we can say it is happening in the absence of lactose. So lactose a medium illa andre, obviously gene is going to get switch off. Okay, gene is going to get switch off. Ill nodi students, second scenario, same pattern agutte, but ಈ repressor operator bind madak agalla. Why? Because inducer is going to be there. That means the medium has lactose. If lactose is going to be present, then that will not let this repressor to go and bind with the operator, because of which your RNA polymerase will be able to transcribe and continue the process, and we will be getting lac mRNA, and Z gene will release beta galactosidase, which will convert lactose to break down lactose to galactose plus glucose. Okay, I'm writing short form galactose and glucose. Permeate, students, increases the permeability. Permeability andre whatever is outside to take inside, they will increase the permeability. Trans-acetylase function namak gottilla. Okay, it is not known. Okay, it's not known. It might help in enhancing the beta galactosidase performance, but otherwise its function is not known. So ivaga transcription aitu, translation aitu alva. So when lactose is present, gene switch on agirutte. When lactose is absent, gene switch off agirutte. So idu nimage easy agi draw madabodu. There is nothing difficulty. Just draw one box, put 7 columns and put PIPO ZYA. PIPO ZYA. Okay, and just remember, Z is going to release beta galactosidase, Y is going to release permease, A is going to release trans-acetylase. Our functions, so you have to remember. Okay, so other related tumba questions varutte ee tara. Name the enzyme encoded by lac Z gene. See, which is the enzyme that will be encoded? Obviously beta galactosidase. Okay, name the enzyme encoded by Y gene. So Y gene is going to encode what, students? Permease. Okay, A gene is going to release trans-acetylase. Okay,
Trans-acetylase. Next question, what is the function of beta galactosidase? It is going to break down lactose to galactose plus glucose. Okay. Now mention the function of permease. It is going to increase the permeability. So these questions bandre easy 5 mark you will be able to score. Okay. What is the importance of operator in the lac operon? Operator is the one where this the repressor is going to go and bind. Okay. Repressor binds to operator. So this will regulate the reaction. Okay, regulate the reaction. Clear? Now next one is describe Hershey and Chase experiment to prove. Okay, describe Hershey and Chase experiment to prove that DNA is the genetic material. Okay, DNA is the genetic material. 1 second, students. Yes, DNA is the genetic material. One second. Okay, yes. Okay. Yes, Hershey and Chase experiment to prove that DNA is the genetic material. So experiment is already there. So ಆ experiment ಆ ತರಾನೇ ನೀವು ಬರಿಬೋದು ಇಲ್ಲಾಂದ್ರೆ draw ಮಾಡ್ಬೋದು, but draw ಮಾಡಕ್ಕೆ ಹೋಗಬೇಡಿ, time ತುಂಬಾ ಆಗುತ್ತೆ. So just explain the experiment. What is the experiment? So they took a bacteriophage. They took a bacteriophage ಅಂತ ಹೇಳ್ಬೋದು. Bacteriophage ಅಂದ್ರೆ ಸ್ಟೂಡೆಂಟ್ಸ್ the virus that infects bacteria. Okay, ಅದು ಎತ್ಕೊಂಡ್ಬಿಟ್ಟು they did radioactive labeling. Radioactive labeling ಅಂದ್ರೆ ಏನು? They took S35 which is only present in a protein. Okay, so obviously this is only present in a protein andre only protein label ಆಗುತ್ತೆ ಅಲ್ವಾ, only protein will get labeled. Okay, ಇಲ್ಲಿ ನೋಡಿ the only thing that is present here is the radioactive labeling, that is P32. It ಬಂದ್ಬಿಟ್ಟು this is only present in DNA. If this is only present in DNA, obviously only DNA highlight ಆಗುತ್ತೆ ಅಲ್ವಾ. So first step ಬಂದ್ಬಿಟ್ಟು infection. So infection ಅಲ್ಲಿ ಏನು ಮಾಡುತ್ತೆ? Bacteriophage ಅಂದ್ರೆ virus that infects bacteria. So virus ಬಂದ್ಬಿಟ್ಟು first ಅವ್ರು ಏನು ಮಾಡ್ತಾರೆ? They will release their genetic material. ಓಕೆ, ನಮ್ಮ ಬಾಡಿಯಲ್ಲೋ ಯಾರ ಬಾಡಿಯಲ್ಲೋ ಈ ವೈರಸ್ ಇನ್ಫೆಕ್ಟ್ ಮಾಡಿದ್ರೆ ಫಸ್ಟ್ ಅವರು ಜೆನೆಟಿಕ್ ಮೆಟೀರಿಯಲ್ನ ರಿಲೀಸ್ ಮಾಡ್ತಾರೆ. ಸೊ ಒನ್ಸ್ ದೇ ರಿಲೀಸ್ ದ ಜೆನೆಟಿಕ್ ಮೆಟೀರಿಯಲ್ ಆಬ್ವಿಯಸ್ಲಿ ಇನ್ಫೆಕ್ಷನ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಬ್ಲೆಂಡಿಂಗ್. ಬ್ಲೆಂಡಿಂಗ್ ಅಲ್ಲಿ ಏನು ಮಾಡ್ತೀವಿ? ಒಂದು ಮಿಕ್ಸರ್ ಅಲ್ಲಿ ಜಸ್ಟ್ ಲೈಕ್ ನಾಟ್ ದಟ್ ಪ್ರಾಪರ್ ಲೈಕ್ ಜ್ಯೂಸ್ ಮಿಕ್ಸರ್, ಲೈಕ್ ಒಂದು ಬ್ಲೆಂಡಿಂಗ್ ಮಿಕ್ಸರ್ ಅಲ್ಲಿ ಒಂದು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಈ ಪ್ರೋಟೀನ್ ಕೋಟ್ ಎಲ್ಲ ರಿಮೂವ್ ಆಗುತ್ತೆ. ಓಕೆ, ಸೊ ವಿ ಕ್ಯಾನ್ ರಿಮೂವ್ ದಿಸ್ ಪ್ರೋಟೀನ್ ಕೋಟ್ ಅಂಡ್ ಯು ವಿಲ್ ನೋಟಿಸ್ ದಟ್ ದ ಜೆನೆಟಿಕ್ ಮೆಟೀರಿಯಲ್ ಹ್ಯಾಸ್ ಎಂಟರ್ ಇನ್ಸೈಡ್. ಬಟ್ ಇಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ದಟ್ ದಿಸ್ ಇಸ್ radioactively labeled alva. Nodi color difference nodi, radioactively labeled. Okay, this is to prove that DNA is the genetic material. Okay, ಇಲ್ಲಿ ನೋಡಿದ್ರೆ no radioactivity detected in the cell but radioactivity detected in the supernatant. Why? Because of the protein. Now what is supernatant and pillet ಅಂದ್ರೆ simple students ಮುಂಚೆನೂ explain ಮಾಡಿದ್ದೀನಿ ತುಂಬಾ time. ಇದೊಂದು ಟೆಸ್ಟ್ ಟ್ಯೂಬ್. ಓಕೆ, ದಿಸ್ ಇಸ್ ಒನ್ ಸೆಂಟ್ರಿಫಿಕೇಶನ್ ಟ್ಯೂಬ್. ಈ ಸೆಂಟ್ರಿಫಿಕೇಶನ್ ಟ್ಯೂಬ್ ಅಲ್ಲಿ ಒಂದು ಸರ್ಟೆನ್ RPM ಅಲ್ಲಿ ನಾವು ಇದನ್ನ ರೊಟೇಟ್ ಮಾಡ್ತೀವಿ. ಓಕೆ, ಸೊ ಇದು ನಮ್ಮ ಮಾಸ್ಟರ್ಸ್ ಅಲ್ಲೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಅಲ್ಲೂ ಮಾಡ್ತಾ ಇರ್ತೀವಿ. ಸೊ ಇದನ್ನ ರೊಟೇಟ್ ಮಾಡೋ ಟೈಮಲ್ಲಿ ಹೆವಿಯರ್ ಪಾರ್ಟಿಕಲ್ ಸೆಟಲ್ ಆಗುತ್ತೆ, ಲೈಟರ್ ಪಾರ್ಟಿಕಲ್ಸ್ ಮೇಲೆ ಇರುತ್ತೆ. ಸೊ ಲೆಟ್ಸ್ ಸೇ ಲೈಟರ್ ಪಾರ್ಟಿಕಲ್ಸ್ ಇಲ್ಲಿರುತ್ತೆ. Okay, lighter particles will be here and heavier particle will get attached like this. So idinna ನಾವು pillet anta ಕರಿತೀವಿ. This is called as the pillet, which is the heavier particle. Heavier particle. Obviously genetic material is going to be heavier, right? And this one which is floating is called as the supernatant.
Okay, all of us would have done in our small age mud water mix ಮಾಡ್ಬಿಟ್ಟು ನಾವು ಅದನ್ನ settle ಮಾಡಕ್ ಇಕ್ತೀವಿ ಅಲ್ವಾ. So that muddy water will be the supernatant and the mud will be the pellet. So in supernatant they saw that we are getting protein, okay, and in the pellet, okay, in the pellet they saw that we are getting the DNA. And not only that, students, it was clearly understood that DNA entered into the cell for causing an infection, not the protein. So this experiment proves, okay, this experiment proves that DNA is the genetic material. Clear to all of you? DNA is the genetic material. Now, list any salient features of Human Genome Project. First exam, I told students that please study and go. Exactly that question only came for exam 1. Okay, you people also please revise this and go. Idu nanage explain madak enu illa. 5 salient features niಮಗೆ ಗೊತ್ತಿರಬೇಕು. This is something that you have to by heart. Okay, you have to by heart. Okay, because this is just data, pure data. Now, idu tumba important. What are the salient features of genetic code? What are the salient features of genetic code? The codon is triplet. Students, codon is triplet andre eno? Normally, ನಾವು ಈ ತರ ನೋಡ್ತೀವಿ ಕೋಡಾನ್ ಅಂದ್ರೆ AUG, UUU, UAC ನೋಡಿದ್ರೆ ಎಲ್ಲ 3 ನಂಬರ್ 3 ಅಲ್ಲಿ ಇರುತ್ತೆ. AUG, UAC, UUU, everything is in 3 ಅಲ್ವಾ. So the codon is triplet. 61 codons codes for amino acid and 3 codons are stop codons. So totally ನಾವು ಎಷ್ಟು ಮಾಡಿದೀವಿ? George Gamow did an experiment and he told that we have to do 4 to the power 3. So 4 to the power 3 means what? 4 into 4 into 4. That gives you 64. So out of 64, 61 is going to code for amino acids and 3 are going to be stop codons. Okay, 3 are going to be stop codons. Clear? So our point, you can remember codon is triplet. 61 codons code for amino acid and 3 codons do not code for any amino acid. Hence they function as the stop codon. Now, some amino acids are coded by more than one codon. Hence, code is degenerate. So idu avaru statement based question kodbodu. Statement based question andre long answer tara. Okay, long question kodbiಟ್ಟು ಅದರದ್ದು one fill in the blanks ತರ ಕೇಳಬಹುದು. Amino acid, okay, kela amino acid students. Now example valine, okay, valine, it is coded by more than one codon. So that means that is because the code is degenerate. Okay, now codon is read in the mRNA in a continuous fashion. Contiguous fashion andre continuous ಆಗಿ ಓದ್ತೀವಿ. See, AUG, UUU, UAC, UAG. Okay, ಅಂದ್ರೆ ಏನು ಕಂಟಿನ್ಯೂಸ್ ಆಗಿ ರೀಡ್ ಮಾಡ್ತಾ ಇದ್ದೀನಿ. ಕಾಮಾ, ಫುಲ್ ಸ್ಟಾಪ್, ಏನು ಪಂಕ್ಚುಯೇಷನ್ಸ್ ಇರಲ್ಲ. Okay, the codon is nearly universal. ಅಂದ್ರೆ ಬ್ಯಾಕ್ಟೀರಿಯಾದಿಂದ ಎಲಿಫೆಂಟ್ ತನಕ, ಫ್ರಮ್ ಬ್ಯಾಕ್ಟೀರಿಯಾ till elephant, everyone will have the same codon. Example, some exceptions will be there. Bacteria to human, UUU could code for phenylalanine. And that is not going to change. Okay, would code for phenylalanine. Some exceptions to this rule have been found in mitochondrial codons in some protozoans. Now, AUG has dual function. Okay, AUG has dual function. Andre, this is also a start or initiator codon, and upon that it also codes for methionine. ಅರ್ಥ ಆಯ್ತಾ? ಇಟ್ ಕೋಡ್ಸ್ ಫಾರ್ ಅನ್ ಅಮಿನೋ ಆಸಿಡ್. ಸೊ ಇದು ಬಂದ್ಬಿಟ್ಟು ಅಮಿನೋ ಆಸಿಡ್. ಅಟ್ ದ ಸೇಮ್ ಟೈಮ್ ಇದು ಒಂದು mRNA ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಓಕೆ, UAA, UAG and UGA are the stop terminator codons. So any points they can ask you, or they can ask you write any two salient features of genetic code. So you can write that. Okay, now explain Big Bang theory. This is the chapter from evolution. Okay, evolution start ಮಾಡೋಣ. Principles of inheritance ಬಸವ ಸರ್ ಮಾಡ್ತಾರೆ. ನನ್ನ ಕ್ಲಾಸ್ ಆದ್ಮೇಲೆ ಬಸವ ಸರ್ will do it. Okay, yes. Okay, ಸ್ವಲ್ಪ ನೀರು ಕುಡಿನಾ. So Big Bang theory ಹೇಳಿದ್ರೆ ಸ್ಟೂಡೆಂಟ್ಸ್, Big Bang theory, ಈ Big Bang theory main explanation ಏನಂದ್ರೆ how was universe formed. Okay, ಯೂನಿವರ್ಸ್ ಫಾರ್ಮೇಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಇಲ್ಲ ಸ್ಟೂಡೆಂಟ್ಸ್, ಜಸ್ಟ್ 2-3 ಪಾಯಿಂಟ್ಸ್ ಇದೆ ನೋಡಿ ಇಲ್ಲಿ. Big Bang theory attempts to explain as the origin of universe. So it takes us a single huge explosion happened, unimaginable in physical terms. ಅಂದ್ರೆ ನಮಗದನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ವ್ಯಾಲ್ಯೂ ಕೊಡಕ್ಕಾಗಲ್ಲ, ಅಷ್ಟು ದೊಡ್ಡ ಒಂದು ಎಕ್ಸ್ಪ್ಲೋಷನ್ ಆಯ್ತು. ಆ ಎಕ್ಸ್ಪ್ಲೋಷನ್ ಆದ್ಮೇಲೆ ದ ಯೂನಿವರ್ಸ್ ಎಕ್ಸ್ಪ್ಯಾಂಡೆಡ್ ಅಂಡ್ ಹೆನ್ಸ್ ದ ಟೆಂಪರೇಚರ್ ಕೇಮ್ ಡೌನ್. ಸೊ ಏನಾದ್ರೂ ಎಕ್ಸ್ಪ್ಯಾಂಡ್ ಮಾಡೋ ಟೈಮಲ್ಲಿ ಆಬ್ವಿಯಸ್ಲಿ ಕೂಲಿಂಗ್ ಆಗುತ್ತೆ, ಟೆಂಪರೇಚರ್ ಕೇಮ್ ಡೌನ್. ದಿಸ್ ಲೆಡ್ ಟು ದ ಫಾರ್ಮೇಶನ್ ಆಫ್ ಹೈಡ್ರೋಜನ್ ಅಂಡ್ ಹೀಲಿಯಂ
okay, hydrogen and helium formed sometime later. The gases condensed under gravitation, okay, ee hydrogen helium ella condense aitu, ee gases ella condense aitu with the help of gravitation. Okay, one second. Condensed under gravitation and form the galaxies of the present day universe. Milky Way galaxy ella galaxy helta idive alva, it formed the galaxies. So in the solar system of Milky Way galaxy, Earth has supposed to be formed around 4.5 billion years back. Okay, now there was no atmosphere on the early Earth. Water vapor, methane, carbon dioxide and ammonia released. So students, ide same idu theory use ಮಾಡ್ಬಿಟ್ಟು ಯೂರಿ and ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಇಲ್ವಾ, ಅದು ಫಾರ್ಮ್ ಮಾಡಿದ್ದಾರೆ. ದಟ್ early earth ಅಂದ್ರೆ when people like life could not exist. ಆ ಟೈಮಲ್ಲಿ ಏನೆಲ್ಲ ಇತ್ತು, ಗ್ಯಾಸಸ್, ವಾಟರ್ ವೇಪರ್ ಇತ್ತು, ಮೀಥೇನ್ ಇತ್ತು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅಮೋನಿಯಾ. ಇದರಲ್ಲಿ ಎಲ್ಲಾದ್ರೂ ಆಕ್ಸಿಜನ್ ನೋಡಿದೀರಾ? ಇಲ್ಲ. ವಿತೌಟ್ ಆಕ್ಸಿಜನ್ ಹೌ ಕ್ಯಾನ್ ವಿ ಲೀವ್? ಇಟ್ಸ್ ನಾಟ್ ಪಾಸಿಬಲ್. ಓಕೆ, ದ UV ರೇಸ್ ಫ್ರಮ್ ದ ಸನ್ ಬ್ರೋಕ್ ಅಪ್ ವಾಟರ್ ಅಂಡ್ ದ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಇವಾಗ ಆಕ್ಸಿಜನ್ ಫಾರ್ಮೇಶನ್ ಆಯ್ತು ನೋಡಿ. ಆಫ್ಟರ್ ದ ಬ್ರೇಕ್ ಡೌನ್ ಆಕ್ಸಿಜನ್ ಫಾರ್ಮೇಶನ್ ಹ್ಯಾಪೆಂಡ್. ಓಕೆ, ಸೊ ರಿಮೆಂಬರ್ ದಿಸ್ Big Bang theory, one huge explosion happened, unimaginable in physical term. That huge explosion led to expansion, and that expansion led to cooling down and led to the formation of gases like hydrogen and helium, which condensed under gravitation to form the present day galaxies. And Earth is present inside the Milky Way galaxy. Okay, done. Okay, ivaga draw a neat labeled diagram of Miller's experiment. What were the different gases did the flask use as an experimental setup? What condition of primitive Earth was created in the flask? Write the conclusion drawn from this experiment. Okay, so ನಾಲ್ಕು ಕ್ವೆಶ್ಚನ್ ಇದೆ. ಫಸ್ಟ್ ನಮಗೆ ಎಕ್ಸ್ಪೆರಿಮೆಂಟ್ ಅರ್ಥ ಮಾಡ್ಕೊಳ್ಳೋಣ, ಅದಾದ್ಮೇಲೆ ನಮಗೆ ಕ್ವೆಶ್ಚನ್ಸ್ ಮಾಡೋಣ. ಓಕೆ, ಎಸ್, ಕ್ಲಿಯರ್? ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಸ್ಟೂಡೆಂಟ್ಸ್ ಸ್ವಲ್ಪ ಎನರ್ಜಿ ತೋರಿಸಿ. ಸ್ಟೂಡೆಂಟ್ಸ್ ಏನಿದು, ಸ್ವಲ್ಪ ಎನರ್ಜಿ ತೋರಿಸಿ. One second. Okay, yes. So, nodi, Urey and Miller experiment banbito. Actually, Urey and Miller experiment is a continuation of Oparin and Halden's experiment. Okay, I think all of you will know by now this. Oparin and Halden experiment of chemical evolution. Okay, chemical evolution. So ಈ chemical evolution ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಅವ್ರ ಮೇನ್ ಅಜೆಂಡಾ ಏನಿದ್ರೆ ಇದ್ ಬಗ್ಗೆ ಮಾತಾಡ್ತಾ ಇತ್ತು. ಓಕೆ, ವಾಟ್ ವಾಸ್ ದಟ್ ಇಸ್ ಸ್ಟೂಡೆಂಟ್ಸ್, ಹಿಯರ್ ದೇ ಟುಕ್ ಆಲ್ ದಿ ಗ್ಯಾಸಸ್. ನಾವ್ ಹೇಳಿಲ್ವಾ ಅರ್ಲಿ ಅರ್ತ್ ಅಲ್ಲಿ ಈ ತರ ಗ್ಯಾಸಸ್ ಇತ್ತಂತ. ದೇ ಟುಕ್ ಆಲ್ ದಟ್ ಅರ್ಲಿ ಅರ್ತ್, okay, gases, that is methane, ammonia, water vapor, H2, ಇದೆಲ್ಲ ಕಾಂಬಿನೇಷನ್ ಆಗ್ಬಿಟ್ಟು ಫ್ಲಾಸ್ಕ್ ಅಲ್ಲಿ ಮಾಡಿದ್ದಾರೆ. ಅದಾದ್ಮೇಲೆ with the help of electrodes, so Oparin and Halden told that there is lightning that happens, no, that lightning led to the condensation. So ಆ lightning effect ಕೊಡ್ಬೇಕಂತ they used electrodes at 800 degrees Celsius. ಈ ನಂಬರ್ ಇಂಪಾರ್ಟೆಂಟ್ ನಿಮಗೆ, 800 degrees Celsius. and after some time ಏನಾಯ್ತು, obviously ಇಷ್ಟು ಹೀಟ್ ಅಲ್ಲಿ ಗ್ಯಾಸಸ್ ಎಲ್ಲ ಇದಾಗುತ್ತೆ ಅಲ್ವಾ, ಕಂಡೆನ್ಸ್ ಆಗುತ್ತೆ. ಸೊ ಇದೆಲ್ಲ ಕಂಡೆನ್ಸರ್ ಅಲ್ಲಿ ಕಂಡೆನ್ಸ್ ಆಗಿ ವಿ ಗಾಟ್ ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಮಿಲ್ಲರ್ ಅಂಡ್ ಯೂರಿ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮಗೆ ಅಲ್ಟಿಮೇಟ್ಲಿ ಅಮಿನೋ ಆಸಿಡ್, we saw the formation of amino acid. Okay, we saw the formation of amino acids. Okay, now please understand the questions. Okay, we will go back to the question. So ee diagram draw madak irbodu, we can't predict. Okay, now il nodi first question, what were the different gases did the flask use? So aa flask alli enella gases ittu, CH4, methane ittu, ammonia, water and water vapor. Okay, water vapor ittu. Next question, what condition of primitive earth was created in the flask? So what condition was created? They created the condition of early earth, okay, with no atmosphere or oxygen. Okay, and same gases. Write the conclusion drawn from this experiment. So this conclusion banbittu, they told that with the help of simple, okay, simple inorganic substance, ನಮಗೆ ಅಲ್ಟಿಮೇಟ್ಲಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಫಾರ್ಮ್ ಮಾಡಬಹುದು. We can form organic substance, okay, like your amino acids,
lipids, fats, ಇದೆಲ್ಲ ಫಾರ್ಮ್ ಮಾಡೋಕ್ಕೆ ನಮ್ಮ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಯೂಸ್ ಮಾಡ್ಬಿಟ್ಟು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಫಾರ್ಮ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್, ಇಲ್ಲ ಅವ್ರು ಲೈಟ್ನಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸೊ ವಿತ್ ದ ಹೆಲ್ಪ್ ಆಫ್ ಲೈಟ್ನಿಂಗ್ ಆರ್ ಎನರ್ಜಿ. ಓಕೆ, ಕ್ಲಿಯರ್? This is what our experiment gave the conclusion. Clear? Next one. What are homologous organs? Mention an example. What are homologous? Okay, tumba examples ide. So first of all, homologous organs andre homologous. Okay. So remember this trick, students. HDAC. Okay, HD room alli, HD TV ira room alli AC kandita irutte. So homologous andre divergent. Divergent evolution. Divergent evolution andre eno, ಅವ್ರಿಗೆ ಕಾಮನ್ ಆನ್ಸೆಸ್ಟರ್ಸ್ ಇರುತ್ತೆ, they'll have common ancestors but they will not have the same function. Common ancestors but they will not have the same function. Okay, common ancestors will be there, not similar structures also they might have. Okay, similar structure but different function. ಡೈವರ್ಜೆಂಟ್ ಅಂದ್ರೆ ಏನು, ಒನ್ ಪಾಯಿಂಟ್ ಇಂದ ರೇಡಿಯೇಟ್ ಆಗೋಗೋದು ಅಲ್ವಾ. ಸೊ ಸಿಮಿಲರ್ ಸ್ಟ್ರಕ್ಚರ್ ಇರುತ್ತೆ ಬಟ್ ಡಿಫ್ರೆಂಟ್ ಫಂಕ್ಷನ್ ಇರುತ್ತೆ. ಎಕ್ಸಾಂಪಲ್ ಕೇಳಿದರೆ ಫಸ್ಟ್ ಪ್ಲಾಂಟ್ಸ್ ಬಗ್ಗೆ ಹೇಳೋಣ. ಪ್ಲಾಂಟ್ಸ್ ಎಕ್ಸಾಂಪಲ್ ಬಂದ್ಬಿಟ್ಟು ಬೋಗೇನ್ ವಿಲ್ಲಾ ಮತ್ತೆ ಕುಕುರ್ಬಿಟ. ಸೊ tendrils of bougainvillea, thorns of bougainvillea and tendrils of cucurbita. So idu eradu bandbit stem modification, but one is helping for protection, one is helping for climbing. Okay, next animal, students. Animals, you can write anything. Okay, you can write forelimbs of cheetah and human or bat, anything you can write. Why? Because humerus radius alna bones ella same irutte, but one is using it for running, one is using it for holding alva. So avrdu functions completely different irutte. So remember this, common ancestors, similar structure adre different function. Okay, similar structure adre different function. So il thorn, il tendrils, il forelimbs of cheetah and human or bat or dolphin idella baribodu. Okay, so ee question ಮಾಡಿದೀವಿ. Write a detail on adaptive radiation. Question no. So illi write a detailed note on adaptive radiation. So adaptive radiation ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಒಂದು ಪಾಯಿಂಟ್ ಇಂದ ಸೇಮ್ ಜಾಗ್ರಫಿಕಲ್ ಏರಿಯಾದಲ್ಲಿ ನಾವು ಮೈಗ್ರೇಟ್ ಮಾಡಿದ್ರೆ, ಮೂವ್ ಮಾಡಿದ್ರೆ ಅದನ್ನ ನಾವು ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, the process of evolution of different species in a given geological area starting from a point. So ಈ definition ಗೊತ್ತಿರಬೇಕು. The process, okay, this process of evolution of different species in a given geographical area starting from a point and radiating to other areas of geography is called as adaptive radiation. Andre it's not like now Bangalore inda we are going to America atara alla. ಈ ಬ್ಯಾಂಗ್ಳೂರಲ್ಲಿ ನಾವು ಈ ಒಂದು ಸ್ಪಾಟ್ ಇಂದ ವಿ ಹ್ಯಾವ್ ಗಾನ್ ಟು ಲೆಟ್ಸ್ ಸೇ ವೈಟ್ ಫೀಲ್ಡ್ ಹೋಗಿದ್ದೀವಿ, ಇಲ್ಲಾಂದ್ರೆ HSR, ಕೋರಮಂಗಲ, ಈ ತರ ಒಂದು ರೇಡಿಯೇಷನ್ಗೆ ನಾವು ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳ್ತೀವಿ. ಅಂಡ್ ಬಿಕಾಸ್ ಆಫ್ ದಿಸ್ ಮೂವ್ಮೆಂಟ್ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲೂ ಸ್ವಲ್ಪ ಚೇಂಜಸ್, ನಮ್ಮ ಹ್ಯಾಬಿಟಾಟ್ ಅಲ್ಲೂ ಸ್ವಲ್ಪ ಚೇಂಜಸ್ ಇದ್ರೆ that is what is called as adaptive radiation. So adaptive radiation do example ಬಂದ್ಬಿಟ್ಟು Darwin's finches. So generally ನೋಡಿದ್ರೆ ಸ್ಟೂಡೆಂಟ್ಸ್ Darwin's finches ಬಂದ್ಬಿಟ್ಟು seed eating. Okay, generally ನೋಡಿದ್ರೆ ಇದು seed eating, but because of adaptive radiation in the geographical area, ಕೆಲವರು ಶಾರ್ಪ್ ಬೀಕ್ ಆಗಿದೆ, ಕೆಲವರು ಸ್ಮಾಲ್ ಬೀಕ್ ಆಗಿದೆ, ಕೆಲವರು ಮೀಡಿಯಂ ಆಗಿದೆ, ಕೆಲವರು ಇನ್ಸೆಕ್ಟಿವೋರಸ್ ಆಗಿದೆ, ವುಡ್ ಪೆಕರ್ ಟೈಪ್ಸ್ ಆಗಿದೆ. ಸೊ ಬಿಕಾಸ್ ಆಫ್ ಅವ್ರು ಯಾವ ಏರಿಯಾದಲ್ಲಿ, ಯಾವ ಜಾಗ್ರಫಿಕಲ್ ಏರಿಯಾದಲ್ಲಿ ಮೂವ್ ಮಾಡಿದಿರೋ ಆ ತರ ಒಂದು ಅಡಾಪ್ಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆನಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಅಡಾಪ್ಟಿವ್ ರೇಡಿಯೇಷನ್. ಇನ್ನೊಂದು ಎಕ್ಸಾಂಪಲ್ ಬಂದ್ಬಿಟ್ಟು ಮಾರ್ಸುಪಿಯಲ್ಸ್. ಸೊ ಇಲ್ಲೇನಾಯ್ತು ಸ್ಟೂಡೆಂಟ್ಸ್, ಸಿಂಪಲ್ ಆಗಿ ಆಸ್ಟ್ರೇಲಿಯಾದಲ್ಲಿ, ಓಕೆ, ಆಸ್ಟ್ರೇಲಿಯಾ ಡಸನ್ ಹ್ಯಾವ್ ಟೆರೆಸ್ಟ್ರಿಯಲ್ ರೂಟ್. ಅಂದ್ರೆ ಆನಿಮಲ್ಸ್ ಗೆ ಬೇರೆ ಕಡೆ ಹೋಗಕ್ಕೆ ಒಂದು ಟೆರೆಸ್ಟ್ರಿಯಲ್ ರೂಟ್ ಇಲ್ಲ, ಬಿಕಾಸ್ ದೇ ಡಿಡ್ ನಾಟ್ ಹ್ಯಾವ್ ಅ ರೂಟ್.
okay, because they did not have a route, these people could not migrate or could not move from one continent to another or one adu ಮಾಡಕ್ಕಾಗಿಲ್ಲ. ಸೊ ಅವ್ರು ಏನ್ ಮಾಡಿದ್ದಾರೆ, ಒಂದೇ ಒಂದು ಜಾಗ್ರಫಿಕಲ್ ಏರಿಯಾದಲ್ಲಿ ಮೂವ್ ಮಾಡಿ ಈ ತರ ಒಂದು ಅಡಾಪ್ಟೇಷನ್ ನೋಡಿ, ವುಲ್ಫ್ ಫಾರ್ಮೇಶನ್ ಆಗಿದೆ, ಕ್ಯಾಟ್ ಫಾರ್ಮೇಶನ್ ಆಗಿದೆ, ಆಂಟೀಟರ್, ರ್ಯಾಟು, ಕ್ಯಾಂಗ್ರೂ, ಇದೆಲ್ಲ ಒಂಥರ ಮಾರ್ಸುಪಿಯಲ್ ರೇಡಿಯೇಷನ್. ಓಕೆ, ಅಂದ್ರೆ ಅವ್ರು ಒಂದು ಪಾಯಿಂಟ್ ಇಂದ ಸೇಮ್ ಜಿಯೋಲಾಜಿಯಲ್ಲಿ ರೇಡಿಯೇಟ್ ಆಗಿ ಮಾಡಿಫಿಕೇಶನ್ ಮಾಡಿದ್ದಾರೆ. ಓಕೆ, ಅಂಡರ್ಸ್ಟುಡ್. ನಾವು ಈ ಗ್ರಾಫ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಗ್ರಾಫ್ ಏನ್ ಎಕ್ಸ್ಪ್ಲೈನ್ ಮಾಡೋದಂದ್ರೆ, ದಿಸ್ ಗ್ರಾಫ್ ಟಾಕ್ಸ್ ಅಬೌಟ್ ನ್ಯಾಚುರಲ್ ಸೆಲೆಕ್ಷನ್. ಈ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಸಿ, ದೇ ವಿಲ್ ನಾಟ್ ಗಿವ್ ಯು ಕಾಂಪ್ಲಿಕೇಟೆಡ್ ಕ್ವಶನ್. ಅವ್ರು ಈ ಗ್ರಾಫ್ ಬಗ್ಗೆ ಕೇಳಿ, ಲೈಕ್ ದೇ ಕ್ಯಾನ್ ಆಸ್ಕ್ ಯು ಟು ಡ್ರಾ ಆರ್ ದೇ ಕ್ಯಾನ್ ಆಸ್ಕ್ ಯು ಟು ಜಸ್ಟ್ ಲೇಬಲ್ ಆರ್ ಸಮಥಿಂಗ್. ಸೊ ಇವಾಗ ಇದರಿಂದ ಲೆಟ್ಸ್ ಸೇ ಐ ಆಮ್ ಚೂಸಿಂಗ್ ಆಲ್ ದ ಮೀಡಿಯಂ ಟಾಲ್ ಪೀಪಲ್. ಇವಾಗ ಮೀಡಿಯಂ ಟಾಲ್ ಪೀಪಲ್ ನ ಸೆಲೆಕ್ಟ್ ಮಾಡಿದ್ರೆ ನಿಮ್ ಗ್ರಾಫ್ ಸೆಂಟರ್ ಅಲ್ಲಿ ನ್ಯಾರೋ ಆಗಿರುತ್ತೆ. The center of the graph will be narrow. Arthaita? Now let's say from the graph, okay, from the graph I have selected all the short people of the class, or I have selected all the tall people of the class. So ಆದ್ರೆ ನಿಮ್ ಇದು ಏನು ಗ್ರಾಫ್ ಬಂದ್ಬಿಟ್ಟು ಒಂದು ಡೈರೆಕ್ಷನಲ್ ಇರುತ್ತೆ. So this is called as directional graph. This is called as stabilizing graph. ಸ್ಟೆಬಿಲೈಸಿಂಗ್ ಗ್ರಾಫ್. ಇದು ಬಂದ್ಬಿಟ್ಟು ಡೈರೆಕ್ಷನಲ್ ಗ್ರಾಫ್. ಡೈರೆಕ್ಷನಲ್ ಗ್ರಾಫ್ ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಲೆಟ್ಸ್ ಸೇ ನಾನು ಕ್ಲಾಸಲ್ಲಿ ಶಾರ್ಟ್ ಅಂಡ್ ಟಾಲ್ ಅವ್ರನ್ನ ಸೆಲೆಕ್ಟ್ ಮಾಡಿದೀನಿ, ಮೀಡಿಯಂ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ 2 ಪೀಕ್ ಸಿಕ್ಕುತ್ತೆ. ಸೊ ಇದನ್ನ ನಾವು ಡಿಸ್ರಪ್ಟಿವ್ ಗ್ರಾಫ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಡಿಸ್ರಪ್ಟಿವ್ graph. Clear? So this graph they might ask you people. Okay, clear to all of you? So this is the important questions of evolution. Last cell students, please remember to learn this. It banbit nimdo idu enado evolution of man. Okay, evolution of man. So evolution of man alli nimag idu to remember, I'll give you a way to remember it. So to remember the order, our order kelbodu illandre full explanation kelbodu. Remember this: draw hen. Okay, draw hen. Clear? Draw hen andre D for Dryopithecus, R for Ramapithecus, A for Australopithecus, okay, H for Homo habilis, E for Homo erectus, and Neanderthal man. Okay, Neanderthal man. So if you remember this, you will be able to remember the entire evolution of man, because our order alli neevu, if you prepare, it will be easy. Don't worry, I'll take these questions up again. Okay. Okay, ನನಗೆ ಇನ್ನೂ ಒಂದು ಕ್ಲಾಸ್ ಇದೆ ಸ್ಟೂಡೆಂಟ್ಸ್, ಸೊ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಬೇಕು. ಸೊ ಬಸವ ಸರ್ ವಿಲ್ ಜಾಯಿನ್. ಓಕೆ, ಆಫ್ಟರ್ ಅ 5 minutes ಬ್ರೇಕ್ ಬಸವ ಸರ್ ವಿಲ್ ಜಾಯಿನ್, ಸೊ ಯು ಕ್ಯಾನ್ ಆಲ್ ಜಾಯಿನ್ ಫಾರ್ ಬಸವ ಸರ್ಸ್ ಕ್ಲಾಸ್. ಓಕೆ, ರೆಡಿ? ಒಂದು 5 minutes ಬ್ರೇಕ್ ಎತ್ಕೊಳ್ಳಿ. ಓಕೆ, ಸೊ ಆಫ್ಟರ್ ದಟ್ ಬಸವ ಸರ್ ವಿಲ್ ಜಾಯಿನ್, ಡೋಂಟ್ ವರಿ. Okay, starting principles of inheritance. Got it? Yes.
Hello students, namaskar. Welcome to Vedantu Karnataka. This is Basaraj sir, your biology master. Students, quick comment ಹೇಳಿ ಬೇಗ. ನಂಗೆ ನನ್ನ ಸೌಂಡ್ ಕೇಳಿಸ್ತಿದ್ರೆ, ನನ್ನ ವಿಡಿಯೋ ಕಾಣಿಸ್ತಿದ್ರೆ ಬೇಗ ಹೇಳಿ ಬೇಗ ಸ್ಟೂಡೆಂಟ್, ಬೇಗ ಫಸ್ಟ್ ಆಫ್ ಆಲ್ ಸರಿನಾ? ಯಾಕಂದ್ರೆ ಸ್ಟೂಡೆಂಟ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನಿಮ್ದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಇಲ್ಲಿಂದ ಎವ್ರಿ ಸಿಂಗಲ್ ಇಯರ್ ಕ್ವಶನ್ಸ್ ಬಂದೇ ಬರುತ್ತೆ ಆಬ್ವಿಯಸ್ಲಿ, ರೈಟ್? ಇಲ್ಲಿಂದ ಕ್ವಶನ್ಸ್ ಎರಡು ತರ ಬರುತ್ತೆ. ಒಂದು ಡೈರೆಕ್ಟ್ ಕ್ವೆಶನ್, ಇನ್ನೊಂದು ಇಂಡೈರೆಕ್ಟ್ ಕ್ವೆಶನ್. ಇಂಡೈರೆಕ್ಟ್ ಕ್ವೆಶನ್ ಅಂದ್ರೆ ನ್ಯೂಮರಿಕಲ್ ಕೇಳ್ಬೋದು ನಿಮ್ಗೆ, ಅಬ್ಬಬ್ಬಾ ಅಂದ್ರೆ. ಅದು ಬಿಟ್ರೆ ಇಲ್ಲಿಂದ ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾನು ಈ ಎಲ್ಲಾ ಡೈರೆಕ್ಟ್ ಕ್ವಶನ್ಸ್ ನ ಒಂದ್ಸತಿ ಡಿಸ್ಕಸ್ ಮಾಡ್ಬಿಡೋದ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಚಾಪ್ಟರ್ ಗೊತ್ತಿಲ್ಲ ಅಂದ್ರೆ ಸ್ಟೂಡೆಂಟ್ಸ್, ಅಕಸ್ಮಾತ್ ಚಾಪ್ಟರ್ ನಿಮ್ಗೆ ಅರ್ಥ ಆಗಿಲ್ಲ ಈ ಚಾಪ್ಟರ್, ಅವಾಗ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್? ನಿಮ್ಗೆ ಈ ಚಾಪ್ಟರ್ ಅರ್ಥ ಆಗಿಲ್ಲ ಅಂತಂದ್ರೆ ನಾಳೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಫುಲ್ ಬಯಾಲಜಿ ಮ್ಯಾರಥಾನ್ ನಡೆಸ್ತೀವಿ. ನಾಳೆ ಬೆಳಗ್ಗೆಯಿಂದ ರಾತ್ರಿವರೆಗೂ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫುಲ್ ಬಯಾಲಜಿ ಮ್ಯಾರಥಾನ್ ಎಕ್ಸಾಮ್ 3ಗೋಸ್ಕರ. ಸರಿನಾ? ಸೊ ಅದನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಫುಲ್ ಬಯಾಲಜಿ ಸ್ಟಾರ್ಟಿಂಗ್ ಚಾಪ್ಟರ್ ಯಾವುದು ನಿಮ್ದು ಆ ಪ್ಲಾಂಟ್ಸ್ ರಿಪ್ರೊಡಕ್ಷನ್ ಇಂದ ಎಂಡ್ ವರ್ಗೂ ಎಂಟೈರ್ ಎಕಾಲಜಿ ಕೂಡ ಹೇಳ್ಕೊಡ್ತೀವಿ ನಾವು, ಸರಿನಾ? ಸೊ ಅದನ್ನ ನಾವು ನಾಳೆ ಮಾಡೋದು ಅನ್ಕೊಂತಿದೀವಿ. ನಾಳೆ ನಾವು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಎಲ್ಲಾ ಚಾಪ್ಟರ್ ನಾವು ಹೇಳ್ಕೊಡ್ತೀವಿ. ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಯಾಕಂತಂದ್ರೆ ಏನಾಗ್ತಂದ್ರೆ, ಈಗ ನೀವು ಕ್ವಶನ್ಸ್ ನ ಬಹ್ಯಾಟ್ ಮಾಡೋದ್ರೆ ಏನಾಗತ್ತೆ ಗೊತ್ತಾ? ಬರೀ ಕ್ವಶನ್ಸ್ ನ ಬಹ್ಯಾಟ್ ಮಾಡಿದ್ರೆ ಕೆಲವು ಕ್ವಶನ್ಸ್ ಆಚೆ ಬರ್ಬೋದು. ಸೊ ನಾವು ನಮ್ ಕಡೆಯಿಂದ ಫುಲ್ ಎಲ್ಲಾ ಎಷ್ಟಾಗುತ್ತೆ ಅಷ್ಟು ಕ್ವಶನ್ಸ್ ನ ಕೊಡ್ತೀವಿ, ಬಟ್ ಇದು ಬಿಟ್ಟು ಕ್ವಶನ್ ಆಚೆ ಬರ್ಬೋದಾ? ಆಚೆ ಬಂದೇ ಬರುತ್ತೆ. ಸೊ ಆ ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಫುಲ್ ಚಾಪ್ಟರ್ ಕಲೀಲೇಬೇಕು. ಸೊ ನಾಳೆ ಏನ್ ಮಾಡೋದಂದ್ರೆ, ನಾಳೆ ನಾವು ಬೆಳಗ್ಗೆ ಅಂತ ಸಾಯಂಕಾಲವರೆಗೂ ಫುಲ್ ಚಾಪ್ಟರ್ ಒಂದ್ಸತಿ ಮುಗಿಸ್ಬಿಡೋದ, ಸರಿನಾ? ಸೊ ಬನ್ನಿ ಸ್ಟೂಡೆಂಟ್ಸ್, ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೋದ ಬನ್ನಿ. ಈಗ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಫಸ್ಟ್ ಕ್ವಶನ್ ಏನಪ್ಪಾ ಇಲ್ಲಿ? ಗಿವ್ ಅ ಎಕ್ಸಾಂಪಲ್ ಆಫ್ ಫೀಮೇಲ್ ಹೆಟರೋಗ್ಯಾಮಿಟಿ. ನೋಡಿ, ಈ ತರ ಕ್ವಶನ್ಸ್ ತುಂಬಾ ಬರುತ್ತೆ. ಈ ಮೇಲ್ ಹೆಟರೋಗ್ಯಾಮಿಟಿ ಮತ್ತೆ ಫೀಮೇಲ್ ಹೆಟರೋಗ್ಯಾಮಿಟಿ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಮೇಲ್ ಹೆಟರೋಗ್ಯಾಮಿಟಿ ಯಾವ್ದು ಎಕ್ಸಾಂಪಲ್ಸ್, ಫೀಮೇಲ್ ಹೆಟರೋಗ್ಯಾಮಿಟಿ ಎಕ್ಸಾಂಪಲ್ಸ್ ಯಾವುದು ಸ್ಟೂಡೆಂಟ್ಸ್? ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ತೋರಿಸ್ಬಿಡ್ತೀನಿ, ಆಮೇಲೆ ತೋರಿಸೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ಮೇಲ್ ಹೆಟರೋಗ್ಯಾಮಿಟಿ ಅಂದ್ರೆ ಅರ್ಥ ಏನು ಅರ್ಥ ಮಾಡ್ಕೊಳ್ಳಿ. ಮೇಲ್ ಹೆಟಿರೋಗ್ಯಾಮಿಟಿ, ಮೇಲ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು. ಹೆಟಿರೋ ಅಂದ್ರೆ ಏನು? ಹೆಟಿರೋ ಅಂದ್ರೆ ಡಿಫ್ರೆಂಟ್, ಗ್ಯಾಮಿಟ್ ಅಂದ್ರೆ ಗ್ಯಾಮೆಟ್ಸ್. ಇಲ್ಲಿ ಮೇಲ್ ಹತ್ರ ಎರಡು ಬೇರೆ ಬೇರೆ ಗ್ಯಾಮೆಟ್ಸ್ ಇರುತ್ತೆ, ಸೆಕ್ಸ್ ಗ್ಯಾಮೆಟ್ಸ್. ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಅಲ್ಲಿ ನೀವು ಮೇಲ್ಸ್ ನೋಡ್ಬೋದು, ಮೇಲ್ಸ್ ಇದು ಫೀಮೇಲ್ XX, ಮೇಲ್ ಅಲ್ಲಿ XY. ಸೊ ಇಲ್ಲಿ ನೋಡ್ಬೋದು ನೀವು, ಮೇಲ್ ಅಲ್ಲಿ XY ಇರೋದ್ರಿಂದ ದ ಮೇಲ್ ವಿಲ್ ಡಿಸೈಡ್ ದ ಸೆಕ್ಸ್ ಆಫ್ ದ ಆಫ್ ಸ್ಪ್ರಿಂಗ್. ಅದು ಫೀಮೇಲ್ ಆಗ್ಬೇಕಾ ಮೇಲ್ ಆಗ್ಬೇಕಂತ, ಮಗು ಫೀಮೇಲ್ ಆಗ್ಬೇಕಾ ಚಿಕ್ಕ ಹೆಣ್ಣು ಮಗು ಇಲ್ಲ ಗಂಡು ಮಗು ಬೇಕಂತ ಮೇಲ್ಸ್ ವಿಲ್ ಡಿಸೈಡ್. ಇನ್ನೊಂದು ಎಕ್ಸಾಂಪಲ್ ಗ್ರಾಸ್ ಓಪರ್ ಕೂಡ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಗ್ರಾಸ್ ಓಪರ್ ಫೀಮೇಲ್ಸ್ ಅಲ್ಲಿ XX ಮತ್ತೆ ಅದೇ ಮೇಲ್ಸ್ X ನಾಟ್ ಗ್ರಾಸ್ ಓಪರ್ ಅಲ್ಲಿ. ಸೊ ಬೋತ್ ಆರ್ ಎಕ್ಸಾಂಪಲ್ಸ್ ಆಫ್ ಮೇಲ್ ಹೆಟರೋಗ್ಯಾಮಿಟಿ. ಅದೇ ಸೇಮ್ ಟೈಮ್ ಸ್ಟೂಡೆಂಟ್ಸ್, ಫೀಮೇಲ್ ಹೆಟರೋಗ್ಯಾಮಿಟಿ ಎಕ್ಸಾಂಪಲ್ಸ್ ಏನು? ಫೀಮೇಲ್ ಹೆಟರೋಗ್ಯಾಮಿಟಿ ನಮ್ಮ ಹತ್ರ ಬರ್ಡ್ಸ್ ಮತ್ತೆ ಬಟರ್ಫ್ಲೈ ಇದೆ. ಇಲ್ಲಿ ಬರ್ಡ್ಸ್ ಮತ್ತೆ ಬಟರ್ಫ್ಲೈ ಇದೆ. ಬರ್ಡ್ಸ್ ಅಲ್ಲಿ ZW, ಈ ZW ಇದೆಯಲ್ಲ, ಎರಡು ತರ ಗ್ಯಾಮೆಟ್ಸ್ ಇಲ್ಲಿ, ಅದು ಫೀಮೇಲ್ ಹತ್ರ ಇದೆ ಇಲ್ಲಿ. ಮತ್ತೀಗ ಸೊ ಫೀಮೇಲ್ ಹೆಟರೋಗ್ಯಾಮಿಟಿಯಲ್ಲಿ ಫೀಮೇಲ್ಸ್ ಹತ್ರ ಎರಡು ಬೇರೆ ಬೇರೆ ಗ್ಯಾಮೆಟ್ಸ್ ಇರುತ್ತೆ. ಅಂಡ್ ಇಲ್ಲಿ Z ಬಂತ W ಬಂತ, ಡಿಪೆಂಡಿಂಗ್ ಅಪಾನ್ ದಟ್ ಆ ಬರ್ಡ್ ಇದೆಯಲ್ಲ, ಆ ಬರ್ಡ್ ಫೀಮೇಲ್ ಆಗ್ಬೋದು ಅಲ್ಲ ಮೇಲ್ ಆಗ್ಬೋದು. ಚಿಕನ್ ಅಲ್ಲಿ ಆಗುತ್ತೆ ಯೂಶಲಿ, ಚಿಕನ್ ಅಲ್ಲಿ. ನೆಕ್ಸ್ಟ್ ಬಟರ್ಫ್ಲೈ ಕೂಡ, ಬಟರ್ಫ್ಲೈ ಅಲ್ಲಿ Z0 ZZ, ಇಲ್ಲಿ ಫೀಮೇಲ್ ಹ್ಯಾಸ್ 2 ಡಿಫರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್. ಸೊ ಆ ತರ ನಿಮ್ಗೆ ಗೊತ್ತಾಗುತ್ತೆ. ಆ ತರ ನೀವು ಈ ಮೇಲ್ ಮತ್ತೆ ಫೀಮೇಲ್ ಹೆಟರೋಗ್ಯಾಮಿಟಿ ಎಕ್ಸಾಂಪಲ್ಸ್ ಕಲ್ತ್ಕೋಬಹುದು ಸ್ಟೂಡೆಂಟ್ಸ್. ಅದ್ ಜೊತೆಗೆ ನಿಮ್ಗೆ ಇದು ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ 3 ಮಾರ್ಕ್ ಕ್ವೆಶನ್, ಒಂದ್ಸತಿ ಅಬ್ಬಬ್ಬ ಮಿಸ್ಟೇಕ್ ಆಗಿ 5 ಮಾರ್ಕ್ಸ್ ಕೂಡ ಕೊಡ್ಬೋದು. ಏನಪ್ಪ ಕ್ವೆಶನ್ ಇದು ನೋಡಿ? ಸೆಕ್ಸ್ ಡಿಟರ್ಮಿನೇಷನ್ ಇನ್ ದ ಕೇಸ್ ಆಫ್ ಹನಿ ಬಿ. ಏನಾಗುತ್ತೆ ಸ್ಟೂಡೆಂಟ್ಸ್? ಹನಿ ಬಿಯಲ್ಲಿ ಫಸ್ಟ್ ಆಫ್ ಆಲ್ ಹ್ಯಾಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ನಡೆಯುತ್ತೆ. ಹ್ಯಾಪ್ಲೋ ಡಿಪ್ಲಾಯ್ಡಿ ಅಂತ ನಡೆಯುತ್ತೆ. ಯಾವ ತರ ನಡೆಯುತ್ತೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಆಫ್ ಆಲ್ ನಂಬರ್ ಆಫ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ಇಲ್ಲಿ ನಂಬರ್ ಆಫ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇಲ್ಲಿ 21 = 32. ಇದು ನೆನ್ಪಿರ್ಬೇಕು ನಿಮ್ಗೆ, ಸರಿನಾ? ನೀವು ಈ ತರ ಬರೆದ್ರೆ ಸಾಕು, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಈ ತರ ಬರೀರಿ ಸ್ಟೂಡೆಂಟ್ಸ್. ನೀವು ಕತೆ ಬರೆಯಕ್ಕಿಂತ ಈ ತರ ಬರ್ದ್ಬಿಟ್ರೆ ಸಾಕು, ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ ನಿಮ್ಗೆ. ಇದು ಬಿಟ್ಟು ಒಂದ್ 2-3 ಲೈನ್ ಆ ಕಡೆ ಈ ಕಡೆ ಜೋಡಿಸಿ ಫುಲ್ ಮಾರ್ಕ್ಸ್ ಬಂದಿಚ್ಚ ಈ ಕ್ವಶನ್ಗೆ. ನೋಡಿ, ಫಸ್ಟ್ ಮೇಲ್ ಹ್ಯಾಪ್ಲಾಯ್ಡ್, ಫೀಮೇಲ್ ಡಿಪ್ಲಾಯ್ಡ್. ಯಾವತ್ತೂ ಕೂಡ ಇಲ್ಲಿ ಮೇಲ್ಸ್ ಯಾವತ್ತು ಹ್ಯಾಪ್ಲಾಯ್ಡ್ ಇರುತ್ತೆ, ಫೀಮೇಲ್ಸ್ ಯಾವತ್ತು ಡಿಪ್ಲಾಯ್ಡ್ ಇರುತ್ತೆ. ಇಲ್ಲಿ ನಾವು ಸ್ಟೂಡೆಂಟ್ಸ್ ಈ ಮೇಲ್ ವಿಲ್ ಪ್ರೊಡ್ಯೂಸ್ ದ ಸ್ಪರ್ಮ್, ಫೀಮೇಲ್ ವಿಲ್ ಪ್ರೊಡ್ಯೂಸ್ ದ ಎಗ್. ಅದು ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ ಯಾವತ್ತು ಹೆಂಗ್ ಸ್ಟೂಡೆಂಟ್ಸ್? ಇದು ಮೇಲು ಹ್ಯಾಪ್ಲಾಯ್ಡ್, ಇದು ಹ್ಯಾಪ್ಲಾಯ್ಡ್. ಮ್ಯೋಸಿಸ್ ಆಗತ್ತಾ? ಮ್ಯೋಸಿಸ್ ಆಗಲ್ಲ ಇಲ್ಲಿ. ಸೊ ಇಲ್ಲಿ ಬರೀ ಮೈಟೋಸಿಸ್ ಮಾತ್ರ ಆಗ್ಲೇಬೇಕು. ಈಗ ನೋಡಿ, ಇಲ್ಲಿ ನೋಡಿ, ಇದು ಹ್ಯಾಪ್ಲಾಯ್ಡ್, ಡಿಪ್ಲಾಯ್ಡ್. ಸೊ ಚೇಂಜ್ ಇನ್ ಪ್ಲಾಯ್ಡಿ ಆಗ್ಬೇಕಾ? 21 ಇರೋದು N ಕನ್ವರ್ಟ್ ಆಗ್ಬೇಕಾ? ಕನ್ವರ್ಟ್ ಆಗ್ಬೇಕು. ಸೊ ಅದಕ್ಕೇನು ಮಿಯೋಸಿಸ್ ಆಗ್ಬೇಕು ಇಲ್ಲಿ, ಮಿಯೋಸಿಸ್. ಸೊ ಇದು ಫಸ್ಟ್ ಪಾಯಿಂಟ್ ನೆನಪಿರ್ಬೇಕು ನಿಮ್ಗೆ. 21 ಇದು 21, ಇದು N, ಮೈಟೋಸಿಸ್, ಮಿಯೋಸಿಸ್, ಸ್ಪರ್ಮ್, ಎಗ್ ಫ್ಯೂಸ್ ಆಯ್ತು.
n plus n ಏನು n plus n is 2n. n plus n is 2n. So let's say ಈ zygote ಫಾರ್ಮ್ ಆಗುತ್ತಲ್ಲ ಇಲ್ಲಿ ಈ zygote 2n ಇರುತ್ತೆ ಇಲ್ಲಿ. So if it is going to be 2n, it is always female, always female. So ಇದು ನೆನಪಿರಬೇಕು ಸ್ಟೂಡೆಂಟ್ಸ್, ಯಾವತ್ತೂ ಕೂಡ ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆದ್ರೆ the resultant zygote will always be female. ಯಾವತ್ತೂ ಕೂಡ ಫೀಮೇಲ್ ಇರುತ್ತೆ, ಯಾಕಂದ್ರೆ n plus n is 2n. ನಾ ಸ್ಟೂಡೆಂಟ್ಸ್, ಈ ಫೀಮೇಲ್ ಮುಂದೆ ಹೋಗ್ಬಿಟ್ಟು ಕ್ವೀನ್ ಇಲ್ಲ ಅಂದ್ರೆ ವರ್ಕರ್ ಕನ್ವರ್ಟ್ ಆಗ್ಬೋದು. ಕ್ವೀನ್ ಇಲ್ಲ ಅಂದ್ರೆ ವರ್ಕರ್ ಕನ್ವರ್ಟ್ ಆಗ್ಬೋದು, ಸರಿನಾ? ಡಿಪೆಂಡಿಂಗ್ ಆನ್ ದ ಫುಡ್ ವಿಚ್ ದೇ ಈಟ್. ನೆಕ್ಸ್ಟ್ ಅದಾದ್ಮೇಲೆ ಸ್ಟೂಡೆಂಟ್ಸ್, ಇಲ್ಲೇ ಇದು ಫೀಮೇಲ್ ಇಂಟ್ರೊಡ್ಯೂಸ್ ಆಯ್ತು. ನೀವು ಯೋಚನೆ ಮಾಡ್ತಾ ಇರ್ಬೇಕು, ಸರ್ ಮೇಲ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ ಈ ಹನಿ ಬೀಸ್ ಅಲ್ಲಿ. ಸ್ಟೂಡೆಂಟ್ಸ್, ಮೇಲ್ಸ್ ಆರ್ ಪ್ರೊಡ್ಯೂಸ್ ವಿತ್ ದ ಪ್ರಾಸೆಸ್ ಕಾಲ್ಡ್ ಆಸ್ ಪಾರ್ಥಿನೋಜೆನೆಸಿಸ್. ನೋಡಿ ಇಲ್ಲಿ ಈ ಫೀಮೇಲ್ ಎಗ್ ಇದೆಯಲ್ಲ, ಈ ಎಗ್ ವಿತೌಟ್ ಫರ್ಟಿಲೈಸೇಷನ್ ಇಲ್ದಂಗೆ ಈ ಫೀಮೇಲ್ ಎಗ್ ಡೈರೆಕ್ಟ್ ಆಗಿ ಮೇಲ್ ಕನ್ವರ್ಟ್ ಆಗುತ್ತೆ. ಹ್ಯಾಪ್ಲಾಯ್ಡ್. ದ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ ಫೀಮೇಲ್ ಎಗ್ ಇಂಟು ಮೇಲ್ ಇಸ್ ಕಾಲ್ಡ್ ಆಸ್ ಪಾರ್ಥಿನೋಜೆನೆಸಿಸ್. ದಟ್ ಇಸ್ ಫಾರ್ಮೇಶನ್ ಆಫ್ ಯಂಗ್ ಒನ್. ಈ ಯಂಗ್ ಒನ್ ಪ್ರೊಡ್ಯೂಸ್ ಆಗ್ತದೆ, ಮಗು ಪ್ರೊಡ್ಯೂಸ್ ಆಗ್ತದೆ without fertilization. That is called as parthenogenesis, students. That is called as what? Parthenogenesis. So that is the entire sex determination in the case of honeybee. ಆಮೇಲೆ ಸ್ಟೂಡೆಂಟ್ಸ್, ಇಲ್ಲಿ ಈ ಮೇಲ್ಗೆ ಫಾದರ್ ಇದೆಯಾ? ಇಲ್ಲ. ಈ ಮೇಲ್ಗೆ ಯಾವತ್ತು ಕೂಡ ಮದರ್ ಇರೋದು, ಸೊ ಫಾದರ್ ಇಲ್ಲ. ಈ ಮೇಲ್ಗೆ ಯಾವತ್ತು ಸನ್ ಬರುತ್ತಾ? ಇಲ್ಲಿ ಸನ್ ಬರಲ್ಲ, ಯಾವತ್ತು ಡಾಟರ್ ಬರುತ್ತೆ. ಸೊ ನೋ ಫಾದರ್ ನೋ ಸನ್ ಮೇಲ್ಗೆ. ಬಟ್ ಸ್ಟೂಡೆಂಟ್ಸ್, ಬಟ್ ಈ ಮೇಲು ಫ್ಯೂಸ್ ಆದ್ಮೇಲೆ ಇಲ್ಲಿ ಸ್ಪರ್ಮ್ ಫ್ಯೂಸ್ ಮೇಲೆ ಫೀಮೇಲ್ ಪ್ರೊಡ್ಯೂಸ್ ಮಾಡ್ತು. ಈ ಫೀಮೇಲು ಮುಂದೆ ಹೋಗ್ಬಿಟ್ಟು ಒಂದು ಮೇಲ್ ಪ್ರೊಡ್ಯೂಸ್ ಮಾಡ್ತಾ, ಈ ತರ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಮೇಲ್ಗೆ ಸನ್ ಇಲ್ಲ, ಬಟ್ ಗ್ರ್ಯಾಂಡ್ ಸನ್ ಇದೆ. ಈ ಮೇಲ್ಗೆ ಫಾದರ್ ಇಲ್ಲ, ಬಟ್ ಗ್ರ್ಯಾಂಡ್ ಫಾದರ್ ಇದೆ. ಸೊ ಏನಿದೆ? ಗ್ರ್ಯಾಂಡ್ ಫಾದರ್ ಇದೆ. ನೋಡಿ, ಈ ಮೇಲ್ಗೆ ಇದು ಫಾದರ್ ಇಲ್ಲ ಇಲ್ಲಿ, ಬಟ್ ಈ ಫೀಮೇಲ್ ಇಲ್ಲಿ ಫಾದರ್ ಇದೆ. ಸೊ ನೋ ಫಾದರ್ ಹಿಯರ್, ಬಟ್ ಗ್ರ್ಯಾಂಡ್ ಫಾದರ್ ಇದೆ. ಸೊ ಗ್ರ್ಯಾಂಡ್ ಫಾದರ್ ಇದೆ, ಗ್ರ್ಯಾಂಡ್ ಸನ್ ಇದೆ, ಫಾದರ್ ಇಲ್ಲ, ಸನ್ ಇಲ್ಲ ಇಲ್ಲಿ. ಸೊ ದಟ್ ಇಸ್ ದ ಎಂಟೈರ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ದ ಕೇಸ್ ಆಫ್ ಹನಿ ಬಿ ಸ್ಟೂಡೆಂಟ್ಸ್. ಈ ಕ್ವಶನ್ ನಿಮಗೆ ಕೇಳ್ತಾರೆ ತುಂಬಾ ಸತಿ. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಟೆಸ್ಟ್ ಕ್ರಾಸ್ ಏನಂತ ಕೇಳ್ಬೋದು, ಇಲ್ಲಿ ಕೊಟ್ಟಿದ್ದೀನಿ, ಓದ್ಕೊಳ್ಳಿ ಒಂದ್ಸತಿ. ಟೆಸ್ಟ್ ಕ್ರಾಸ್ ತುಂಬಾ ಈಸಿ. ಏನದು? ಇಟ್ ಇಸ್ ಅ ಕೈಂಡ್ ಆಫ್ ಬ್ಯಾಕ್ ಕ್ರಾಸ್. ಫಸ್ಟ್ ಆಫ್ ಆಲ್, ಟೆಸ್ಟ್ ಕ್ರಾಸ್ ಇಸ್ ಅ ಟೈಪ್ ಆಫ್ ಬ್ಯಾಕ್ ಕ್ರಾಸ್. Very important line, where F1 plant is crossed with its recessive parents. So F1 into recessive parents. Ist bardre saak ನೀವು. Recessive parents. Next function ಏನು ಸರಿನಾ ಕೇಳ್ತಾರೆ. ಮೆನ್ಷನ್ ಸಿಗ್ನಿಫಿಕೆನ್ಸ್ ಕೂಡ ಕೇಳ್ತಾರೆ ಅನ್ಸುತ್ತೆ. ಸಿಗ್ನಿಫಿಕೆನ್ಸ್ ಏನು ಟೆಸ್ಟ್ ಕ್ರಾಸ್ ದು? It helps in finding out the genotype of F1 plants where F1 is homozygous heterozygous. So it helps in finding the genotype ಅಂತ ಬರೀಲಿ ಸಾಕು of F1. ಸರಿನಾ? ನೆಕ್ಸ್ಟ್ ಟೂ ನಿಮಗೆ ಆಮೇಲೆ ಕೊಡ್ತೀನಿ ಸ್ಟೂಡೆಂಟ್ಸ್. ಇದನ್ನ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಸಿಂಪ್ಟಮ್ಸ್ ಆಫ್ ಟರ್ನರ್ ಸಿಂಡ್ರೋಮ್, ಸಿಂಪ್ಟಮ್ಸ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್, ಈ ಮೂರು ಬೇರೆ ಬೇರೆ ಡಿಸೀಸ್ದು ಸಿಂಪ್ಟಮ್ಸ್ ಮತ್ತೆ ಆ ಜೊತೆಗೆ ಯಾವ ತರ ಕ್ರೋಮೋಸೋಮ್ ಪ್ಯಾಟರ್ನ್ ಅಲ್ಲಿ ಸಿಗತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಡೌನ್ ಸಿಂಡ್ರೋಮ್ ಅಲ್ಲಿ ಟ್ರೈಸೋಮಿ ಆಫ್ 21, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ XXY ಕಂಡೀಷನ್, ಟರ್ನರ್ ಸಿಂಡ್ರೋಮ್ ಅಲ್ಲಿ X0 ಕಂಡೀಷನ್. ಸೊ ನೀವು ಅದನ್ನ ಮತ್ತೆ ಹೇಳ್ಕೊಡ್ತೀನಿ, ಆಮೇಲೆ ಚಿಂತೆ ಮಾಡಬೇಡಿ. Now next friends, what are the conclusions drawn by T.H. Morgan from the crossing experiment in Drosophila melanogaster with respect to linkage? Students, ಇಲ್ಲಿ ನಿಮಗೆ ಸಿಂಪಲ್ ಕ್ವೆಶ್ಚನ್ ಕೇಳ್ತಾರೆ. ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಅಂದ್ರೆ ಏನು? ಡೆಫಿನೇಷನ್ ಕೇಳ್ತಾರೆ. ವಾಟ್ ಇಸ್ ಲಿಂಕೇಜ್ ಸ್ಟೂಡೆಂಟ್ಸ್? ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ಲಿಂಕೇಜ್? ಈಗ ಲೆಟ್ಸ್ ಸೇ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಇಲ್ಲಿ ನಮ್ಮ ಹತ್ರ ಇಲ್ಲಿ ರೋಹಿತ್ ಇದ್ದಾನೆ, ಇಲ್ಲಿ ಬಾಲಾಜಿ ಇದ್ದಾನೆ. ಈ ರೋಹಿತ್ ಮತ್ತೆ ಬಾಲಾಜಿ ಬೆಸ್ಟ್ ಫ್ರೆಂಡ್ಸ್. ಇವರಿಬ್ಬರ ಮಧ್ಯೆಯಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಬಾಂಡಿಂಗ್ ಇವ್ರ ಮಧ್ಯೆಯಲ್ಲಿ. ಅದಾದ್ಮೇಲೆ ಇಲ್ಲಿ ನಮ್ಮ ಹತ್ರ ರವಿ ಇದ್ದಾನೆ. ಈ ರವಿ ಮತ್ತೆ ರೋಹಿತ್ ಕಂಡ್ರೆ ಆಗಲ್ಲ ಇವ್ರ ಮಧ್ಯೆ ಕೋಲ್ಡ್ ವಾರ್ ನಡೀತಿದೇನೋ, ಕೋಲ್ಡ್ ವಾರ್. ಸರಿನಾ? ಸೊ ಈಗ ನೋಡಿ, ನೀವೇ ಹೇಳಿ ಸ್ಟೂಡೆಂಟ್ಸ್, ಈ ರೋಹಿತ್ ಮತ್ತೆ ಬಾಲಾಜಿ ಇಬ್ರು ಫ್ರೆಂಡ್ಸ್, ಬಾಂಡ್ ಚೆನ್ನಾಗಿದೆ. ಸೊ ಅವ್ರದ್ದು ಲಿಂಕೇಜ್ ಚೆನ್ನಾಗಿದ್ಯಾ? ಲಿಂಕೇಜ್ ಚೆನ್ನಾಗಿದೆ. ಸೊ ಲಿಂಕೇಜ್ ಚೆನ್ನಾಗಿದೆ ಅವ್ರಿಬ್ರ ಮಧ್ಯೆಯಲ್ಲಿ, ಲಿಂಕೇಜ್ ಚೆನ್ನಾಗಿದೆ. ಅವ್ರಿಬ್ರ ಮಧ್ಯೆಯಲ್ಲಿ ಫೈಟಿಂಗ್ ಆಗುತ್ತಾ? ಫೈಟಿಂಗ್ ಆಗಲ್ಲ. ಸೊ ರೀಕಾಂಬಿನೇಷನ್ ಕಮ್ಮಿ ಇದೆ. ಅದೇ ನೀವು ರವಿ ಮತ್ತೆ ರೋಹಿತ್ ನೋಡಿ, ಇವ್ರು ಇಬ್ರ ಮಧ್ಯೆಯಲ್ಲಿ ಲಿಂಕೇಜ್ ಕಮ್ಮಿ, ಯಾಕಂದ್ರೆ ಇಬ್ರು ಫ್ರೆಂಡ್ಸ್ ಅಲ್ಲ, ಇಬ್ರ ಮಧ್ಯೆ ಫೈಟಿಂಗ್ ನಡೀತಾನೆ ಇರುತ್ತೆ, ಫೈಟಿಂಗು. ಅದು ಬಿಟ್ರೆ ಸ್ಟೂಡೆಂಟ್ಸ್, ಇಲ್ಲಿ ಇವ್ರ ಮಧ್ಯೆಯಲ್ಲಿ ಫೈಟಿಂಗ್ ನಡೆಯುತ್ತಾ? ಸೊ ರೀಕಾಂಬಿನೇಷನ್ ಜಾಸ್ತಿ. ಇದು ಸಿಂಪಲ್ ಫಾರ್ಮುಲಾ ಸ್ಟೂಡೆಂಟ್ಸ್. ಏನದು? ಲಿಂಕೇಜ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೀಕಾಂಬಿನೇಷನ್. ಅಕಸ್ಮಾತ್ ಲಿಂಕೇಜ್ ಜಾಸ್ತಿ ಇದ್ರೆ ರೀಕಾಂಬಿನೇಷನ್ ಕಮ್ಮಿ ಇರುತ್ತೆ, ಲಿಂಕೇಜ್ ಕಮ್ಮಿ ಇದ್ರೆ ರೀಕಾಂಬಿನೇಷನ್ ಜಾಸ್ತಿ ಇರುತ್ತೆ. ಸೊ ಉಲ್ಟಾ ಪುಲ್ಟಾ, ಸರಿನಾ? ಸೊ ಉಲ್ಟಾ ಆಗಿರುತ್ತೆ ಅಲ್ಲಿ. ಸೊ ಜಾಸ್ತಿ ಇದು ಕಮ್ಮಿ ಇದ್ರೆ ಜಾಸ್ತಿ. ಸೊ ಇದನ್ನ ನೆನ್ಪಿಕೋಬೇಕು. ಇದನ್ನ ನೀವು
ನೆನ್ಪಿಕೋಬೇಕು ಇಷ್ಟು ಪಾರ್ಟ್ನ ನಾವು ಸ್ಟೂಡೆಂಟ್ಸ್. ನೆಕ್ಸ್ಟ್ ಈ ಕಾನ್ಸೆಪ್ಟ್ ನ ನೀವೀಗ ಒಂದು ಕ್ರೋಮೋಸೋಮ್ ಅಪ್ಲೈ ಮಾಡಿ. ಇದು ಒಂದು ಕ್ರೋಮೋಸೋಮ್, ಇದು ಒಂದು ಕ್ರೋಮೋಸೋಮ್. ಈ ಕ್ರೋಮೋಸೋಮ್ ಮೇಲೆ ಈಗ 3 ಜೀನ್ಸ್ ಇದೆ. ಇಲ್ಲಿ ಜೀನ್ ಎ, ಜೀನ್ ಬಿ, ಜೀನ್ ಸಿ, 3 ಜೀನ್ಸ್ ಇದೆ ಇಲ್ಲಿ ನೋಡಿ. ಈಗ ಈ ಜೀನ್ ಎ ಮತ್ತೆ ಜೀನ್ ಬಿ ಎರಡು ತುಂಬಾ ಹತ್ರ ಇದೆಯಾ ಕ್ರೋಮೋಸೋಮ್ ಮೇಲೆ? ಎರಡು ತುಂಬಾ ಹತ್ರ ಇದೆ. ಅರ್ಥ ಏನು? ಈ ಜೀನ್ ಎ ಮತ್ತೆ ಜೀನ್ ಬಿ ಮಧ್ಯದಲ್ಲಿ ಲಿಂಕೇಜ್ ಜಾಸ್ತಿ ಇದೆ. ದೇ ಆರ್ ಟೈಟ್ಲಿ ಬೌಂಡ್ ಆರ್ ಟೈಟ್ಲಿ ಲಿಂಕ್ಡ್. ಸೊ ಇವ್ರು ಇಬ್ಬರ ಮಧ್ಯದಲ್ಲಿ ಲಿಂಕೇಜ್ ಜಾಸ್ತಿ ಇದ್ರೆ ರಿಕಾಂಬಿನೇಷನ್ ಕಮ್ಮಿ, ಯಾಕಂದ್ರೆ ಇವ್ರು ಒಟ್ಟಿಗೆ ಇದ್ದಾರೆ. ಇದು ನಿಮ್ದು ರೋಹಿತ್ ಮತ್ತೆ ಬಾಲಾಜಿ ತರ, ಇದು ರೋಹಿತ್ ಇದು ಬಾಲಾಜಿ ಇದು. ಸೊ ರೋಹಿತ್ ಮತ್ತೆ ಬಾಲಾಜಿ ಮಧ್ಯದಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ, ಇಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ, ಸರಿನಾ? ಸೊ ಲಿಂಕೇಜ್ ಜಾಸ್ತಿ, ರಿಕಾಂಬಿನೇಷನ್ ಕಮ್ಮಿ ಇಲ್ಲಿ. ನಾವು ಅದೇ ನೀವು ಎ ಮತ್ತೆ ಸಿ ನೋಡಿ ಸ್ಟೂಡೆಂಟ್ಸ್, ಎ ಮತ್ತೆ ಸಿ, ಈ ಜೀನ್ ಎ ಮತ್ತೆ ಜೀನ್ ಸಿ ಒಂದು ಕ್ರೋಮೋಸೋಮ್ ಅಲ್ಲಿ ತುಂಬಾ ದೂರ ಇದೆಯಾ? ಇದು ದೂರ ಇದೆ. ಸೊ ದೂರ ಅರ್ಥ ಏನು? ಇಲ್ಲಿ ನಮ್ ರವಿ ಮತ್ತೆ ರೋಹಿತ್ ತುಂಬಾ ದೂರ ದೂರ ಇದ್ರ, ದೂರ ದೂರ ಇದ್ರು. ಸೊ ಅದಕ್ಕೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಎ ಮತ್ತೆ ಸಿ ಮಧ್ಯದಲ್ಲಿ ಲಿಂಕೇಜ್ ಕಮ್ಮಿ. ಲಿಂಕೇಜ್ ಕಮ್ಮಿ ಅಂದ್ರೆ ರಿಕಾಂಬಿನೇಷನ್ ಜಾಸ್ತಿ. ಸೊ ಜೀನ್ ಎ ಮತ್ತೆ ಜೀನ್ ಸಿ ಆರ್ ಲೂಸ್ಲಿ ಬೌಂಡ್ ಆರ್ ಲೂಸ್ಲಿ ಲಿಂಕ್ಡ್. ಲಿಂಕ್ ಇಲ್ಲ ಅವ್ರ ಮೇಲೆ, ತುಂಬಾ ಲೂಸ್ ಆಗಿದೆ ಲಿಂಕ್. ಅದೇ ನಿಮ್ದು ಲಿಂಕೇಜ್ ಅಂಡ್ ರಿಕಾಂಬಿನೇಷನ್. ಸೊ ಲಿಂಕೇಜ್ ಅಂದ್ರೆ ಏನು? ಲಿಂಕೇಜ್ ಇಸ್ ನಥಿಂಗ್ ಬಟ್ ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್. ಒಂದು ಕ್ರೋಮೋಸೋಮ್ ಮೇಲೆ ಜೀನ್ಸ್ ಹೆಂಗ್ ಅಟ್ಯಾಚ್ ಆಗಿದೆ, ಹೆಂಗ್ ಬಿಹೇವಿಯರ್ ಮಾಡ್ತಿದೆ, ದಟ್ ಇಸ್ ಕಾಲ್ಡ್ as ಕ್ರೋಮೋಸೋಮ್, ದಟ್ ಇಸ್ ಕಾಲ್ಡ್ as your linkage ಸ್ಟೂಡೆಂಟ್ಸ್, ಲಿಂಕೇಜ್, ಸರಿನಾ? ಸೊ ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಅ ಕ್ರೋಮೋಸೋಮ್ is called as linkage. ಒಂದು ಕ್ರೋಮೋಸೋಮ್ ಮೇಲೆ ಜೀನ್ಸ್ ಯಾವ ತರ ಇದೆಯಲ್ಲ, ದಟ್ ಇಸ್ ಕಾಲ್ಡ್ as linkage, ಸರಿನಾ? ಇದು ನೋಡಿ, ಇದೆ ಓದ್ಕೊಳ್ಳಿ. ಫಿಸಿಕಲ್ ಅಸೋಸಿಯೇಷನ್ ಆಫ್ 2 genes is called as linkage and non-parental combination is called as recombination. Non-parental combination, recombination. When the genes are loosely linked show high recombination. ಎಲ್ಲಿ ಬಂತದು ನೋಡಿ? When the 2 genes A ಮತ್ತೆ C are loosely linked, linkage ಇಲ್ಲ, ಅವಾಗ recombination ಜಾಸ್ತಿ ಬಂತು. ಅದೇ ಸೇಮ್ ಟೈಮ್ when the genes are tightly linked they show low recombination. ಅರ್ಥ ಏನು? ಇಲ್ಲಿ ನೋಡಿ, ಇದು ಎ ಮತ್ತೆ ಬಿ ತುಂಬಾ ಟೈಟ್ ಲಿಂಕ್ಡ್ ಇದೆಯಾ? ಟೈಟ್ ಲಿಂಕ್ಡ್ ಇದೆ. ಸೊ ಲೋ ರಿಕಾಂಬಿನೇಷನ್ ಜಾಸ್ತಿ ಆಗಲ್ಲ. ಸೊ ಇದು ಇನ್ವರ್ಸ್ಲಿ ಪ್ರಪೋರ್ಷನ್ ನಿಮ್ಮೆಲ್ಲರೂ ಗೊತ್ತಿರಬೇಕು. ಇಟ್ ಇಸ್ ಆಲ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್, ಸರಿನಾ? ನಾವು ಸ್ಟೂಡೆಂಟ್ಸ್ ಇದನ್ನ ನಿಮ್ಗೆ ಆಮೇಲೆ ಇಲ್ಲಿ ಕೊಡ್ತೀನಿ. ನಾವು ದಟ್ ಇಸ್ ದ ಶೇಪ್ ಆಫ್ RBC ಸಿಕಲ್ ಸೆಲ್ ಶೇಪ್. ಯಾಕಾಗುತ್ತೆ, ವಾಟ್ ಇಸ್ ಸಿಕಲ್ ಸೆಲ್ ಅನಿಮಿಯಾ, ಯಾವ್ದು ಡಿಸಾರ್ಡರ್ ಅದು, ಅದನ್ನ ನೀವು ಡಿಸ್ಕಸ್ ಮಾಡೋದು ಆಮೇಲೆ, ಸರಿನಾ? ಡಿಸ್ಕಸ್ ಪಾರ್ಟ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡು. ಮೆನ್ಷನ್ ದ ಪಾಸಿಬಲ್ ಜಿನೋಟೈಪ್ಸ್ ಆಫ್ A and B ಬ್ಲಡ್ ಗ್ರೂಪಿಂಗ್ ಇಂಡಿವಿಜುವಲಿ. ಸ್ಟೂಡೆಂಟ್ಸ್ ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ತುಂಬಾ ಸತಿ ಕೇಳಿದ್ದಾರೆ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮ್ಮೆಲ್ಲರಿಗೂ ಗೊತ್ತು ABO ಬ್ಲಡ್ ಗ್ರೂಪಿಂಗ್. ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮಲ್ಟಿಪಲ್ allelism, ಸರಿನಾ? ಮಲ್ಟಿಪಲ್ allelism. ಆಲ್ಸೋ ದ ಎಕ್ಸಾಂಪಲ್ ಆಫ್ ಕೋಡಾಮಿನೆನ್ಸ್. ಓಕೆ, ಕೋಡಾಮಿನೆನ್ಸ್ ಏನಾಗತ್ತೆ ಇಲ್ಲಿ 3 ಬೇರೆ ಬೇರೆ ಅಲ್ಲಿದೆ ನೋಡಿ. ಇಲ್ಲಿ ಎ ಅಲೀಲ್, ಬಿ ಮತ್ತೆ ಓ, ಸರಿನಾ? ಇಲ್ಲಿ 3 ಬೇರೆ ಬೇರೆ ಅಲೀಲ್ಸ್ ಇದೆ, ಸರಿನಾ? ಇಲ್ಲಿ ABO ಫಿನೋಟೈಪ್, ಇದು ಅಲೀಲ್ ತೋರಿಸ್ತೀನಿ ಒಂದು ನಿಮಿಷ, ಸರಿನಾ? ಇಲ್ಲಿ ಈಗ 3 ಬೇರೆ ಬೇರೆ ಅಲೀಲ್ ಇದೆ. ಆಕ್ಚುಲಿ ಇದು IA, IB ಮತ್ತೆ ಸ್ಮಾಲ್ ಐ ಅಂತ, ಸರಿನಾ? ಇಲ್ಲಿ ಈಗ 3 ಬೇರೆ ಬೇರೆ ಇದೆ, IA, IB ಮತ್ತೆ ಸ್ಮಾಲ್ ಐ. ಈ 3 ಅಲೀಲಲ್ಲಿ ಸ್ಟೂಡೆಂಟ್ಸ್ ಈ 2 ಅಲೀಲು ತುಂಬಾ ಡಾಮಿನೆಂಟ್. ಇದು ರಿಸೆಸಿವ್ ಅಲೀಲು, ಸಣ್ಣ ರಿಸೆಸಿವ್ ಅಲೀಲು. ಈಗ ಏನಾಗುತ್ತಂದ್ರೆ ಈ 3 ಅಲೀಲ್ ಇದ್ರೂ ಕೂಡ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಈ 3ರಲ್ಲಿ 2 ಮಾತ್ರ ಇರುತ್ತೆ ನಮ್ಮ ಬಾಡಿಯಲ್ಲಿ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಎ ಬ್ಲಡ್ ಗ್ರೂಪ್ ಅವ್ರಿಗೆ ಏನಿರುತ್ತೆ, ಅವ್ರ ಹತ್ರ IA ಇರ್ಬೋದು, ಅವಾಗ ಏನ್ ಬರುತ್ತೆ, ಎ ಬ್ಲಡ್ ಗ್ರೂಪ್ ಬರುತ್ತೆ. ಇಲ್ಲ ಅಂದ್ರೆ IA ಸ್ಮಾಲ್ ಐ ಇರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು IA ಇಸ್ ಡಾಮಿನೆಂಟ್, ಇದು. ಸೊ ಇದು ಎಕ್ಸ್ಪ್ರೆಸ್ ಆಗುತ್ತೆ, ಸ್ಮಾಲ್ ಐ ಎಕ್ಸ್ಪ್ರೆಸ್ ಆಗಲ್ಲ, ಸರಿನಾ? ಬಿ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಹೆಂಗ್ ಬರುತ್ತೆ, IB ಬರ್ಬೋದು, ಇಲ್ಲಾಂದ್ರೆ IB ಮತ್ತೆ ಸ್ಮಾಲ್ ಐ, ಇಷ್ಟೇ ಇದು ಕೂಡ. ನೆಕ್ಸ್ಟ್ AB ಬ್ಲಡ್ ಗ್ರೂಪಿಂಗ್ ಅಲ್ಲಿ ಏನ್ ಬರುತ್ತೆ ಸ್ಟೂಡೆಂಟ್ಸ್? AB ಬ್ಲಡ್ ಗ್ರೂಪಿಂಗ್ ಅಲ್ಲಿ IA ಮತ್ತೆ IB ಎರಡು ಕೂಡ ಒಟ್ಟಿಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ as ಕೋಡಾಮಿನೆನ್ಸ್. ಇದು ನಿಮ್ ಕೋಡಾಮಿನೆನ್ಸ್ ಎಕ್ಸಾಂಪಲ್. ಇದು IA ಮತ್ತೆ IB ಎರಡು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಇಲ್ಲಿ, ಸರಿನಾ? ಅದಾದ್ಮೇಲೆ O ಬ್ಲಡ್ ಗ್ರೂಪಿಂಗ್ ಇದೆ. O ಬ್ಲಡ್ ಗ್ರೂಪಿಂಗ್ ಅಲ್ಲಿ ಸ್ಮಾಲ್ ಐ ಇಲ್ಲ ಐ ನೋಡೋದು ಕೂಡ ಕರೀತಾರೆ ತುಂಬಾ ಜನ, ಐ ನೋಡೋದು ಕೂಡ ಹೇಳ್ಕೊಡ್ತಾರೆ, ಬಟ್ ಸ್ಮಾಲ್ ಐ ಇಲ್ಲಿಬಹುದು. ಸ್ಟೂಡೆಂಟ್ ನೀವು ನೋಡಬಹುದು, ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫಿನೋಟೈಪ್ಸ್ ಎಕ್ಸ್ಪ್ರೆಸ್ಡ್
ಇದು ನಿಮ್ದು ಫಿನೋಟೈಪ್ಸ್ ಇದು A B O 4 ಫಿನೋಟೈಪ್ಸ್ ಇದೆ ಇಲ್ಲಿ. ಮತ್ತೆ ಜಿನೋಟೈಪ್ಸ್ ಇದೆ. ಜಿನೋಟೈಪ್ಸ್ ಆರ್ 1 2 3 4 5 6 ಜಿನೋಟೈಪ್ಸ್ ಇದೆ ಇಲ್ಲಿ. ಸೊ 6 ಬೇರೆ ಬೇರೆ ಜಿನೋಟೈಪ್ಸ್, 4 ಇದು ಫಿನೋಟೈಪ್ಸ್ ಆಫ್ ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಎಕ್ಸಾಂಪಲ್ಸ್ ನೋಡಿ. ಎ ಮತ್ತೆ ಬಿ ಕೊಟ್ಟಿದ್ದಾರೆ. ಎ ಏನೋ ಐ ಎ ಬಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಆತರ ನಿಮ್ಗೆ ನಾನು ಎ ಬಿ ದಲ್ಲಿ ಕೊಟ್ಟಿದ್ದೀನಿ, ಓದು ಕೂಡ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ, ಸರ್ನಾ. ವೈ ಹಸ್ ಟಿ.ಎಚ್. ಮಾರ್ಗನ್ ಸೆಲೆಕ್ಟೆಡ್ ಫ್ರೂಟ್ ಫ್ಲೈಸ್ ಇನ್ ದ ಜೆನೆಟಿಕ್ ಎಕ್ಸ್ಪೆರಿಮೆಂಟ್? ಯಾಕೆ ಅವನು ಫ್ರೂಟ್ ಫ್ಲೈ ತಗೊಂಡ? ನೋಡಿ ಸ್ಟೂಡೆಂಟ್ಸ್, ಈ ತರ ಒಂದೊಂದು ಕ್ವಶನ್ ಬರುತ್ತೆ. ವೈ ಡಿಡ್ ಮೆಂಡಲ್ ಟೇಕ್ ಪೀ ಪ್ಲಾಂಟ್ ಅಂತ, ಆ ತರ ಇದು ಕೂಡ ಕ್ವಶನ್, ಸೇಮ್ ಕ್ವಶನ್ ಆ ತರ ನೋಡಿ. Fruit fly can be grown on a simple media, right, in laboratory. Complete their life cycle in about 2 weeks. Single mating could produce a large number of progeny. Clear differentiation of sexes here. Many types of heredity variation. So, ಇಲ್ಲಿ variations ನೋಡಬಹುದು. Variations easy identify ಮಾಡಬಹುದು in the case of fruit fly. ಸರಿನಾ? Now 4 symptoms ಇದನ್ನ ಆಮೇಲೆ ಕೊಡ್ತೀನಿ ಸ್ಟೂಡೆಂಟ್ಸ್, ಇದು ಆಮೇಲೆ ಮಾಡೋಣ. ಡೌನ್ ಸಿಂಡ್ರೋಮ್ ಇಲ್ಲ. ನೋ ಸ್ಟೂಡೆಂಟ್ಸ್, ಅದು ಬಿಟ್ಟರೆ ನಿಮಗೆ ಇಲ್ಲಿ ಹೈ ಮಾರ್ಕ್ಸ್ಗೆ ಜಾಸ್ತಿ ಮಾರ್ಕ್ಸ್ಗೆ ಯಾವ ತರ ಕ್ವಶನ್ ಬರುತ್ತೆ? ಜಾಸ್ತಿ ಮಾರ್ಕ್ಸ್ಗೆ ಇಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ ನಿಮ್ಗೆ? ಇಲ್ಲಿ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಇದೆ, 3 ಬೇರೆ ಬೇರೆ ಕ್ರಾಸ್ ಇದೆ ನಿಮ್ಗೆ ಇಲ್ಲಿ. 3 ಬೇರೆ ಬೇರೆ ಕ್ರಾಸ್ ಇದೆ. ಒನ್ ಇಸ್ ಕಾಲ್ಡ್ ಮೋನೋ ಹೈಬ್ರಿಡ್ ಕ್ರಾಸ್, ಆಮೇಲೆ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಅದು ಸ್ನ್ಯಾಪ್ ಡ್ರ್ಯಾಗನ್ದು. ಅದಾದ್ಮೇಲೆ ಥರ್ಡ್ ಟೈಪ್ ಆಫ್ ಕ್ರಾಸ್ ಇಸ್ ಕಾಲ್ಡ್ ಎಸ್ ಡೈ ಹೈಬ್ರಿಡ್ ಕ್ರಾಸ್. ಸೊ ಈ 3 ಕ್ರಾಸ್ ನೀವು ಕಲೀಲೇಬೇಕು, ಯಾಕಂದ್ರೆ ಈ 3 ಕ್ರಾಸ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಕ್ರಾಸ್ 5 ಮಾರ್ಕ್ ಬಂದೇ ಬರುತ್ತೆ. ನಾ ಇದೇ ಲೈನ್ ನಿಮ್ಗೆ ಎಕ್ಸಾಮ್ 1 ಹೇಳಿದ್ದೆ, ಎಕ್ಸಾಮ್ 2 ಕೂಡ ಹೇಳಿದ್ದೆ ನಾನು. ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 2 ಟೈಮ್ ಇದೆ ನಿಮ್ಗೆ ಹೇಳಿದೆ ಸ್ಟೂಡೆಂಟ್ಸ್. ಆಮೇಲೆ ಸೇಮ್ ಆ ತರದೇ ರಿಪೀಟ್ ಆಗಿದೆ, ಸೇಮ್ ಆ ತರನೇ ರಿಪೀಟ್ ಕೂಡ ಆಗಿದೆ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಈ 3 ಕ್ರಾಸ್ ಅಲ್ಲಿ ಈ 3 ಕ್ರಾಸ್ ನೀವು ಕಲೀಲೇಬೇಕು, ಸರಿನಾ? ನೋಡಿ ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಈ ತರನೇ ಬರೀರಿ ಸಾಕು. ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್ ಈ ತರನೇ ಬರೀದ್ರೆ ಸಾಕು, ನೀವು ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ. ಯಾವ ತರ ಬರೀಬೇಕು ಸರ್, ನಾನು ಫುಲ್ ಪ್ಯಾರಾಗ್ರಾಫ್ ಬರೀಬೇಕಾ ಅವಶ್ಯಕತೆ ಇಲ್ಲ. ನಾ ಕೊಟ್ಟಿರೋ ನೋಟ್ಸ್ ಪ್ರಕಾರ ನೀವು ಬರೆದ್ರೆ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ ನಿಮ್ಗೆ, ಇಲ್ಲಿ ಟೆನ್ಷನ್ ತಗೊಳೋದು ಬೇಡಿ. ಸೊ ಈ ತರನೇ ಬರೀಬೇಕು ನೀವು, ಸರಿನಾ? ಇದು ಮೋನೋ ಹೈಬ್ರಿಡ್ ಕ್ರಾಸ್. ಫಸ್ಟ್ ಏನು? ಪೇರೆಂಟ್ಸ್ ಡಾಮಿನೆಂಟ್ ಟಾಲ್ ರೆಸೆಸಿವ್ ಡ್ವಾರ್ಫ್, ಕ್ಯಾಪಿಟಲ್ ಸ್ಮಾಲ್ ಟಿ ಹೋಮೋಜೈಗಸ್ 2, ಸರಿನಾ? ಇಲ್ಲಿ ಗ್ಯಾಮೆಟ್ಸ್ ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, F1 ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಟಾಲ್ ಪ್ಲಾಂಟ್. ಏನಿದು? ಹೆಟ್ರೋಜೈಗಸ್ ಡಾಮಿನೆಂಟ್ ಇದು, ಯಾಕಂದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ, ಸೊ ಹೆಟ್ರೋಜೈಗಸ್. ಕ್ಯಾಪಿಟಲ್ ಟಿ ಇಸ್ ಡಾಮಿನೆಂಟ್. ಅದಾದ್ಮೇಲೆ ಸೆಲ್ಫಿಂಗ್ ಆಫ್ F1 ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಈ ತರ ನೀವು ಪುನ್ನೆಟ್ ಸ್ಕ್ವೇರ್ ನ ಮಾಡಬೇಕು. ಇದೇನಿದು? ಪುನ್ನೆಟ್ ಸ್ಕ್ವೇರ್ ಅಂತ, ಪುನ್ನೆಟ್ ಸ್ಕ್ವೇರ್. ಈ ಪುನ್ನೆಟ್ ಸ್ಕ್ವೇರ್ ಅಲ್ಲಿ ನೀವು ಕ್ಯಾಪಿಟಲ್ ಟಿ ಇಲ್ಲಾಕಿ, ಸ್ಮಾಲ್ ಟಿ ಇಲ್ಲಾಕಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಅವಾಗ ಎಷ್ಟು ಬರ್ದಾದ್ಮೇಲೆ ಸ್ಟೂಡೆಂಟ್ಸ್ ಫಿನೋಟೈಪ್ ಕೂಡ ಬರೀ. ಈಗ ಏನು ಫಿನೋಟೈಪ್ ಇದು? ಈ ಪ್ಲಾಂಟ್ ಟಾಲ್ ಇರುತ್ತೆ, ಯಾಕಂದ್ರೆ ಕ್ಯಾಪಿಟಲ್ ಟಿ ಇದೆ, ಇಲ್ಲಿ ಟಾಲ್ ಇರುತ್ತೆ. ಈ ಪ್ಲಾಂಟ್ ಡ್ವಾರ್ಫ್ ಇರುತ್ತೆ, ಅಂದ್ರೆ ಚಿಕ್ಕದೇ ಇರುತ್ತೆ ಇದು, ಯಾಕಂದ್ರೆ ಇಲ್ಲಿ ಕ್ಯಾಪಿಟಲ್ ಟಿ ಇಲ್ಲ, ಇಲ್ಲಿ ಬರೀ ಸ್ಮಾಲ್ ಟಿ ಮಾತ್ರ ಇದೆ, ಸರಿನಾ? ಅದಾದ್ಮೇಲೆ ಸ್ಟೂಡೆಂಟ್ಸ್ ಇಲ್ಲಿ ಫಿನೋಟಿಪಿಕ್ ರೇಷಿಯೋ ಏನು? 1 2 3 ಟಾಲ್ 1 ಡ್ವಾರ್ಫ್, 3:1 ರೇಷಿಯೋ. ವಾಟ್ ಇಸ್ ಫಿನೋಟಿಪಿಕ್? ಇದು ಫಿನೋಟಿಪಿಕ್ ರೇಷಿಯೋ ನಿಮ್ದು. ವಾಟ್ ಇಸ್ ಜಿನೋಟಿಪಿಕ್ ರೇಷಿಯೋ? 1 is homozygous dominant, 2 are heterozygous, 1 is homozygous recessive. So 1:2:1 ratio is the genotypic ratio, students. So ಇದು ನಿಮ್ದು ಮೋನೋ ಹೈಬ್ರಿಡ್ ಕ್ರಾಸ್ ಅಂತ. ಈ ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ನಿಮ್ಗೆ 2 ಲಾ ಬರುತ್ತೆ. ಫಸ್ಟ್ ಲಾ ಇಸ್ ಕಾಲ್ಡ್ as law of dominance. ಇದು ನೋಡಿ ಇಲ್ಲಿ law of dominance. Second law is called as law of segregation or law of purity of gametes. ಸರಿನಾ? ಏನ್ law of segregation ಸ್ಟೂಡೆಂಟ್ಸ್? law of segregation ಅಂದ್ರೆ during gamete formation the alleles segregate or alleles do not show blending. ಅರ್ಥ ಏನು ಸ್ಟೂಡೆಂಟ್ಸ್? ಅರ್ಥ ಏನು? ಇದು ಎಕ್ಸಾಂಪಲ್ ನೋಡಿ, ಇಲ್ಲಿ ನಮ್ಮ ಹತ್ರ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ, ಸರಿನಾ? ಡ್ಯೂರಿಂಗ್ ಅಲೀಲ್ ಫಾರ್ಮೇಶನ್ ಈ ಕ್ಯಾಪಿಟಲ್ ಟಿ ಮತ್ತೆ ಈ ಸ್ಮಾಲ್ ಟಿ ಈ ತರ ಸಪರೇಟ್ ಆಗ್ತಾ ಇದೆ. ದಟ್ ಇಸ್ ಕಾಲ್ಡ್ ಲಾ ಆಫ್ ಸೆಗ್ರಿಗೇಷನ್, ಸರಿನಾ? ನಾವು ಹಿಯರ್ ಒನ್ ಗ್ಯಾಮೇಟ್, ಇದು ಒಂದು ಗ್ಯಾಮೇಟ್ ಇದೆಯಲ್ಲ, ಇಟ್ ಈಸ್ ಪ್ಯೂರ್ ಫಾರ್ a trait. ಏನಪ್ಪ? this gamete is pure for tallness, this gamete is pure for dwarfness. That is called as law of segregation, ಸರಿನಾ? also alleles do not show blending. ಅರ್ಥ ಏನು? ಇಲ್ಲಿ ನೀವು ನೋಡಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ, ಅಕಸ್ಮಾತ್ ಇಲ್ಲಿ ಅಲೀಲ್ಸ್ ಬ್ಲೆಂಡ್ ಆಗ್ಬಿಟ್ಟಿದ್ರೆ ಈ ಸ್ಮಾಲ್ ಟಿ ಕಂಪ್ಲೀಟ್ ಆಗಿ ಮಯ ಆಗ್ಬೇಕಿತ್ತಲ್ಲ, ಆಗ್ಬೇಕಿತ್ತು. ಬಟ್ ಆತರ ಆಗ್ತಾ ಇಲ್ಲ, ಯಾಕಂದ್ರೆ ಸ್ಟೂಡೆಂಟ್ಸ್ ನೀವು ನೋಡಬಹುದು ಇಲ್ಲಿ ನಿಮ್ದು F2 ಜನರೇಷನ್ ಅಲ್ಲಿ ನಿಮ್ಗೆ ಇಲ್ಲಿ ಮತ್ತೆ ಈ ಸ್ಮಾಲ್ ಟಿ ಮತ್ತೆ ಬರ್ತಾ ಇದೆ. ಸೊ ಅರ್ಥ ಏನು?
ಅರ್ಥ ಏನಂತಂದ್ರೆ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್ ಸೆಗ್ರಿಗೇಟ್, ಅಲೀಲ್ಸ್ ಡು ನಾಟ್ ಶೋ ಬ್ಲೆಂಡಿಂಗ್, ಅಲೀಲ್ಸ್ ಬ್ಲೆಂಡ್ ಆಗ್ತಾ ಇಲ್ಲ, ಅಷ್ಟೇ ಸಿಂಪಲ್ ಸ್ಟೂಡೆಂಟ್ಸ್, ಅಲೀಲ್ಸ್ ಬ್ಲೆಂಡ್ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕೂಡ ನಿಮಗೆ 1 ಮಾರ್ಕ್ ಕೇಳ್ತಾರೆ, 2 ಮಾರ್ಕ್ ಕೇಳ್ತಾರೆ, 5 ಮಾರ್ಕ್ಸ್ ಕೇಳ್ತಾರೆ. 1 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಎಲ್ಲಿ ಬೇಕಾದ್ರೂ ಬರುತ್ತೆ ಕ್ವಶನ್. ಇದು ತುಂಬಾ ಇಂಪಾರ್ಟೆಂಟ್. 1 ಮಾರ್ಕ್ ಏನ್ ಕೇಳ್ಬೋದು ನಿಮಗೆ, 1 ಮಾರ್ಕ್ ಅಲ್ಲಿ ನಿಮ್ಗೆ ಡೆಫಿನೇಷನ್ ಕೇಳ್ತಾರೆ ಮತ್ತೆ ಎಕ್ಸಾಂಪಲ್ ಕೇಳ್ತಾರೆ. ಇಲ್ಲಿ ನೋಡಿ ಏನು, ಒನ್ ಅಲೀಲ್ ಇಸ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದ ಅದರ್ ಅಲೀಲ್. ದ F1 ಡಸ್ ನಾಟ್ ರಿಸೆಂಬಲ್ ಬೋತ್ ದ ಪ್ಯಾರೆಂಟ್ಸ್. ಲೆಟ್ಸ್ ಸೇ ಅಪ್ಪ ಡಾಕ್ಟರ್, ಅಮ್ಮ ಇಂಜಿನಿಯರು, ಮಗ ಮ್ಯೂಸಿಷಿಯನ್, ಮಗ ಡಾನ್ಸರು. ಸೊ ಅಪ್ಪ ಡಾಕ್ಟರು, ಅಮ್ಮ ಇಂಜಿನಿಯರು, ಮಗು ಡಾಕ್ಟರ್ ಆಗಿಲ್ಲ, ಇಂಜಿನಿಯರ್ ಆಗಿಲ್ಲ, ಬೇರೆ ಏನೋ ಆಗ್ಬಿಟ್ಟ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅದು. ಸರಿನಾ? ಎಕ್ಸಾಂಪಲ್ ಏನು, ಡಾಗ್ ಫ್ಲವರ್, ಸ್ನ್ಯಾಪ್ ಡ್ರ್ಯಾಗನ್ ಆರ್ ಏಟಮ್ ಸ್ಪೀಶೀಸ್. ಇಷ್ಟು ನೀವು ಬರೆದ್ರೆ 1 ಮಾರ್ಕ್ ನಿಮಗೆ, 1 ಮಾರ್ಕ್ ಈ ಕ್ವಶನ್ಸ್ ಬರ್ಬೋದು ನಿಮಗೆ 1 ಮಾರ್ಕ್ ಅಲ್ಲಿ. ನಾ ಸ್ಟೂಡೆಂಟ್ಸ್ ನೆಕ್ಸ್ಟ್ ನಿಮಗೆ 5 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಹೆಂಗ್ ಕೇಳ್ತಾರೆ, 5 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಅಲ್ಲಿ ನಿಮಗೆ ಈ ಇರೋ ಬರ ಎಲ್ಲ ಇದೆಯಲ್ಲ, ಇದೆಲ್ಲ ನೋಡಿ, ಇದು ಈ ಫುಲ್ ಕ್ರಾಸ್ ನಿಮ್ಗೆ ಡ್ರಾ ಮಾಡಕ್ ಹೇಳ್ತಾರೆ. ನಿಮ್ಗೆ ಈ ಕ್ರಾಸ್ ನ ಫುಲ್ ಡ್ರಾ ಮಾಡಕ್ ಹೇಳ್ತಾರೆ. ಏನಪ್ಪಾ ಇದು, ಇನ್ಕಮ್ ಮತ್ತೆ ಪೇರೆಂಟ್ಸ್, ರೆಡ್ ಫ್ಲವರ್, ವೈಟ್ ಫ್ಲವರ್, ಗ್ಯಾಮೇಟ್ಸ್, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಇದು ನಿಮ್ದು ಇಲ್ಲಿ ತೋರಿಸ್ತಾ ಇರೋದು. ಸರಿನಾ? ಇದು ನೆಕ್ಸ್ಟ್ F1 ಅಂದ್ರೆ ಏನು ಸ್ಟೂಡೆಂಟ್ಸ್, F1 ಅಲ್ಲಿ ಏನಾಗುತ್ತೆ, F1 ಅಲ್ಲಿ ಈ ಮತ್ತೆ ಇದು ಬರುತ್ತೆ. ಸೊ ನಾರ್ಮಲ್ ಕಂಡೀಷನ್ ಏನಾಗಬೇಕಿತ್ತು, ನಾರ್ಮಲ್ ಕಂಡೀಷನ್ ಅಲ್ಲಿ ಈ ರೆಡ್ ಫ್ಲವರ್ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು, ವೈಟ್ ಫ್ಲವರ್ ಮಾಡ್ತಾ ಇರ್ಲಿಲ್ಲ ನಾರ್ಮಲ್ ಡಾಮಿನೆನ್ಸ್ ಅಲ್ಲಿ. ಬಟ್ ಇಲ್ಲಿ ಏನಾಗ್ತಿದೆ, ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇದೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಈ ರೆಡ್ ಫ್ಲವರ್ ಎಕ್ಸ್ಪ್ರೆಸ್ ಮಾಡ್ತಾನೆ ಇಲ್ಲ. ನೋಡಿ, ಈ ರೆಡ್ ಫ್ಲವರ್ ಎಕ್ಸ್ಪ್ರೆಸ್ ಮಾಡಲ್ಲ ಈಗ. ಸಣ್ಣ, ಸೊ ಇಲ್ಲಿ ಬೇರೆ ಹೊಸ ತರನೇ ಬಂದ್ಬಿಡುತ್ತೆ. ಇಲ್ಲಿ ದಟ್ ಇಸ್ ಕಾಲ್ಡ್ ಪಿಂಕ್ ಕಲರ್ ಫ್ಲವರ್ ಬರುತ್ತೆ. ಯೋಚನೆ ಮಾಡಿ, ಹಿಂಗೆ ನೀವು ರೆಡ್ ಮತ್ತೆ ವೈಟ್ ಮಿಕ್ಸ್ ಮಾಡಿದ್ರೆ ಹಿಂಗ್ ಬರುತ್ತಲ್ಲ, ಪಿಂಕ್ ಬರುತ್ತಲ್ಲ, ಆ ತರ ಪಿಂಕ್ ಕಲರ್ ಬಂದ್ಬಿಡುತ್ತೆ ಇಲ್ಲಿ. ನೆಕ್ಸ್ಟ್ ಸೆಲ್ಫಿಂಗ್ ಆಫ್ F1 ಮಾಡಿ, ಅದಾದ್ಮೇಲೆ ಪುನ್ನೆಟ್ ಸ್ಕ್ವೇರ್. ಪುನ್ನೆಟ್ ಸ್ಕ್ವೇರ್ ಮಾಡಿದ್ಮೇಲೆ ನಿಮ್ಗೆ ನೋಡಿ, ಇದು ರೆಡ್, 2 ಪಿಂಕ್, 1 ವೈಟ್. ಇಲ್ಲಿ ಫಿನೋಟಿಪಿಕ್ ರೇಷಿಯೋ ಏನ್ ಬರುತ್ತೆ, ಫಿನೋಟಿಪಿಕ್ ರೇಷಿಯೋ ನಿಮ್ಗೆ 1:2:1 ಬರುತ್ತೆ. 1 ರೆಡ್, 2 ಪಿಂಕ್, 1 ವೈಟ್. ಜಿನೋಟಿಪಿಕ್ ರೇಷಿಯೋ ಏನು, ಹೋಮೋಸೈಗಸ್ ಡಾಮಿನೆಂಟ್ 1, ಹೆಟ್ರೋಸೈಗಸ್ ಡಾಮಿನೆಂಟ್ 2, ಇನ್ಕಂಪ್ಲೀಟ್ ಡಾಮಿನೆಂಟ್ 2 and 1 homozygous recessive 1. So 1. So ಇಲ್ಲಿ ನಿಮಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಫಿನೋಟಿಪಿಕ್ ರೇಷಿಯೋ ಇಸ್ ಈಕ್ವಲ್ ಟು ಜಿನೋಟಿಪಿಕ್ ರೇಷಿಯೋ. ಇಷ್ಟು ಬರುತ್ತೆ ನಿಮಗೆ. ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಕೊಡ್ತಾರೆ. ಕಂಪ್ಲೀಟ್ ಸ್ಟೂಡೆಂಟ್ಸ್ ನಿಮ್ಗೆ ಇಲ್ಲಿ 5 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಕೊಡ್ತಾರೆ, ಮಿಸ್ಸೇ ಇಲ್ಲ. ಸರಿನಾ? ಇಲ್ಲಿ ಮಿಸ್ಸೇ ಇಲ್ಲ. ದಟ್ ಈಸ್ ದ ಎಂಟೈರ್ ಸ್ಟೂಡೆಂಟ್, ದಟ್ ಈಸ್ ದ ಎಂಟೈರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅರ್ಥ ಆಯ್ತು ಎಲ್ಲರಿಗೂ? ಕ್ವಿಕ್ ಆಗಿ ಥಮ್ಸ್ ಅಪ್ ಆಗಿ ಸ್ಟೂಡೆಂಟ್ ಚಾಟ್ ಅಲ್ಲಿ, ಎಲ್ಲರೂ ಸ್ಟೂಡೆಂಟ್ಸ್ ಕ್ವಿಕ್ ಆಗಿ ಥಮ್ಸ್ ಅಪ್ ಆಗಿ ಚಾಟ್ ಅಲ್ಲಿ. ಅರ್ಥ ಆಗಿದ್ರಿ ಪಾಯಿಂಟ್? ಓಕೆ, ನೆಕ್ಸ್ಟ್ ಇದು ನೋಡಿ, ಕೋಡಾಮಿನೆನ್ಸ್. ಅಲ್ಲಿ ಕೊಟ್ಟನಲ್ಲ ಕೋಡಾಮಿನೆನ್ಸ್ ನಿಮ್ಗೆ. ಕೋಡಾಮಿನೆನ್ಸ್ ಅಲ್ಲಿ ಈ IA ಮತ್ತೆ IB ಎರಡು ಒಟ್ಟಿಗೆ ಎಕ್ಸ್ಪ್ರೆಸ್ ಮಾಡಿ ನಾವು ವಿಲ್ ಗೆಟ್ IA IB ಬರುತ್ತೆ ನಮ್ಗೆ. ಅದಕ್ಕೆ AB ಬ್ಲಡ್ ಗ್ರೂಪಿಂಗ್ ಬರೋದು, ಅದಕ್ಕೆ AB ಬ್ಲಡ್ ಗ್ರೂಪಿಂಗ್ ಬರೋದು. ಇದೇ ರೀಸನ್ಗೋಸ್ಕರ AB ಬ್ಲಡ್ ಗ್ರೂಪಿಂಗ್ ಬರೋದು. ಸರಿನಾ? ನೋಡಿ ಇಲ್ಲಿ ಬಂತು ನೋಡಿ, AB ಬ್ಲಡ್ ಗ್ರೂಪಿಂಗ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ ಏನು, ಬೋತ್ ಅಲೀಲ್ಸ್ ಆರ್ ಡಾಮಿನೆಂಟ್, F1 ಜನರೇಷನ್ ರಿಸೆಂಬಲ್ ಬೋತ್ ದ ಪ್ಯಾರೆಂಟ್ಸ್. ಅಪ್ಪ ಡಾಕ್ಟರು, ಅಮ್ಮ ಇಂಜಿನಿಯರು, ಮಗ ಡಾಕ್ಟರ್ ಇಂಜಿನಿಯರ್, ಎರಡು ಆ ತರ. ಸರಿನಾ? ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಎಕ್ಸಾಂಪಲ್ ಇದು. ಸರಿ, ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಎಕ್ಸಾಂಪಲ್. ನಾವು ಸ್ಟೂಡೆಂಟ್ಸ್ ಬನ್ನಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್. ಏನಪ್ಪಾ ಇದು, ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಅಲ್ಲಿ ನಮ್ಮ ಹತ್ರ ಇಲ್ಲಿ ನಿಮ್ಮ ಹತ್ರ ಈಗ 2 ಬೇರೆ ಬೇರೆ ಕ್ಯಾರೆಕ್ಟರ್ ಬರುತ್ತೆ ಇಲ್ಲಿ. ನೋಡಿ, ಹಳೆ ಮೊನೋ ಹೈಬ್ರಿಡ್ ಅಲ್ಲಿ ನಮ್ಮ ಹತ್ರ ಕೇವಲ ಒಂದೇ ಕ್ಯಾರೆಕ್ಟರ್ ಇದ್ದಿದ್ದು. ಏನ್ ಕ್ಯಾರೆಕ್ಟರು, ಹೈಟ್, ಟಾಲ್, ಡ್ವಾರ್ಫ್, ಟ್ರೇಡ್ಸ್ 2. ಸೊ ಒಂದೇ ಕ್ಯಾರೆಕ್ಟರ್ ಇದ್ದಿದ್ದಲ್ಲಿ. ಬಟ್ ಡೈ ಹೈಬ್ರಿಡ್ ಕ್ರಾಸ್ ಅಲ್ಲಿ 2 ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬರುತ್ತೆ. ಇಲ್ಲಿ ನಮ್ಮ ಹತ್ರ ಸೀಡ್ ಶೇಪ್ ಮತ್ತೆ ಸೀಡ್ ಕಲರ್. ಆ ಸೀಡ್ ಶೇಪ್ ರೌಂಡ್ ವ್ರಿಂಕಲ್ಡ್ ಆಗಿರ್ಬೋದು. ಹೆಂಗೆ ನಮ್ಮ ಹತ್ರ ಓದ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಟಾಲ್ ಇದು ಹೈಟ್ ಏನಾಗಿತ್ತು, ಟಾಲ್ ಶಾರ್ಟ್ ಆಗಿತ್ತು ಹೈಟ್. ಆ ತರ ಸೀಡ್ ಶೇಪ್ ಅಲ್ಲಿ ನಮ್ಮ ಹತ್ರ ರೌಂಡ್ ಮತ್ತೆ ವ್ರಿಂಕಲ್ಡ್ ಇರ್ಬೋದು. ಮತ್ತೆ ಸೀಡ್ ಕಲರ್ ಇದೆ, ಆ ಸೀಡ್ ಕಲರ್ ಅಲ್ಲಿ ಗ್ರೀನ್ ಮತ್ತೆ ಯೆಲ್ಲೋ ಇರ್ಬೋದು. ಸ್ಟೂಡೆಂಟ್ಸ್, ಸೊ ಇಲ್ಲಿ ನಮ್ಮ ಹತ್ರ ಇಲ್ಲಿ ಸೀಡ್ ಶೇಪ್ ಮತ್ತೆ ಸೀಡ್ ಕಲರ್ 2 ಬೇರೆ ಬೇರೆ ನಮ್ಮ ಹತ್ರ ಇಲ್ಲಿ ಈಗ ಕ್ಯಾರೆಕ್ಟರ್ಸ್ ಇದೆ. ಇಲ್ಲಿ ಕ್ಯಾರೆಕ್ಟರ್ಸ್ ಇಲ್ಲಿ ನೋಡಿ. ಈಗ ಪೇರೆಂಟ್ಸ್ ಫಸ್ಟ್ ಆಫ್ ಆಲ್ ರೌಂಡ್ ಯೆಲ್ಲೋ, ಏನು ರೌಂಡ್ ಸೀಡು, ಯೆಲ್ಲೋ ಕಲರ್, 2 ಡಾಮಿನೆಂಟ್ ಇದು ಕ್ಯಾಪಿಟಲ್. ಆಮೇಲೆ ವ್ರಿಂಕಲ್ಡ್ ಗ್ರೀನ್, 2 ಏನು ರೆಸೆಸಿವ್ ಕ್ಯಾರೆಕ್ಟರ್ಸ್. ನಾವು ಮುಂಚೆ ಏನ್ ಮಾಡಿದ್ವಿ, ಮುಂಚೆ ಟಾಲ್ ಡ್ವಾರ್ಫ್ ಹೊಂದಿದ್ವಿ, ನೆನಪಿದ್ಯಾ? ನೆಕ್ಸ್ಟ್ ಗ್ಯಾಮೆಟ್ಸ್. ಆಮೇಲೆ F1 ಇದು ಇಲ್ಲಿ ಬಂತು, ಇದು ಇಲ್ಲಿ ಬಂತು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಬೈ. ಏನಂತಿತ್ತು ಇದು, ಇದು ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಆಗತ್ತಾ ರೌಂಡ್, ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಆಗತ್ತಾ ಯೆಲ್ಲೋ. ಸೊ ಇದು F1 ಏನಿರುತ್ತೆ ಸ್ಟೂಡೆಂಟ್, F1 ವಿಲ್ ಬಿ ರೌಂಡ್ ಇನ್ ಯೆಲ್ಲೋ.
F1 will be round and yellow ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ನಿಮಗೆ ನೋಟ್ಸ್ ಬೇಕಂದ್ರೆ ಎಲ್ಲ ನೋಟ್ಸ್ ಕೂಡ ನಾನು ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಅಲ್ಲಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಸೆಲ್ಫಿಂಗ್ ಆಫ್ F1 ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ ಈಗ ಸೆಲ್ಫಿಂಗ್ ಆಫ್ F1 ಅಲ್ಲಿ ನಿಮ್ಗೆ ಈ ತರ ನೀವು ಮಾಡಕ್ ಹೇಳ್ತಾರೆ ನಿಮ್ಗೆ, ಸರಿನಾ? ಸೊ ನಿಮ್ಗೆ ಸ್ವಲ್ಪ ಡೌಟ್ ಬರ್ಬೋದು, ಸರ್ ಇದೆಲ್ಲ ಹೆಂಗ್ ಬಂತು ಗ್ಯಾಮೆಟ್ಸ್ ಅಂತ. ಅದಕ್ಕೊಂದು ಸ್ಮಾಲ್ ಟ್ರಿಕ್ ಇದೆ ಸ್ಟೂಡೆಂಟ್, ಸ್ಮಾಲ್ ಟ್ರಿಕ್ ಇದೆ. ಏನದು? ನಮ್ಮ ಹತ್ರ F1 ಏನಿತ್ತು, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇತ್ತು. ಇಲ್ಲಿ ಏನು ಮಾಡ್ಬೇಕಾಗಿಲ್ಲ, ಸಿಂಪಲ್ ಹಾಕಿದು. ಏನು? ಕ್ಯಾಪಿಟಲ್ ಆರ್ ಸ್ಟೂಡೆಂಟ್ಸ್, ಕ್ಯಾಪಿಟಲ್ ಆರ್ ಇಂಟು ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಇಂಟು ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಇಂಟು ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಇಂಟು ಸ್ಮಾಲ್ ವೈ ಇಂಟು ಸ್ಮಾಲ್ ವೈ. ಅದಾದ್ಮೇಲೆ ಸ್ಮಾಲ್ ಆರ್ ಇಂಟು ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಇಂಟು ಸ್ಮಾಲ್ ವೈ. ಏನ್ ಬಂತು? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಬಂತ ಇಲ್ಲಿ? ಬಂತು. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಬಂತ ಇಲ್ಲಿ? ಬಂತು. ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಬಂತ? ಬಂತು. ಸ್ಮಾಲ್ ಆರ್ ಸ್ಮಾಲ್ ವೈ ಬಂತು. ಸೊ ಆ ತರ ನೀವು ಎರಡು ಕಡಿಮೆ ಕೂಡ ಬರ್ಕೊಳ್ಳಿ, ಯಾಕಂದ್ರೆ ಇದ್ರದ್ದು ಒಂದು ಗ್ಯಾಮೆಟ್ಸ್ ಇಲ್ಲಿ, ಇದ್ರದ್ದು ಒಂದು ಗ್ಯಾಮೆಟ್ಸ್ ಇಲ್ಲಿ. ಈ ತರ ಬರ್ಕೊಂಡ್ಮೇಲೆ ಸುಮ್ಮನೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಏನೋ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಈ ತರ ಆಗ್ತಾ ಮಾಡ್ಕೊಂಡು ಹೋಗ್ತಾ ಇರಿ. ಇದು 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 ಆಮೇಲೆ ಇದು ಇದು ಈ ತರ. ಸೊ ಆತರ ಮಾಡ್ಕೊಂಡು ನಿಮ್ಗೆ ಈ ತರ ಸಿಗುತ್ತೆ ಫುಲ್. ಸೊ ಅವಾಗ ಸಿಕ್ಕದ್ಮೇಲೆ ನೀವು ಒಂದ್ ಕೆಲಸ ಮಾಡ್ಬೇಕಿಲ್ಲಿ. ನೋಡಿ ಇದು ರೌಂಡ್ ಯೆಲ್ಲೋ ಇರುತ್ತೆ, ಇದು ನೋಡಿ ರೌಂಡ್ ಇದೆ, ಬಟ್ ಸ್ಮಾಲ್ ವೈ ಅಂದ್ರೆ ಏನು? ಗ್ರೀನ್ ಬರುತ್ತೆ, ಸರಿ, ಗ್ರೀನ್ ಬರುತ್ತೆ. ಇದು ನೋಡಿ ಸ್ಮಾಲರ್ ಇದೆ ಅಂದ್ರೆ ಏನು? ವ್ರಿಂಕಲ್ಡ್ ಯೆಲ್ಲೋ ಬರುತ್ತೆ, ವ್ರಿಂಕಲ್ಡ್ ಯೆಲ್ಲೋ. ಲಾಸ್ಟ್ ಒನ್ ವ್ರಿಂಕಲ್ ಗ್ರೀನ್, ಇದು ಮಾತ್ರ ಒಂದೇ ಒಂದು ವ್ರಿಂಕಲ್ ಗ್ರೀನ್ ಬರುತ್ತೆ ನಿಮ್ಗೆ, ವ್ರಿಂಕಲ್ ಗ್ರೀನ್. ಇಲ್ಲಿ 3 ವ್ರಿಂಕಲ್ಡ್ ಯೆಲ್ಲೋ, ಸರಿನಾ? ಇಲ್ಲಿ ನಿಮ್ಗೆ 3 1 2 3 ಏನು ರೌಂಡ್ ಗ್ರೀನ್ ಬರುತ್ತೆ, ಇದು ವ್ರಿಂಕಲ್ ಗ್ರೀನ್ ಒಂದೇ ಬರುತ್ತೆ. ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್. ರೌಂಡ್ ಯೆಲ್ಲೋ 9, ರೌಂಡ್ ಗ್ರೀನ್ 3, ಇದು ರೌಂಡ್ ಗ್ರೀನ್ 3, ವ್ರಿಂಕಲ್ಡ್ ಯೆಲ್ಲೋ 3, ಗ್ರೀನ್ ವ್ರಿಂಕಲ್ಡ್ 1. ಸೊ ಆತರ ಇಲ್ಲಿ 9:3:1 ರೇಷಿಯೋ. ಇದನ್ನ ಆಡ್ ಮಾಡಿದ್ರೆ ನೀವು ಟೋಟಲಿ 16 ಬರುತ್ತೆ. 16 ಫಿನೋಟೈಪ್ಸ್. ಅದರಲ್ಲಿ ರೌಂಡ್ 9, ಗ್ರೀನ್ 3, ರೌಂಡ್ ಗ್ರೀನು, ವ್ರಿಂಕಲ್ಡ್ ಯೆಲ್ಲೋ 3, ವ್ರಿಂಕಲ್ಡ್ ಗ್ರೀನ್ 3. ಇಲ್ಲಿ ಸ್ಟೂಡೆಂಟ್ಸ್ ಇದು ಮತ್ತು ಇದು ಪ್ಯಾರೆಂಟಲ್, ಇದೆರಡು ರೀಕಾಂಬಿನೇಷನ್ ನೋಡಿ. ರೌಂಡ್ ಯೆಲ್ಲೋ ವ್ರಿಂಕಲ್ ಗ್ರೀನು, ರೌಂಡ್ ಯೆಲ್ಲೋ ವ್ರಿಂಕಲ್ ಗ್ರೀನ್. ಸೊ ಇದೆರಡು ಪೇರೆಂಟ್ಸ್ ಕಾಂಬಿನೇಷನ್. ಆ ಪೇರೆಂಟ್ಸ್ ಕಾಂಬಿನೇಷನ್ ಇದೆ ನಮ್ಮ ಹತ್ರ, ಇಲ್ಲಿ ಇದೆ ಪೇರೆಂಟ್ ಕಾಂಬಿನೇಷನ್. ಅದು ಬಿಟ್ರೆ ಮಿಕ್ಕಿದ ಎರಡು ಇದೆಯಲ್ಲ, ಅದು ಎರಡು ಹೊಸದು ರೀಕಾಂಬಿನೆಂಟ್ಸ್. ಇದು ಏನಿದು? ರೀಕಾಂಬಿನೆಂಟ್ಸ್ ಇದು ಬರ್ತದೆ ಈಗ. ಇದು ಫಿನೋಟಿಪಿಕ್ ರೇಷಿಯೋ, ಇದು ಫಿನೋಟಿಪಿಕ್ ರೇಷಿಯೋ, ಇದು ಜಿನೋಟಿಪಿಕ್ ರೇಷಿಯೋ. ಸ್ಟೂಡೆಂಟ್ ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಡ್ಬಿಡ್ತೀನಿ ನೋಡಿ. ಟ್ರಿಕ್ ಏನಿದೆ ಇಲ್ಲಿ, ಯಾವತ್ತೂ ಕೂಡ ನೆನಪಿಲ್ಲಿ ಸ್ಟೂಡೆಂಟ್ಸ್, ನಿಮ್ಗೆ ಎಕ್ಸಾಮ್ ನೆನಪು ಬರಲಿಲ್ಲ ಅನ್ಕೊಳ್ಳಿ. ಫಿನೋಟಿಪಿಕ್ ರೇಷಿಯೋ, ಜಿನೋಟಿಪಿಕ್ ರೇಷಿಯೋ ಕೇಳಲ್ಲ ಯಾವತ್ತು ಕೂಡ, ಬಟ್ ಸ್ಮಾಲ್ ಟ್ರಿಕ್ ನಿಮ್ಮೆಲ್ಲರಿಗೂ, ಸರಿನಾ? ಡೈಹೈಬ್ರಿಡ್ ಕ್ರಾಸ್ is a cross between two characters ಅಲ್ಲ. ಸೊ ಇಲ್ಲಿ ನೋಡಿ, it is nothing but dihybrid cross is nothing but two monohybrid cross crossing together. ಎರಡು ಬೇರೆ ಬೇರೆ monohybrid cross ಅಂತ ತಗೊಂಡು ಕ್ರಾಸ್ ಮಾಡ್ತೀವಿ ನಾವಿಲ್ಲಿ. ಇದೊಂದು monohybrid cross, 3 to 3 is 9, 3 1s 3 1s 3, 1 3 3, 1 into 1 1 ಬಂತು ನೋಡಿ. ಈ ತರ ನೀವು ಡೈಹೈಬ್ರಿಡ್ ಕ್ರಾಸ್ ಮಾಡ್ಕೊಳ್ಳಿ. 1 into 1 1, 1 into 2 2, 1 into 1 1, 2 into 1 2, 2 2s 4, 2 2 1 2, 1 into 1 1, 1 into 2 1 into 2 2, 1 into 1 1. ಸೊ ಆ ತರ ನೀವು ಮಾಡಿದ್ರೆ ಜಿನೋಟಿಪಿಕ್ ರೇಷಿಯೋ ಕೂಡ ಸಿಗುತ್ತೆ ನಿಮಗೆ. ಜಿನೋಟಿಪಿಕ್ ರೇಷಿಯೋ ಕೂಡ ಸಿಗುತ್ತೆ. ವೆರಿ ಸಿಂಪಲ್ ಆಗಿದೆ, ವೆರಿ ಸಿಂಪಲ್ ಆಗಿದೆ ನೋಡಿ. ಕ್ವಶನ್ ಈ ತರ ಕೇಳ್ತಾರೆ ನಿಮ್ಗೆ, ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಏನ್ ಲಾ ಬಂತು? ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ನಮ್ಮ ಹತ್ರ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಬಂತು. ಈ ತರ ಕೇಳ್ತಾರೆ ನಿಮ್ಗೆ. ಇದು ಕ್ವಶನ್ ದೊಡ್ಡದಾಗಿ ಕೇಳ್ಬೋದು, ಈ ತರ ಕೊಡೋದು, ಈ ತರ ಬರೀಬೇಕು, ಸರಿನಾ? 5 ಮಾರ್ಕ್ಸ್ ಕೇಳಿದ್ರೆ ಈ ಲಾ ಬರೀರಿ. ಲಾ ಬರ್ದ್ಬಿಟ್ಟು ಆ ಪುನ್ನೆಟ್ ಸ್ಕ್ವೇರ್ ಆ ಜೊತೆಗೆ ಫುಲ್ ಡಯಾಗ್ರಾಮ್ಸ್ ನ ಮಾಡಿ. ಡಯಾಗ್ರಾಮ್ ಇದು 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 ಫುಲ್ ಮಾಡಬೇಕು. ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿ 1 2 ಎರಡೇ ಪೇಜ್ ಸ್ಟೂಡೆಂಟ್ಸ್, ಎರಡೇ ಪೇಜ್ ಮಾಡಿದ್ರೆ ಇದು 3 ನೋಡಿ. ಇದು ಬರದ್ರೆ 3 ಇದೇ ನೀವು ಅಲ್ಲೇ ಸೆಕೆಂಡ್ ಪೇಜ್ ಅಲ್ಲಿ ಬರಿಬಹುದು ಇದನ್ನ, ಸರಿನಾ? ಅಲ್ಲಿಗೆ ಮುಗೀತಿದ್ದು. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಸ್ ಕಾಲ್ಡ್ ಅಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ತುಂಬಾ ಚಿಕ್ಕ ಕಾನ್ಸೆಪ್ಟ್. ಇಲ್ಲಿ 1 ಮಾರ್ಕ್ ಬೆಟ್ಟಿ ಏನು ಬರಲ್ಲ ಇಲ್ಲಿ. 1 ಮಾರ್ಕ್ ಏನ್ ಕೇಳ್ಬೋದು ನಿಮ್ಗೆ ಸ್ಟೂಡೆಂಟ್ಸ್? ಹೂ ಗೇವ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್? ದಟ್ ಇಸ್ ಸರ್ಟನ್ ಅಂಡ್ ಬೋವೆರಿ ಇನ್ 1902 ದೇ ಗೇವ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇದನ್ನ ಕಲಿಯಿರಿ ಸಾಕು. ಅರ್ಥ ಏನು ಸ್ಟೂಡೆಂಟ್ಸ್? ಏನಾಗುತ್ತೆ ಇಲ್ಲಿ? ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಬಿಹೇವಿಯರ್ ಆಫ್ ಅ ಕ್ರೋಮೋಸೋಮ್ ಅಂಡ್ ಅ ಬಿಹೇವಿಯರ್ ಆಫ್ ಅ ಜೀನ್ ಇಸ್ ಸೇಮ್ ಅಂತ ಅಷ್ಟೇ ನೋಡಿ. They observed that behavior of chromosome is parallel to the behavior of a gene. ಎರಡಕ್ಕೂ ಬಿಹೇವಿಯರ್ ಒಂದೇ ತರ ಇದೆ. ಯೂಸ್ ದ ಕ್ರೋಮೋಸೋಮ್ ಮೂವ್ಮೆಂಟ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಟು ಎಕ್ಸ್ಪ್ಲೇನ್ ಮೆಂಡಲ್ಸ್ ಲಾ. ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮೇನ್ ಕಾನ್ಸೆಪ್ಟ್ ಇದೆ ಸ್ಟೂಡೆಂಟ್ಸ್. ಇಲ್ಲಿಂದ 1 ಮಾರ್ಕ್ ಕ್ವೆಶ್ಚನ್ ಬರುತ್ತೆ, ಇಲ್ಲ 3 ಮಾರ್ಕ್ ಕ್ವೆಶ್ಚನ್ ಬರುತ್ತೆ. ವಾಟ್ ಇಸ್ ಪ್ಲಿಯೋಟ್ರೋಪಿ? ಪ್ಲಿಯೋಟ್ರೋಪಿ ಅಂದ್ರೆ ಸ್ಟೂಡೆಂಟ್ಸ್, ಪ್ಲಿಯೋಟ್ರೋಪಿ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್
ಆ ಸಿಂಗಲ್ ಜೀನ್ ಇಲ್ಲಿ ನಮ್ಮ ಹತ್ರ ಒಂದು ಜೀನು ಬೇರೆ ಬೇರೆ ಎಕ್ಸ್ಪ್ರೆಷನ್ ಕೊಡುತ್ತೆ. ಇಲ್ಲಿ ಒಂದೇ ಜೀನು ಎಲ್ಲಾ ಕೆಲಸ ಮಾಡುತ್ತೆ, ಮನೆಯಲ್ಲಿ ಎಲ್ಲಾ ಕೆಲಸ ಮಾಡುತ್ತೆ. ಸೊ ಒನ್ ಸಿಂಗಲ್ ಜೀನ್ ಇಸ್ ಏಬಲ್ ಟು ಎಕ್ಸ್ಪ್ರೆಸ್, ಒನ್ ಸಿಂಗಲ್ ಜೀನ್ ಇಸ್ ಏಬಲ್ ಟು ಎಕ್ಸ್ಪ್ರೆಸ್ ಇಲ್ಲಿ ಎಲ್ಲಾ ತರ ಬೇರೆ ಬೇರೆ ತರ ಫಿನೋಟಿಪಿಕ್ ಮಾಡುತ್ತೆ. ಸೊ ಸಿಂಗಲ್ ಜೀನ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಒಂದು ಜೀನ್ ಇದೆ, ಟ್ರೇಟ್ ಎ, ಟ್ರೇಟ್ ಬಿ, ಟ್ರೇಟ್ ಬಿ, ಮೂರ್ ತರ ಟ್ರೇಟ್ಸ್ ಕೊಡುತ್ತೆ. ಸರಿನಾ, ಮೂರ್ ತರ ಬೇರೆ ಬೇರೆ ಟ್ರೇಟ್ಸ್ ಕೊಡುತ್ತೆ ಇಲ್ಲಿ. ನೆಕ್ಸ್ಟ್ ಸ್ಟೂಡೆಂಟ್, ನೆಕ್ಸ್ಟ್ ನಿಮ್ಗೆ ಯಾವ ತರ ಗೊತ್ತಾ ಇವರು, ನಿಮ್ದು ಆಲ್ ರೌಂಡರ್ ತರ, ಇದು ಆಲ್ ರೌಂಡರ್ ತರ. ಆಲ್ ರೌಂಡರು ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾನೆ. ಲೆಟ್ಸ್ ಈ ಆಲ್ ರೌಂಡರು ವಿಕೆಟ್ ಕೀಪಿಂಗು ಮಾಡ್ತಾನೆ. ಆಮೇಲೆ ಈ ಆಲ್ ರೌಂಡರು ಫೀಲ್ಡಿಂಗು ತುಂಬಾ ಚೆನ್ನಾಗಿ ಮಾಡ್ತಾನೆ. ಸೊ ಒಂದೇ ಕ್ರಿಕೆಟರು, ಬೇರೆ ಬೇರೆ ಕೆಲಸಗಳು ಅಷ್ಟೇ. ಪ್ಲಿಯೋಟ್ರೋಪಿ. ಸರಿನಾ, ಎಕ್ಸಾಂಪಲ್ ಏನು, ಫೀನಲ್ ಕ್ಯುಟಿನೇರಿಯಾ ಇಸ್ ಅನ್ ಎಕ್ಸಾಂಪಲ್. ಏನಪ್ಪಾ ಇದು, ಫೀನಲ್ ಕ್ಯುಟಿನೇರಿಯಾ ಏನಾಗುತ್ತೆ, ಫೀನಲ್ ಕ್ಯುಟಿನೇರಿಯಾದಲ್ಲಿ ಫೀನಲ್ ಅಲ್ಲೇನೇನು ಟೈರೋಸಿನ್ ಕನ್ವರ್ಟ್ ಆಗಲ್ಲ. ಈ ಡಿಸೀಸ್ ಅಲ್ಲಿ ಈ ಫೀನಲ್ ಅಲ್ಲೇನೇನು ಟೈರೋಸಿನ್ ಕನ್ವರ್ಟ್ ಆಗಲ್ಲ. ಅವಾಗ ಕನ್ವರ್ಟ್ ಆಗ್ಲಿಲ್ಲ ಏನಾಗುತ್ತೆ, ಬೇರೆ ಬೇರೆ ತರ ಅಲ್ಲಿ ಫಸ್ಟ್ ಆಫ್ ಆಲ್ ಫೀನಲ್ ಪೈರುವಿಕ್ ಆಸಿಡ್ ಅಂತ ಅಕ್ಯುಮುಲೇಟ್ ಆಗಿರುತ್ತೆ. ಆ ಅಕ್ಯುಮುಲೇಟ್ ಆಗಿದ ತಕ್ಷಣನೇ ಈ ಬೇರೆ ಬೇರೆ ತರದ್ದು ಸಿಂಪ್ಟಮ್ಸ್ ಬರುತ್ತೆ, ಸಿಂಪ್ಟಮ್ಸ್. ಸೊ ಇದು ಕೂಡ ನಿಮ್ಗೆ ಕ್ವಶನ್ ಕೇಳ್ಬೋದು ನೋಡಿ, ಈ ತರ ಕ್ವಶನ್ ಕೇಳ್ತಾರೆ. ನೋಡಿ ಬೇರೆ ಕ್ವಶನ್ ಸ್ಟೂಡೆಂಟ್, ಇದು ಪ್ಲಿಯೋಟ್ರೋಪಿ ಕ್ವಶನ್ ಮಿಸ್ಸಿಂಗ್ ಇದೆ, ಆತರನೇ ಕೇಳೋದು. ನೆಕ್ಸ್ಟ್, ವಾಟ್ ಇಸ್ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್? ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಪ್ಲಿಯೋಟ್ರೋಪಿದು ಕಂಪ್ಲೀಟ್ ಆಪೋಸಿಟ್. ಇದು ಏನಿದು, ಇಲ್ಲಿ ಒಬ್ನು ಒಂದೇ ಬ್ಯಾಟ್ಸ್ಮನ್ ಅಷ್ಟೇ ಕೆಲಸ, ಒಂದು ಫೀಲ್ಡಿಂಗ್ ಮಾಡಲ್ಲ, ಏನು ಮಾಡಲ್ಲ, ಬೌಲಿಂಗ್ ಮಾಡಲ್ಲ, ವಿಕೆಟ್ ಕೀಪಿಂಗು ಮಾಡಲ್ಲ, ಏನು ಮಾಡಲ್ಲ, ಬರ್ತಾನೆ ಬ್ಯಾಟಿಂಗ್ ಆಡ್ತಾನೆ ಹೋಗ್ತಾನೆ. ಸರಿನಾ, ಸೊ ಇಲ್ಲಿ ಆ ಥರನೇ ಆಗುತ್ತೆ ನೋಡಿ. ಇಲ್ಲಿ ನಾವು ಸ್ಟೂಡೆಂಟ್ಸ್, ಇಲ್ಲಿ ಮೆನಿ ಜೀನ್ಸ್, ಇಲ್ಲಿ ಮೆನಿ ಬ್ಯಾಟ್ಸ್ಮನ್ಸ್ ಕಂಟ್ರೋಲ್ ಒನ್ ಟ್ರೇಟ್. ಸೊ ಇಲ್ಲಿ ಮೆನಿ ಜೀನ್ಸ್ ಕಂಟ್ರೋಲ್ ಒನ್ ಟ್ರೇಟ್. ಇಲ್ಲಿ ನಿಮ್ಮ ಹತ್ರ ಉಲ್ಟಾ ನೋಡಿ, ಇಲ್ಲಿ ಸಿಂಗಲ್ ಜೀನ್ ಮಲ್ಟಿಪಲ್ ಟ್ರೇಟ್ಸ್, ಮಲ್ಟಿಪಲ್ ಟ್ರೇಟ್ಸ್. ಇಲ್ಲಿ ಮೆನಿ ಜೀನ್ಸ್ ತುಂಬಾ ಇದೆ ಜೀನ್ಸ್. ಇಲ್ಲಿ ಎಲ್ಲಾ ತರ ಬ್ಯಾಟ್ಸ್ಮನ್ಸ್ ಬರೀ ಬ್ಯಾಟಿಂಗ್ ಮಾಡ್ತಾರೆ, 3-4 ಜನ ಬ್ಯಾಟ್ಸ್ಮನ್ಸ್ ಬರೀ ಬ್ಯಾಟಿಂಗ್ ಮಾಡ್ತಾವ್ರೆ ಇಲ್ಲಿ, ಬ್ಯಾಟಿಂಗ್. ಸರಿನಾ, ಸೊ ಮೆನಿ ಜೀನ್ಸ್ ಕಂಟ್ರೋಲ್ ಒನ್ ಟ್ರೇಟ್ ಅಷ್ಟೇ. ಸ್ಕಿನ್ ಕಲರ್ ಎಕ್ಸಾಂಪಲ್, ಇಲ್ಲಿ ABC ಅಂತ ಇದೆಯಾ ನೋಡಿ, ABC 3 ಅಲೀಲ್ಸ್ ಇಲ್ಲಿ. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ C, ಸ್ಮಾಲ್ C, ಬ್ರೌನ್ ಸ್ಕಿನ್ ಕಲರ್ ಬರುತ್ತೆ. ಎಲ್ಲ ಕ್ಯಾಪಿಟಲ್ ಇದ್ರೆ ಡಾರ್ಕ್ ಸ್ಕಿನ್, ಎಲ್ಲ ಸ್ಮಾಲ್ ಇದ್ರೆ ವೈಟ್ ಸ್ಕಿನ್. ಅರ್ಥ ಏನು ಸ್ಟೂಡೆಂಟ್ಸ್, ಈ ಎಂಟೈರ್ ಇದೆಯಲ್ಲ ಇದು ಅಲೀಲ್ಸ್, ಎಷ್ಟು ಡಾಮಿನೆಂಟ್ ಅಲೀಲ್ಸ್ ಒಟ್ಟಿಗೆ ಇರುತ್ತಲ್ಲ ಅಷ್ಟು ಸ್ಟ್ರಾಂಗ್ ಎಫೆಕ್ಟ್ ಇರ್ತದೆ. ಎಷ್ಟು ಡಾಮಿನೆಂಟ್ ಅಲೀಲ್ಸ್ ಒಟ್ಟಿಗೆ ಇರುತ್ತಲ್ಲ ಅಷ್ಟು ಡಾಮಿನೆಂಟ್ ಎಫೆಕ್ಟ್ ಇರುತ್ತೆ, ಇಲ್ಲಿ ಡಾಮಿನೆಂಟ್ ಎಫೆಕ್ಟ್ ಇರುತ್ತೆ. ಸೊ ಇಟ್ ಇಸ್ ಅಲ್ಟಿವ್ ನೇಚರ್, ಇಟ್ ಇಸ್ ಅಲ್ಟಿವ್ ಎಫೆಕ್ಟ್. ಇನ್ನೊಂದು ಎಕ್ಸಾಂಪಲ್, ಹ್ಯೂಮನ್ ಸ್ಕಿನ್ ಕಲರ್, ಹ್ಯೂಮನ್ ಹೈಟ್, ಹ್ಯೂಮನ್ ಇಂಟೆಲಿಜೆನ್ಸ್. ಸರಿನಾ, ಎನ್ವೈರನ್ಮೆಂಟಲ್ ಕೂಡ ಇನ್ಫ್ಲೂಯೆನ್ಸ್ ಆಗ್ಬೋದು ಇಲ್ಲಿ. ಯಾಕಂದ್ರೆ ಸ್ಟೂಡೆಂಟ್ಸ್ ನೋಡಿ, ಈ ಹುಡುಗಿ ಯೋಚನೆ ಮಾಡಿ, ಈ ಹುಡುಗಿ ಹೋಗ್ಬಿಟ್ಟು ಸನ್ನಲ್ಲಿ ನಿಂತ್ಕೊಂಡ್ಬಿಡ್ತಾಳೆ 24 hours, ಒಬ್ಬಿಸಿ ಕರ್ಗಾಗಿ ಆಗ್ತಾಳೆ, ಅವಾಗ ಟ್ಯಾನಿಂಗ್ ಆಗಿ ಆಗುತ್ತೆ. ಸರಿನಾ, ಟ್ಯಾನಿಂಗ್ ಆಗಿ ಆಗುತ್ತೆ ಅವಾಗ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್, ನಾವು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹೋಮೋಸಸ್ ಹೆಟೆರೋಸಸ್ ಪ್ಲಾಂಟ್ಸ್. ತುಂಬಾ ಈಸಿ, ಈ ಕ್ವೆಶ್ಚನ್ ಜಾಸ್ತಿ ಕೇಳಕ್ ಹೋಗಲ್ಲ. ಸರಿನಾ, ಆಡ್ ಮಾಡಿದೀವಿ ಇದನ್ನ ಇಲ್ಲಿ ನೋಡಿ. ಹೋಮೋ ಅಂದ್ರೆ ಸೇಮ್, ದೇ ಶೋ ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಫಾರ್ ಕ್ಯಾರೆಕ್ಟರ್. ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಏನು, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಟಿ, ಹೋಮೋಸೈಗಸ್. ವಾಟ್ ಇಸ್ ಹೆಟೆರೋಸೈಗಸ್? ಹೆಟೆರೋಸೈಗಸ್ ಅಂದ್ರೆ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಈ ತರ ಒಂದು ಡಾಮಿನೆಂಟ್ ಒಂದು ರೆಸಿಸಿವ್ ಅಲೀಲ್ ಒಟ್ಟಿಗೆ ಇದ್ರೆ ದಟ್ ಇಸ್ ಕಾಲ್ಡ್ as ಹೆಟೆರೋಸೈಗಸ್ ಕಂಡೀಷನ್. ಓಕೆ, ಹೆಟೆರೋಸೈಗಸ್ ಕಂಡೀಷನ್ ಅಷ್ಟೇ. ಇದು ನೀವು ಓದ್ಕೊಳ್ಳಿಬೇಕಾಗುತ್ತೆ. ವಾಟ್ ಇಸ್ ಪಾಯಿಂಟ್ ಮ್ಯುಟೇಷನ್ ಕೂಡ ಕೇಳ್ಬೋದು ನಿಮಗೆ. ಪಾಯಿಂಟ್ ಮ್ಯುಟೇಷನ್ ಅಂದ್ರೆ ಏನು? ಪಾಯಿಂಟ್ ಮ್ಯುಟೇಷನ್ ಇಸ್ ಚೇಂಜ್ ಇನ್ ಅ ಸಿಂಗಲ್ ಬೇಸ್ ಪೇರ್ ಆಫ್ DNA ಆರ್ ಜೀನ್. ಒಂದು ಸಿಂಗಲ್ ಬೇಸ್ ಪೇರ್ ಅಡಿನಿನ್, ಒಂದು ಥೈಮಿನ್ ಚೇಂಜ್ ಆಗೋಯ್ತು ಅನ್ಕೊಳ್ಳಿ, ಯಾವುದೇ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗೋಯ್ತು. ಸರಿನಾ, ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಎಕ್ಸಾಂಪಲ್ ಇಲ್ಲಿ. ನೆಕ್ಸ್ಟ್, ವಾಟ್ ಈಸ್ ಅನ್ಯೂಪ್ಲಾಯ್ಡಿ ಮತ್ತು ಯೂಪ್ಲಾಯ್ಡಿ? ಏನಪ್ಪಾ ಅಂದ್ರೆ ಚೇಂಜಿಂಗ್ ಕ್ರೋಮೋಸೋಮ್ ನಂಬರ್ ಅಂದ್ರೆ ಆಗುತ್ತೆ ಇಲ್ಲಿ. ಯೂಪ್ಲಾಯ್ಡಿದಲ್ಲಿ ಎಂಟೈರ್ ಸೆಟ್ ಚೇಂಜ್ ಆಗುತ್ತೆ. ಯೂಪ್ಲಾಯ್ಡಿದಲ್ಲಿ ಎಂಟೈರ್ ಸೆಟ್ ಚೇಂಜ್ ಆಗುತ್ತೆ. ಒಂದು 2 ಇರೋದು 4 ಆಗೋಯ್ತು, 4 ಇರೋದು 8 ಆಗೋಯ್ತು. ಆ ಎಂಟೈರ್ ಸೆಟ್ ಆಫ್ ಕ್ರೋಮೋಸೋಮ್ ಚೇಂಜ್ ಆಗ್ತಿದೆ. ದಟ್ ಇಸ್ ಕಾಲ್ಡ್ as ಯೂಪ್ಲಾಯ್ಡಿ. ವಾಟ್ ಇಸ್ ಅನ್ಯೂಪ್ಲಾಯ್ಡಿ ಸ್ಟೂಡೆಂಟ್ಸ್? ಅನ್ಯೂಪ್ಲಾಯ್ಡಿ 2 ತರ ಬರುತ್ತೆ, ಹೈಪೋ ಮತ್ತೆ ಹೈಪರ್. ಇಲ್ಲಿ ಒಂದು ಕ್ರೋಮೋಸೋಮ್ ಜಾಸ್ತಿ ಆಗ್ಬೋದು, ಒಂದು ಕ್ರೋಮೋಸೋಮ್ ಕಮ್ಮಿ ಆಗ್ಬೋದು. ಇಲ್ಲಿ ಮಾತ್ರ ಹೈಪೋದಲ್ಲಿ ಒಂದು ಕ್ರೋಮೋಸೋಮ್ ಕಮ್ಮಿ ಆಗುತ್ತೆ, ಹೈಪರ್ ಅಲ್ಲಿ ಕ್ರೋಮೋಸೋಮ್ ಜಾಸ್ತಿ ಆಗುತ್ತೆ. ದಟ್ ಇಸ್ ಕಾಲ್ಡ್ as ಅನ್ಯೂಪ್ಲಾಯ್ಡಿ. ಸೊ ಅನ್ಯೂಪ್ಲಾಯ್ಡಿಲಿ ಒಂದೊಂದು ಕ್ರೋಮೋಸೋಮ್ ಚೇಂಜ್ ಆಗ್ತಾ ಇದೆ, ಬಟ್ ಅದೇ ಯೂಪ್ಲಾಯ್ಡಿದಲ್ಲಿ ಎಂಟೈರ್ ಸೆಟ್ ಚೇಂಜ್ ಆಗ್ತಾ ಇದೆ, ಎಂಟೈರ್ ಸೆಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ. ಸರಿನಾ, ನೆಕ್ಸ್ಟ್ ಸ್ಟೂಡೆಂಟ್ಸ್, ಲಾಸ್ಟ್ ಪಾರ್ಟ್ ಆಫ್ ದಿ ಚಾಪ್ಟರ್ ಸ್ಟೂಡೆಂಟ್ಸ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ನಿಮಿಷ ಕೊಡಿ, ಒಂದು ಸ್ವಲ್ಪ ನೀರು ಕುಡ್ಕೊಂಡ್ ಬರ್ತೀನಿ. ನೀರು ಕಲೆ ಆಗ್ಬಿಟ್ಟಿದೆ ಇಲ್ಲಿ, ನೀರು 1 ನಿಮಿಷ ಕೊಡಿ ಸ್ಟೂಡೆಂಟ್ಸ್, ಹಂಗೆ ರೀ.
ಸ್ಟೂಡೆಂಟ್ಸ್ ಸ್ವಲ್ಪ ನೀರು ಕುಡಿಬೇಕಿತ್ತು, ತುಂಬ ಬಾಯಾರಿಕಾಗಿತ್ತು. ಸರಿನಾ? ಬನ್ನಿ ನೆಕ್ಸ್ಟ್ ಕಾನ್ಸೆಪ್ಟ್ ಒಳ್ಳೆಯದಾ ಸ್ಟೂಡೆಂಟ್ಸ್? ಇಲ್ಲಿಂದ ನಿಮಗೆ ಚಾಪ್ಟರ್ ತುಂಬ ಈಸಿ, ನಿಮಗೆ ಮೇನ್ ಕಾನ್ಸೆಪ್ಟ್ಸ್ ಮುಗೀತು ಅಲ್ಲಿಗೆ. ಸರಿನಾ? ಕ್ವಶನ್ಸ್ ಕೂಡ ತೋರಿಸಿ ನಿಮಗೆ. ಸರಿನಾ? ಇದಾದ್ಮೇಲೆ ನಿಮಗೆ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಅಂದ್ರೆ ಇದೆ: ಡೌನ್ ಸಿಂಡ್ರೋಮು, ಟರ್ನರ್ ಸಿಂಡ್ರೋಮು, ಕ್ಲೈನ್ಫೆಲ್ಟರ್ ಸಿಂಡ್ರೋಮು. ಈ 3 ಸಿಂಡ್ರೋಮ್ಸ್ ಇಂದ ಒಂದು ಕ್ವೆಶನ್ ಯಾವಾಗ ಬಂದೇ ಬರುತ್ತೆ. ಅದು ಬಿಟ್ರೆ ಬೇರೆ ಡಿಸೀಸಸ್, ಕಲರ್ ಬ್ಲೈಂಡ್ನೆಸ್ ಮೇಲೆ ಹೇಳಿ, ಫಿನಾಕ್ಯುಟಿನೇರಿಯಾ, ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಅದು ಕೂಡ ಹೇಳ್ಕೊಡ್ತೀನಿ ಈಗ. ಸರಿನಾ? ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಓವರ್ ವ್ಯೂ ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್. ಒಂದು ಓವರ್ ವ್ಯೂ ಏನಪ್ಪ ಇದು ಓವರ್ ವ್ಯೂ ಅಂದ್ರೆ, ಒಂದು ನಿಮಿಷ ಸ್ಟೂಡೆಂಟ್ಸ್, ಎಲ್ಲೋಯ್ತಪ್ಪ ಅದು? ಮಿಸ್ಸಿಂಗ್ ಆಯ್ತಾ? ಇಲ್ಲ, ಮಿಸ್ಸಿಂಗ್ ಆಗಿಲ್ಲ. ಇದು ನೋಡಿ, ಎಂಟೈರ್ ಜೆನೆಟಿಕ್ ಡಿಸಾರ್ಡರ್ಸ್ನ 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ಬೋದು ನಾವು. 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ಬೋದು. ಇಲ್ಲಿ ಮಾತ್ರ ಫಸ್ಟ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಮೆಂಡೆಲಿಯನ್ ಡಿಸಾರ್ಡರ್ಸ್. ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಲ್ಲಿ ಮಾತ್ರ ಆಲ್ಟರ್ನೇಷನ್ ಇನ್ ಅ ಸಿಂಗಲ್ ಜೀನ್ ಬರುತ್ತೆ. ಇಲ್ಲಿ 2 ತರ: ಆಟೋಸೋಮಲ್, ಸೆಕ್ಸ್ ಲಿಂಕ್ಡ್. ಸರಿನಾ? ಆಟೋಸೋಮಲ್ ಮಾತ್ರ ಡಾಮಿನೆಂಟ್ ರಿಸೆಸಿವ್, ಸೆಕ್ಸ್ ಲಿಂಕ್ ಅಲ್ಲಿ ಎಕ್ಸ್ ಲಿಂಕ್ ಬರುತ್ತೆ. ಆಟೋಸೋಮಲ್ ಡಾಮಿನೆಂಟ್ ಒಂದೇ ಎಕ್ಸಾಂಪಲ್ ಇದೆ, ಮಯೋಟನ್ ಡಿಸ್ಟ್ರೋಫಿ ಅಂತ. ಅದೇ ಆಟೋಸೋಮಲ್ ರೆಸಿವ್ ಅಲ್ಲಿ PKU, ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಸೀಮಿಯಾ. ಇಲ್ಲಿ 3 ಬರುತ್ತೆ ಇಲ್ಲಿ ಆಟೋಸೋಮಲ್ ರೆಸಿವ್ ಅಲ್ಲಿ. ಅದೇ ಸೆಕ್ಸ್ ಲಿಂಕ್ ಅಲ್ಲಿ ಕಲರ್ ಬ್ಲೈಂಡ್ನೆಸ್ ಮತ್ತೆ ಹಿಮೋಫಿಲಿಯಾ ಬರುತ್ತೆ. ಇದು ಕೂಡ ನಿಮ್ದು 1 ಮಾರ್ಕ್ ಕ್ವಶನ್ ಕೇಳಬಹುದು ನಿಮ್ಗೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಸೆಕ್ಸ್ ಲಿಂಕ್ ಡಿಸಾರ್ಡರ್? 4 ಆಪ್ಷನ್ ಕೊಡ್ತಾರೆ, ಒಂದಿರುತ್ತೆ ಅಲ್ಲಿ. ಅದಾದ್ಮೇಲೆ ಕ್ರೋಮೋಸೋಮಲ್ ಇದ್ರೆ ಆಟೋಸೋಮಲ್ ಡೌನ್ ಸಿಂಡ್ರೋಮ್ ಬರುತ್ತೆ ಎಕ್ಸಾಂಪಲ್. ಅದೇ ಸೆಕ್ಸ್ ಲಿಂಕ್ ಅಲ್ಲಿ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಬರುತ್ತೆ. ಕ್ಲೈನ್ಫೆಲ್ಟರ್ ಮತ್ತು ಟರ್ನರ್ ಸಿಂಡ್ರೋಮ್ ಸೆಕ್ಸ್ ಲಿಂಕ್ ಅಲ್ಲಿ. ಸೊ ಆ ತರ ಸ್ಟೂಡೆಂಟ್ಸ್ ಈ ಎಂಟೈರ್ ಎಲ್ಲ ಇರೋ ಎಲ್ಲ ಡಿಸೀಸಸ್ ಒಂದೇ ಬೋರ್ಡ್ ಅಲ್ಲಿ ಇಲ್ಲೇ ಇದೆ ಸ್ಟೂಡೆಂಟ್ಸ್. ಬೋರ್ಡ್ ಮೇಲೆ ಇಲ್ಲೇ ಇದೆ. ಡನ್ನಾ ಸ್ಟೂಡೆಂಟ್ಸ್? ಡನ್ ಸ್ಟೂಡೆಂಟ್ಸ್. ಒಂದಾಗ ಮಾಡೋದ ಬನ್ನಿ ಈಗ, ಒಂದಾಗ ಮುಗಿಸೋದ ಇದನ್ನ. ಫಸ್ಟ್ ಕ್ರೋಮೋಸೋಮಲ್ ಡಿಸಾರ್ಡರ್ ಮುಗಿಸ್ಬಿಡೋದ ಫಸ್ಟ್, ಯಾಕಂದ್ರೆ ಇದೇ ತುಂಬಾ ಇಂಪಾರ್ಟೆಂಟ್. ಲೈಕ್ ತುಂಬಾ ಸೀದೆ ಕೇಳ್ತಾರೆ. ಸರಿನಾ? ಇಲ್ಲಿ ಮಾತ್ರ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಡೌನ್ ಸಿಂಡ್ರೋಮ್. ಏನಾಗುತ್ತೆ ಡೌನ್ ಸಿಂಡ್ರೋಮ್ ಸ್ಟೂಡೆಂಟ್ಸ್? ಒಂದು ಡೌನ್ ಸಿಂಡ್ರೋಮ್ ಅಲ್ಲಿ ಒಂದು ಮಗುಗೆ 21st ಕ್ರೋಮೋಸೋಮ್ ಇದೆಯಲ್ಲ, ಆ 21st ಕ್ರೋಮೋಸೋಮ್ ಇದೆಯಲ್ಲ, ಅಲ್ಲಿ 1 ಕ್ರೋಮೋಸೋಮ್ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ನೋಡಿ, 21st ಅಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇದೆ, 3 ಇದೆ ಇಲ್ಲಿ. So that is called as trisomy of 21. It occurs both female and male ಎರಡರಲ್ಲೂ ಆಗುತ್ತೆ. First described by Langdon Don. Students, ಅದು ಬಿಟ್ರೆ they will ask you students, what are the symptoms of this disease or syndrome ಗೆ? ಏನಪ್ಪಾ ನೋಡಿ, ಏನು? The affected individual is short stature, ಅಲ್ಲಿ ತುಂಬಾ ಕುಳ್ಳಕ್ಕಿರ್ತಾರೆ ಚಿಕ್ಕದಾಗಿ. ಸರಿನಾ? ಸ್ಮಾಲ್ ರೌಂಡ್ ಹೆಡ್, ತಲೆ ತುಂಬಾ ರೌಂಡ್ ಆಗಿರುತ್ತೆ. ಫರ್ರೋಡ್ ಟಂಗ್ ಸ್ವಲ್ಪ ನಾಲ್ಗೆ ಆಚೆ ಇರುತ್ತೆ. ಸರಿನಾ? ಪಾರ್ಶಿಯಲಿ ಓಪನ್ ಮೌತ್ ಯಾವಾಗ ಓಪನ್ ಆಗಿರುತ್ತೆ ಪಾರ್ಶಿಯಲಿ. ಪಾಮ್ ಇಸ್ ಬ್ರಾಡ್ ವಿತ್ ಕ್ಯಾರೆಕ್ಟರಿಸ್ಟಿಕ್ಸ್ ಪಾಮ್ ಕ್ರೀಸಸ್. ಕೈ ತುಂಬಾ ದೊಡ್ಡದಾಗಿದ್ಬಿಟ್ಟು ಆ ಕೈ ಮೇಲೆ ತುಂಬಾ ತುಂಬಾ ಇರುತ್ತೆ ಗೆರೆಗಳು ಇಲ್ಲಿ. ಸರಿನಾ? ಫಿಸಿಕಲ್, ಸೈಕೋಮೋಟರ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ ಇಸ್ ರಿಟಾರ್ಡೆಡ್. ಅವ್ರದ್ದು ಮೂವ್ಮೆಂಟ್ ಆಗಲಿ ಮೆಂಟಲ್ ಡೆವಲಪ್ಮೆಂಟ್ ಆಗಲಿ ಅಷ್ಟೊಂದು ಆಗಿರಲ್ಲ. ಸರಿನಾ? ದಟ್ ಇಸ್ ಕಾಲ್ಡ್ ಅಸ್ ಡೌನ್ ಸಿಂಡ್ರೋಮ್. ಅದು ಬಿಟ್ರೆ ನೋಡಿ, ಬ್ರಾಡ್ ಫ್ಲಾಟ್ ಫೇಸ್ ಇರುತ್ತೆ, ಬ್ಯಾಕ್ ಹೆಡ್ ಆಫ್ ದ ಹೆಡ್, ಮೆನಿ ಲೂಪ್ಸ್ ಆನ್ ದ ಫಿಂಗರ್ ರಿಂಗ್ಸ್. ಕೈ ಮೇಲೆ ಇದೆಯಲ್ಲ ತುಂಬಾ ರಿಂಗ್ಸ್ ಇರುತ್ತೆ. ಪಾಮ್ ಕ್ರೀಸಸ್ ಆಗ್ಲಿ ಹೇಳ್ಕೊಟ್ಟೆ. ಕಂಜೆಂಟಲ್ ಹಾರ್ಟ್ ಡಿಸೀಸ್, ಬಿಗ್ ಅಂಡ್ ವ್ರಿಂಕಲ್ ಟಂಗ್ ಇರುತ್ತೆ. ಸೊ ಇಲ್ಲಿಂದ ಕೂಡ ಕೊಡ್ಬೋದು ನಿಮ್ಗೆ, ಈ ಡಯಾಗ್ರಾಮ್ ಕೂಡ ಕೊಡ್ಬೋದು. ಸೊ 2 ಕಲ್ತ್ಕೊಂಡು ಹೋಗಿ. ಸೊ ಯಾರಿಗೆ ಗೊತ್ತು ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ಇದ್ಕೊಬಿಡ್ತಾರೆ ನಿಮ್ಗೆ, ಇದು ಕೊಡ್ತಾರೆ, ಕನ್ಫ್ಯೂಸ್ ಆಗ್ಬೋದಲ್ಲ? ಆಗ್ಬೋದು. ಸೊ ಇದು ಕೂಡ ಕಲೀರಿ ನೀವು, ನೆಕ್ಸ್ಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬರೀ ಮೇಲ್ಸ್ ಮಾತ್ರ ಆಗುತ್ತೆ. ಆ ಜೊತೆಗೆ ಸ್ಟೂಡೆಂಟ್ಸ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಇರುತ್ತೆ ನೋಡಿ. 1 ಎಕ್ಸ್ ಕ್ರೋಮೋಸೋಮ್ ಇಲ್ಲಿ ಎಕ್ಸ್ಟ್ರಾ ಇರುತ್ತೆ. XXY ಕಂಡೀಷನ್ ಬರುತ್ತೆ. ಈ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಇಂದ ಏನಾಗುತ್ತೆ, ಆ ಮೇಲ್ಸ್ ಸ್ಟೆರಲೈಸ್ ಆಗ್ತಾರೆ. ಆ ಜೊತೆಗೆ ದೇರ್ ಇಸ್ ಅ ಫೆಮಿನೈನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ದಟ್ ಇಸ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್, ಕಾಲ್ಡ್ ಆಸ್ ಗೈನಕೋಮಾಸ್ಟಿಯಾ ಕೂಡ ಆಗುತ್ತೆ ಇಲ್ಲಿ ನೋಡಿ. ಇದು ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಆರ್ ಗೈನಕೋಮಾಸ್ಟಿಯಾ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್. ನೋಡಿ, such an individual has overall masculine development. However, feminine development, that is development of breast, gynecomastia, is also expressed in such individuals, and they're also sterile in nature. Done students. Now last one is called as Turner syndrome.
ಟರ್ನರ್ ಸಿಂಡ್ರೋಮ್ ಇಸ್ ಮೇನ್ಲಿ ಹ್ಯಾಪನಿಂಗ್ ಇನ್ ದ ಕೇಸ್ ಆಫ್ ಫೀಮೇಲ್ಸ್ ಅಲ್ಲಿ ಆಗುತ್ತೆ ಇದು. ಆ ಜೊತೆಗೆ ಸ್ಟೂಡೆಂಟ್ಸ್ ಇಲ್ಲಿ ಫೀಮೇಲ್ಸ್ ಅಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಮಿಸ್ಸಿಂಗ್ ಆಗಿ ಹೋಗಿರುತ್ತೆ ಇಲ್ಲಿ, ಸರಿನಾ? ಸೊ ವಿ ಕ್ಯಾನ್ ಫೈಂಡ್ XO ಕಂಡೀಷನ್ ಹಿಯರ್. XO ಕಂಡೀಷನ್, ಒಂದು ಎಕ್ಸ್ ಕ್ರೋಮೋಸೋಮ್ ಮಿಸ್ಸಿಂಗ್ ಆಗಿದೆ ಇಲ್ಲಿ, ಒಂದು ಎಕ್ಸ್ ಕ್ರೋಮೋಸೋಮ್ ಇಲ್ಲಿ ಮಿಸ್ಸಿಂಗ್ ಇದೆ. ನಾ ಸ್ಟೂಡೆಂಟ್ಸ್ ಏನಪ್ಪ ಸಿಂಪ್ಟಮ್ಸ್ ಇದಕ್ಕೆ? ಇದು ನೋಡಿ ನೋಡಿ, ಕಲರ್ ಬ್ಲೈಂಡ್ನೆಸ್ ಆಗಿ ಬಂದ್ವಿ ನಾವಿಲ್ಲಿ. ಟರ್ನರ್ ಸಿಂಡ್ರೋಮ್ ಸ್ಟೂಡೆಂಟ್ಸ್, ಟರ್ನರ್ ಸಿಂಡ್ರೋಮ್, ಸರಿನಾ? Such females are sterile ಆಗಿರ್ತಾರೆ, and ovaries are rudimentary besides other features including lack of other secondary sexual characteristics missing ಇರುತ್ತೆ, ಸರಿನಾ? ಸೊ ಟರ್ನರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಈ ಮೂರು ಸಿಂಡ್ರೋಮ್ಸ್ ನ ಕಲ್ತ್ಕೊಂಡು ಹೋಗಿ, ಸಿಂಪ್ಟಮ್ಸ್ ಕಲ್ತ್ಕೊಂಡು ಹೋಗಿ ಒಂದು ಕ್ವೆಶ್ಚನ್ ಬರುತ್ತೆ ಇಂದ, ಕ್ವೆಶ್ಚನ್ ಬರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಯುವರ್ ಕಲರ್ ಬ್ಲೈಂಡ್ನೆಸ್. ಏನಾಗುತ್ತೆ ಕಲರ್ ಬ್ಲೈಂಡ್ನೆಸ್ ಸ್ಟೂಡೆಂಟ್ಸ್? ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಅವ್ರಿಗೆ ಕಣ್ಣು ಕಾಣಿಸುತ್ತೆ, ಫಸ್ಟ್ ಆಫ್ ಆಲ್ ಕಣ್ಣು ಕಾಣಿಸುತ್ತೆ, ಬಟ್ ಅವರು ರೆಡ್ ಕಲರು ಗ್ರೀನ್ ಕಲರು ಕಾಣಿಸಲ್ಲ. ರೆಡ್ ಯಾವುದು ಗ್ರೀನ್ ಯಾವುದು ಹೇಳಕ್ ಆಗಲ್ಲ ಅವ್ರಿಗೆ, ಎಲ್ಲ ಗ್ರೇ ತರ ಕಾಣಿಸ್ತಾ ಇರುತ್ತೆ ಅವ್ರಿಗೆ, ಗ್ರೇ ತರ ಕಾಣಿಸ್ತಾ ಇರುತ್ತೆ. ಯಾಕೆ? ಬಿಕಾಸ್ ದಿಸ್ ಇಸ್ ಅ ರಿಸಲ್ಟ್ ಆಫ್ ಮ್ಯೂಟೇಷನ್ ಇನ್ ಅ ಕ್ರೋಮೋಸೋಮ್, ಮ್ಯೂಟೇಷನ್ ಇನ್ ಅ ಜೀನ್, ಸರಿನಾ? ನೋಡಿ, ಡಿಫೆಕ್ಟ್ ಇಸ್ ಡ್ಯೂ ಟು ಮ್ಯೂಟೇಷನ್ ಇನ್ ಅ ಜೀನ್ ಪ್ರೆಸೆಂಟ್ ಆನ್ ದ ಎಕ್ಸ್ ಕ್ರೋಮೋಸೋಮ್. ಒಂದು ಈ ಎಕ್ಸ್ ಕ್ರೋಮೋಸೋಮ್ ಮೇಲೆ ಒಂದು ಜೀನ್ ಇದೆ, there is a mutation in that particular gene, mutation is there, ಸರಿನಾ? Males suffer more when compared to females. Females only usually are carriers ಇಲ್ಲಿ, ಫೀಮೇಲ್ಸ್ ಅಲ್ಲಿ ಕ್ಯಾರಿಯರ್ಸ್ ಇರ್ತಾರೆ ಸ್ಟೂಡೆಂಟ್ಸ್. ನೋಡಿ, ನಿಮಗೆ ಕ್ವೆಶ್ಚನ್ ಈ ತರ ಬರುತ್ತೆ, ನಿಮಗೆ ಕ್ವೆಶ್ಚನ್ ಈ ತರ ಬರುತ್ತೆ, ಇಷ್ಟು ಬರೆದ್ರೆ ಸಾಕು, ನೀವು ಇಷ್ಟು ಬರೆದ್ರೆ ಸಾಕು. ರೈಟ್ ನೋಟ್ ಕಲರ್ ಬ್ಲೈಂಡ್ನೆಸ್ ಕೊಟ್ರೆ ನೀವು ಈ 3 ಪಾಯಿಂಟ್ ಬರೆದ್ರೆ ಸಾಕು, ಇಷ್ಟು ಬಿಟ್ರೆ ಕೇಳಿದ್ರೆ ನಿಮ್ಗೆ ಇಲ್ಲಿ. ನೆಕ್ಸ್ಟ್, ವಾಟ್ ಇಸ್ ಹಿಮೋಫಿಲಿಯಾ ಸ್ಟೂಡೆಂಟ್ಸ್? ಹಿಮೋಫಿಲಿಯಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? ಹಿಮೋಫಿಲಿಯಾದಲ್ಲಿ ಒಂದು ಸ್ಮಾಲ್ ಕಟ್ ಆದ್ರೆ, ಒಂದು ಸ್ಮಾಲ್ ಕಟ್ ಕೂಡ ಆದ್ರೆ ಅಲ್ಲಿ ಬ್ಲಡ್ ಫ್ಲೋ ಆಗ್ತಾನೆ ಇರುತ್ತೆ. ಅಲ್ಲಿ ಕ್ಲಾಟಿಂಗ್ ಪ್ರೋಟೀನ್ ಫಾರ್ಮೇಶನ್ ಆಗಲ್ಲ, ಸರಿನಾ? ಸೊ ಕ್ಲಾಟಿಂಗ್ ಪ್ರೋಟೀನ್ ಆಗಲ್ಲ ಇಲ್ಲಿ, ಸೊ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಈ ಡಿಸೀಸು ಇಟ್ ಇಸ್ ಆಲ್ಸೋ ಫೌಂಡ್ ಇನ್ ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿ. ಆ ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿ ಕೂಡ ಇದು ಕಾಣಿಸ್ಕೊಳ್ತಿದ್ದು ಈ ಡಿಸೀಸ್, ಸರಿನಾ? ಸೆಕ್ಸ್ ಲಿಂಕ್ ರೆಸೆಸಿವ್ ಡಿಸೀಸ್ ಸ್ಟೂಡೆಂಟ್ಸ್, ಇದು ನಿಮ್ಗೆ ಆಗ ಹೇಳ್ಕೊಡಿ ನೋಡಿ, ಇದನ್ನು ಸೆಕ್ಸ್ ಲಿಂಕ್ ಡಿಸಾರ್ಡರ್ ನೋಡಿ, ಇಲ್ಲಿತ್ತು ನೋಡಿ, ಎಲ್ಲಿ ನಿಮ್ದು ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ ಎರಡು ಏನು? ಸೆಕ್ಸ್ ಲಿಂಕ್ ರೆಸೆಸಿವ್ ಡಿಸಾರ್ಡರ್. ಏನು ಸೆಕ್ಸ್ ಲಿಂಕ್ ರೆಸೆಸಿವ್ ಡಿಸಾರ್ಡರ್ ಇದೆಯಲ್ಲ, ಸೆಕ್ಸ್ ಲಿಂಕ್ ರೆಸೆಸಿವ್ ಡಿಸಾರ್ಡರ್ಸ್ ಇದೆಯಲ್ಲ, ನೋಡಿ. A simple cut will result in non-stop bleeding in the affected individuals. Heterozygous female carriers for hemophilia may be transfer disease to her son. Carriers of sons get transfer about disease na, sarna? Possibility of female becoming hemophilic is extremely rare. So adu kuda nodi students, usually ಕಲರ್ ಬ್ಲೈಂಡ್ನೆಸ್ ಆಗಲಿ ಹಿಮೋಫಿಲಿಯಾ ಆಗಲಿ ಎರಡರಲ್ಲೂ ಕೂಡ ಫೀಮೇಲ್ಸ್ ಎಫೆಕ್ಟ್ ಜನರಲಿ ಆಗಲ್ಲ, ಯಾಕಂದ್ರೆ ದೇ ಬಿಕಮ್ ಕ್ಯಾರಿಯರ್. ನೋಡಿ ಈ ತರ, ಲೆಟ್ಸ್ ಸೇ ನಮ್ಮ ಹತ್ರ ಒಂದು XY ಒಂದು ಫೀಮೇಲ್ ಒಂದು ಮೇಲ್ ಇದೆ ಅನ್ಕೊಳ್ಳಿ, ಸರಿನಾ? ಲೆಟ್ಸ್ ಸೇ ಈ ಫೀಮೇಲ್ ಇಸ್ ಅ ಕ್ಯಾರಿಯರ್ ಹಿಯರ್, ಕ್ಯಾರಿಯರ್ ಅಷ್ಟೇ ಫೀಮೇಲ್, ಸರಿನಾ? ಆ ಜೊತೆಗೆ ಈ ಫೀಮೇಲ್ ಒಂದು ಕ್ಯಾರಿಯರ್ ಇದೆ, ಇಲ್ಲಿ ಡಿಸೀಸ್ ಇದೆ, ಕಲರ್ ಬ್ಲೈಂಡ್ ಡಿಸೀಸ್ ಇದೆ, ಸರಿನಾ? ಸ್ಕ್ವೇರ್ ಮಾಡಿ, ಪ್ಲೂರಲ್ ಸ್ಕ್ವೇರ್ ಮಾಡಿ ನೋಡಿ, XCY XX. ಅವಾಗ ಏನಾಯ್ತು? ಈ ಫೀಮೇಲ್ ಕಲರ್ ಬ್ಲೈಂಡ್ನೆಸ್, ಈ ಮೇಲ್ ಕಲರ್ ಬ್ಲೈಂಡ್. ನೋಡಿ ಈಗ ಏನಾಯ್ತು, ಈಗ ಈ ಫೀಮೇಲ್ ಕೂಡ ಕ್ಯಾರಿಯರ್ ಆಗ್ಬಿಟ್ಲು, ಈಗ ಕ್ಯಾರಿಯರ್, ಬಟ್ ದಿಸ್ ಮೇಲ್ ಇಸ್ ನಾರ್ಮಲ್. ಸೊ ಈ ತರ ಫಾರ್ಮೇಶನ್ ಆಗುತ್ತೆ. ಜನರಲಿ ಫೀಮೇಲ್ಸ್ ನಲ್ಲಿ ಮೊರಫಿಡ್ ಇಲ್ಲಿ ಈ ಕ್ರಾಸ್ ಅಲ್ಲ ಅನ್ಕೊಳ್ಳಿ. ಲೆಟ್ಸ್ ಸೇ ಇಲ್ಲಿ ನಮ್ಮ ಹತ್ರ ದಿಸ್ ಇಸ್ ಶಿ ಇಸ್ ಓನ್ಲಿ ಕಲರ್, ಶಿ ಇಸ್ ಕ್ಯಾರಿಯರ್, ಮೇಲ್ ನಾರ್ಮಲ್ ಅನ್ಕೊಳ್ಳಿ, ಈಗ ಮೇಲ್ ನಾರ್ಮಲ್ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಸ್ಟೂಡೆಂಟ್ಸ್? ಶಿ ಬಿಕಮ್ಸ್ ಎ ಕ್ಯಾರಿಯರ್. ನೋಡಿ, ಶಿ ಬಿಕಮ್ಸ್ ಎ ಕ್ಯಾರಿಯರ್ ಹಿಯರ್, ಬಟ್ ಮೇಲ್ ಕಲರ್ ಬ್ಲೈಂಡ್ ಆಗ್ಬಿಟ್ಟ. ನೋ, ದಿಸ್ ನಾರ್ಮಲ್ ಆಗ್ಬಿಟ್ರು, ನಾರ್ಮಲ್, ದಿಸ್ ಇಸ್ ನಾರ್ಮಲ್ ಅಗೇನ್, ನಾರ್ಮಲ್. ಸೊ ನೋಡಿ, ಇಲ್ಲೂ ಕೂಡ ಏನಿದೆ ಸ್ಟೂಡೆಂಟ್ಸ್, ಇಲ್ಲೂ ಕೂಡ ಮೇಲ್ಸ್ ಯಾವತ್ತು ಜಾಸ್ತಿ ಎಫೆಕ್ಟ್ ಆಗುತ್ತೆ. ಫೀಮೇಲ್ಸ್ ಕ್ಯಾರಿಯರ್ ಆಗಿ ಬಚಾವ್ ಆಗ್ಬೋದು ಇಲ್ಲಿ, ಫೀಮೇಲ್ಸ್ ಕ್ಯಾರಿಯರ್ ಆಗಿ ಬಚಾವ್ ಆಗ್ಬೋದು, ಬಟ್ ಮೇಲ್ಸ್ ಆರ್ ಆಲ್ವೇಸ್ ಎಫೆಕ್ಟೆಡ್ ಹಿಯರ್, ಮೇಲ್ಸ್ ಆರ್ ಆಲ್ವೇಸ್ ಎಫೆಕ್ಟೆಡ್ ಹಿಯರ್. ಓಕೆ, next is sickle cell anemia students. Again, sickle cell anemia is the result of point mutation. ಇದಾಗ್ತಿದ್ದು ಒಂದು ಪಾಯಿಂಟ್ ಮ್ಯೂಟೇಷನ್ ಆಗ್ತಿದೆ, ಪಾಯಿಂಟ್ ಮ್ಯೂಟೇಷನ್ ಇಂದ, ಸರಿನಾ? ನೋಡಿ, ಇನ್ಹೆರಿಟೆನ್ಸ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಡಿಸಾರ್ಡರ್ ಇದು, ಆಟೋಸೋಮಲ್ ರೆಸಿವ್ ಲಿಂಕ್ ಡಿಸಾರ್ಡರ್ ಇದು, ಆಟೋಸೋಮಲ್ ರೆಸಿವ್ ಇದು, ಆಟೋಸೋಮಲ್ ರೆಸಿವ್ ಅಲ್ಲಿ ತೋರಿಸ, ಟೇಬಲ್ ತೋರಿಸ, ಟೇಬಲ್ ಅಲ್ಲಿ ಇತ್ತು ನೋಡಿ, ಸರಿನಾ? ಏನಾಗುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? ಮ್ಯೂಟೇಷನ್ ಇನ್ ದ HB ಜೀನ್. ಸೊ ಒಂದು HB ಜೀನ್ ಇದೆ, ಆ HB ಜೀನ್ ಅಲ್ಲಿ ಪಾಯಿಂಟ್ ಮ್ಯೂಟೇಷನ್ ಆಗ್ತಾ ಇದೆ, ಸರಿನಾ? ಏನಪ್ಪ ಪಾಯಿಂಟ್ ಮ್ಯೂಟೇಷನ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ನಿಮ್ದು ನಾರ್ಮಲ್, ಇದು GAG ಇದೆ, CTC, ಇದು GAG ಇರೋದು, GAG ಇರೋದು, GAG ಇರೋದು GTG ಆಗೋಗುತ್ತೆ.
ಈ ಅಡಿನಿನ್ನು ಥೈಮಿನ ಕನ್ವರ್ಟ್ ಆಗೋದು ನೋಡಿ. ಇಲ್ಲಿ ಈ ಅಡಿನಿನ್ ಥೈಮಿನ ಕನ್ವರ್ಟ್ ಆಗೋಯ್ತು. ದಟ್ ಈಸ್ ಕಾಲ್ಡ್ ಎಸ್ ಪಾಯಿಂಟ್ ಮ್ಯುಟೇಷನ್. ಆ ಪಾಯಿಂಟ್ ಮ್ಯುಟೇಷನ್ ಇಂದ ಈ ಬೀಟಾ ಗ್ಲೋಬಿನ್ ಚೈನ್ ಅಲ್ಲಿ ಇದು HbA ಪೆಪ್ಟೈಡ್ ನಾರ್ಮಲ್, ಇದು ಸಿಕ್ಕಲ್ ಸೆಲ್ ಮೇಲೆ ಆಗುತ್ತೆ. ಇದು ಬೀಟಾ ಗ್ಲೋಬಿನ್ ಚೈನ್ ಅಲ್ಲಿ 6th ಪೊಸಿಷನ್ ಅಲ್ಲಿ ಈ ಒಂದು ಮ್ಯುಟೇಷನ್ ಇಂದ ಈ ಗ್ಲುಟಮಿಕ್ ಆಸಿಡ್ ವ್ಯಾಲಿನ ಕನ್ವರ್ಟ್ ಆಗೋಗುತ್ತೆ. ಗ್ಲುಟಮಿಕ್ ಆಸಿಡ್ ವ್ಯಾಲಿನ ಕನ್ವರ್ಟ್ ಆಗೋಗುತ್ತೆ. ದಟ್ ಇಸ್ ರಿಸಲ್ಟ್ ಆಫ್ ಪಾಯಿಂಟ್ ಮ್ಯುಟೇಷನ್. ರಿಸಲ್ಟ್ ಆಫ್ ಪಾಯಿಂಟ್ ಮ್ಯುಟೇಷನ್ ಸ್ಟೂಡೆಂಟ್ಸ್. ಪಾಯಿಂಟ್ ಮ್ಯುಟೇಷನ್. ಇಲ್ಲಿ ನಮ್ಮ ಹತ್ರ ನಾರ್ಮಲ್ ಸಿಗ್ತಾರೆ, ಕ್ಯಾರಿಯರ್ ಇದ್ದಾರೆ, ಮತ್ತೆ ಸಿಕ್ಕಲ್ ಸೆಲ್ ಇದೆ. ಸೊ ಯಾವತ್ತು HbS ಒಟ್ಟಿಗೆ ಇದ್ರೆ ಮಾತ್ರ ಡಿಸೀಸ್ ಬರೋದು, ಇಲ್ಲ ಜನರಲ್ ಕ್ಯಾರಿಯರ್ಸ್. ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಫೀನಲ್ ಕ್ರಿಟಿನೇರಿಯಾ. ಯಾವ ಕ್ವಶನ್ ಬರುತ್ತೆ ಇಲ್ಲಿ? ಸಿಂಪಲ್ ಕೇಳ್ತಾರೆ. ಏನಾದ್ರು ಸ್ಟೂಡೆಂಟ್ಸ್, ಫೀನಲ್ ಅಲಿನ್ ನಾರ್ಮಲ್ ಕಂಡೀಷನ್ ಅಲ್ಲಿ ಫೀನಲ್ ಅಲಿನ್ ಒಂದು ಎನ್ಸೈಮ್ ಪ್ರೆಸೆಂಟ್ ಇದ್ರೆ ಟೈರೋಸಿನ್ ಕನ್ವರ್ಟ್ ಆಗುತ್ತೆ. ಲೆಟ್ಸ್ ಸೇ ಈ ಎನ್ಸೈಮ್ ಪ್ರೆಸೆಂಟ್ ಇಲ್ಲ, ದಟ್ ಇಸ್ ಫೀನೈಲ್ ಅಲಿನಿನ್ ಹೈಡ್ರಲೇಸ್ ಎನ್ಸೈಮ್. ಆ ಎನ್ಸೈಮ್ ಇಲ್ಲ ಅಂದ್ರೆ ಏನಾಗುತ್ತೆ? ಆ ಎನ್ಸೈಮ್ ಇಲ್ಲ ಅಂತಂದ್ರೆ ಈ ಫೀನಲ್ ಅಲಿನ್ ಟೈರೋಸಿನ್ ಕನ್ವರ್ಟ್ ಆಗಲ್ಲ. ಅವಾಗ ಏನಾಗುತ್ತೆ? ಫೀನಲ್ ಅಲಿನಿನ್ ಇಸ್ ಅಕ್ಯುಮುಲೇಟೆಡ್ ಅಂಡ್ ಕನ್ವರ್ಟೆಡ್ ಟು ಫೀನಲ್ ಪೈರುವಿಕ್ ಆಸಿಡ್. ಸೊ ಈ ಫೀನಲ್ ಅಲಿನ್ ಈ ಪೈರುವಿಕ್ ಆಸಿಡ್ ಕನ್ವರ್ಟ್ ಆಗ್ಬಿಡುತ್ತೆ. ಅವಾಗ ಏನೋ ಸ್ಟೂಡೆಂಟ್ಸ್, ಅಕಸ್ಮಾತ್ ಈ ಫೀನಲ್ ಪೈರುವಿಕ್ ಆಸಿಡ್ ನಮ್ಮ ಬಾಡಿಯಲ್ಲಿ ಕಲೆಕ್ಟ್ ಆಗ್ಬಿಡ್ತು, ಕುತ್ಕೊಂಡ್ಬಿಡ್ತು, ಅವಾಗ ಏನಾಗುತ್ತೆ? ಅಕ್ಯುಮುಲೇಷನ್ ಆಫ್ ದೀಸ್ ಇನ್ ದ ಬ್ರೈನ್ ರಿಸಲ್ಟ್ಸ್ ಇನ್ ಮೆಂಟಲ್ ಟಾರ್ಡ್ನೆಸ್. These are also excreted through the urine and because of its poor body absorption by kidney. Skin pigmentation ಆಗುತ್ತೆ, ತಲೆ ಕೂದಲು ಉದುರೋಗುತ್ತೆ. ನೋಡಿ ಇದೆಲ್ಲ ಯಾವಾಗಾಯ್ತು? ಒಂದು ಸಿಂಗಲ್ ಎನ್ಸೈಮ್ ಮಿಸ್ಸಿಂಗ್ ಆದ್ರೆ ಮಾತ್ರ. ನೋಡಿ ನಿಮ್ಮ ಬಾಡಿ ಅಮೇಜಿಂಗ್ ಸ್ಟೂಡೆಂಟ್ಸ್, ನಿಮ್ಮ ಬಾಡಿ ಅಮೇಜಿಂಗು. ಏನೋ ಸೊ ಕ್ವಶನ್ಸ್ ಈ ತರ ಬರುತ್ತೆ ನಿಮ್ಗೆ. ನೋಡಿ ಈ ತರ ಕ್ವಶನ್ಸ್ ಕೇಳ್ತಾರೆ. ಫಿನಲ್ ಕ್ರಿಟಿನೇರಿಯಾ, ಎಫೆಕ್ಟ್ ಆಫ್ ಫಿನಲ್ ಕ್ರಿಟಿನೇರಿಯಾ, ಈ ತರ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಇಲ್ಲಿ. ಈ ತರ ಕ್ವಶನ್ಸ್ ಬರುತ್ತೆ ಡೈರೆಕ್ಟ್ ಆಗಿ. ಸರಿನಾ? ಸಾಲ್ವ್ ಮಾಡಿ ಇದನ್ನ ಸ್ಟೂಡೆಂಟ್ಸ್, ಸಾಲ್ವ್ ಮಾಡಿ. Next students, last disease is called as thalassemia. Thalassemia is again students because of mutation illi, sarna. It is also blood disorder resulting from the inadequate Hb synthesis, sarna. Defect could be due to either mutation or deletion. Ena students ಇಲ್ಲಿ ನಮ್ಮ ಹತ್ರ ಆಲ್ಫಾ ಥಲಸೀಮಿಯಾ ಮತ್ತೆ ಬೀಟಾ ಥಲಸೀಮಿಯಾ ಅಂತ ಇದೆ. ಆಲ್ಫಾ ಥಲಸೀಮಿಯಾದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಒಂದು ಹಿಮೋಗ್ಲೋಬಿನ್ ಹತ್ರ 4 ಚೈನ್ ಇರುತ್ತೆ, 2 ಆಲ್ಫಾ ಚೈನ್ 2 ಬೀಟಾ ಚೈನ್ ಇರುತ್ತೆ. ಒಂದು ಹಿಮೋಗ್ಲೋಬಿನ್ ಹತ್ರ 2 ಆಲ್ಫಾ ಚೈನ್ 2 ಬೀಟಾ ಚೈನ್ ಇರುತ್ತೆ. ಆಲ್ಫಾ ಥಲಸೀಮಿಯಾದಲ್ಲಿ ಈ ಆಲ್ಫಾ ಚೈನ್ ಮಿಸ್ಸಿಂಗು, ಬೀಟಾ ಥಲಸೀಮಿಯಾದಲ್ಲಿ ಬೀಟಾ ಚೈನ್ ಮಿಸ್ಸಿಂಗು. ಯಾಕೆ? ಬಿಕಾಸ್ ಆಫ್ ಮ್ಯೂಟೇಷನ್. ನೋಡಿ ಆಲ್ಫಾ ಥಲಸೀಮಿಯಾ ಸ್ಟೂಡೆಂಟ್ಸ್ ಇಸ್ ಬಿಕಾಸ್ ಆಫ್ ಮ್ಯೂಟೇಷನ್ ಇನ್ ದ ಕ್ರೋಮೋಸೋಮ್ ನಂಬರ್ 16. ಇಲ್ಲಿ 2 ಜೀನ್ಸ್ ಎಫೆಕ್ಟ್ ಆಗುತ್ತೆ, HB2A and HbA1 ಜೀನು. HbA2 ಜೀನ್ ಮತ್ತು HbA1 ಡಿಫೆಕ್ಟ್ ಇಂದ ಈ ಆಲ್ಫಾ ಥಲಸೀಮಿಯಾ ಆಗುತ್ತೆ, ಆಲ್ಫಾ ಚೈನ್ ಮಿಸ್ಸಿಂಗ್ ಆಗುತ್ತೆ. ಅದೇ ಬೀಟಾ ಥಲಸೀಮಿಯಾ ಸ್ಟೂಡೆಂಟ್ಸ್, ಅದೇ ಬೀಟಾ ಥಲಸೀಮಿಯಾ ಇಸ್ ಬಿಕಾಸ್ ಆಫ್ ಮ್ಯೂಟೇಷನ್ ಇನ್ ದ ಕ್ರೋಮೋಸೋಮ್ 11, ಸರಿನಾ? ದಟ್ ಈಸ್ HBB ಜೀನ್. ಈ HBB ಜೀನ್ ಎಫೆಕ್ಟ್ ಆದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ವಿಲ್ ಎಫೆಕ್ಟೆಡ್ ಬೀಟಾ ಗ್ಲೋಬಿನ್ ಚೈನ್ಸ್. ಬೀಟಾ ಗ್ಲೋಬಿನ್ ಚೈನ್ ಮಿಸ್ಸಿಂಗ್ ಆಗುತ್ತೆ ಇಲ್ಲಿ. ದಟ್ ಈಸ್ ಆಲ್ಫಾ ಥಲಸೀಮಿಯಾ ಅಂಡ್ ಬೀಟಾ ಥಲಸೀಮಿಯಾ. ಈ ತರ ಕ್ವಶನ್ ಕೇಳ್ತಾರೆ ನೋಡಿ. ಹಿಮೋಫಿಲಿಯಾ ಮೇಲೆ ಒಂದು, ಸಿಕಲ್ ಸೆಲ್ ಮೇಲೆ ಒಂದು ಪ್ಯಾರಾಗ್ರಾಫ್, ಕ್ರಿಟಿನೇರಿಯಾ ಮೇಲೆ ಎಕ್ಸಾಂಪಲ್. ಸೊ ಈ ತರ ಕ್ವಶನ್ ಕೇಳ್ಬೋದು ನಿಮ್ಗೆ. ಈ ತರ ಕ್ವಶನ್ ಶಾರ್ಟ್ ನೋಟ್ ಆನ್ ಮೆಂಟಲ್ ಡಿಸಾರ್ಡರ್ಸ್, ಸರಿನಾ? ಇಲ್ಲಾಂದ್ರೆ ಈ ತರ ಕ್ವಶನ್ ಕೇಳ್ತಾರೆ, ಸರಿನಾ? ಬ್ರೀಫ್ಲಿ ಎಕ್ಸ್ಪ್ಲೇನ್ 6 ಡಿಟರ್ಮಿನೇಷನ್ ಹ್ಯೂಮನ್ ಬೀಯಿಂಗ್ಸ್. ಇದು ಈಸಿ ಆಗಿ 1 ಮಾರ್ಕ್ ಕ್ವಶನ್, ಇಲ್ಲಾಂದ್ರೆ ಇದು ಈಸಿ ಆಗಿ 2 ಮಾರ್ಕ್ ಕ್ವಶನ್ ಅಂತ ಕೂಡ ಕೇಳ್ಬೋದು ನಿಮ್ಗೆ, 3 ಮಾರ್ಕ್ ಕ್ವಶನ್ ಕೇಳ್ಬೋದು. ಹೆಂಗ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಆ 6 ಡಿಟರ್ಮಿನೇಷನ್ ಹನಿ ಬೀತಲ್ಲ, ಅದನ್ನ ನೆನಪಿಕೊಳ್ಳಿ ಸಾಕು, ಸರಿನಾ? ಈಗ ನೋಡಿ ಹ್ಯೂಮನ್ಸ್ ಹೆಂಗಾಗುತ್ತೆ. ಹ್ಯೂಮನ್ಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ತುಂಬಾ ನಾನು. ಲೆಟ್ಸ್ ಸೇ ಇಲ್ಲಿ ನಮ್ಮ ಹತ್ರ ಮೇಲ್ ಇದೆ, ಆಮೇಲೆ ಫೀಮೇಲ್ ಮತ್ತೆ ಫೀಮೇಲ್. ಮೇಲ್ ಹತ್ರ XY ಕ್ರೋಮೋಸೋಮ್ ಇರುತ್ತೆ, ಅದೇ ಫೀಮೇಲ್ ಹತ್ರ XX ಕ್ರೋಮೋಸೋಮ್ ಇರುತ್ತೆ. ಇಲ್ಲಿಂದ EX ಕ್ರೋಮೋಸೋಮ್, ಇಲ್ಲಿಂದ EX ಕ್ರೋಮೋಸೋಮ್ ಮೀಟ್ ಆದ್ರೆ ಏನಾಗುತ್ತೆ? ಮೀಟ್ ಆದ್ರೆ XX ಆಯ್ತು, XX ಆಯ್ತು. ಇಲ್ಲಿಂದ Y ಕ್ರೋಮೋಸೋಮ್, ಇಲ್ಲಿಂದ X ಕ್ರೋಮೋಸೋಮ್ ಸಿಕ್ಕಿದ್ರೆ ಏನಾಗುತ್ತೆ? XY ಕಂಡೀಷನ್ ಆಗುತ್ತೆ. ಅವಾಗ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು ಫಿಮೇಲ್ ಆಗ್ಬೋದು, ಈಗ ಫಿಮೇಲ್ ಆಗುತ್ತೆ, ಇದು ಮೇಲ್ ಆಗುತ್ತೆ. So here students, the sex determination in the case of humans is mainly based on the male, also called as male heterogamity. Male heterogamity. So students, ಅಲ್ಲಿಗೆ ನಿಮ್ದು ಚಾಪ್ಟರ್ ಇಲ್ಲಿಗೆ ಮುಗಿತು, ಸರಿನಾ? ಸೊ ಇದು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾವು 1 ಅವರ್ ಕಂಟ್ರೋಲ್ ಮಾಡಿ ಟ್ರೈ ಮಾಡಿದೀನಿ. ಸೊ ಸ್ಟೂಡೆಂಟ್ಸ್ 1 ಅವರ್ ಆಗಿಲ್ಲ, ಆಲ್ಮೋಸ್ಟ್ 50 ನಿಮಿಷ ಮುಗಿಸಿದೀವಿ ನಾವು, ಸರಿನಾ? ಸ್ಟೂಡೆಂಟ್ಸ್, ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್ ಟು ಆಲ್ ಆಫ್ ಯು. ನಿಮಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಆರ್ ನಾಳೆ ನಾವು 1 ಶಾಟ್ ಮಾಡ್ತಾ ಇದೀವಿ. ನಾಳೆ ನಾವು ಬೆಳಗ್ಗೆನ ಸಾಯಂಕಾಲವರೆಗೂ ಕಂಪ್ಲೀಟ್ ಚಾಪ್ಟರ್ಸ್, ಎಲ್ಲಾ ಚಾಪ್ಟರ್ಸ್ ಬಯಾಲಜಿಲಿ ನಾಳೆ ಮಾಡ್ತಿದೀವಿ, ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಎಲ್ಲಾ ಚಾಪ್ಟರ್ಸ್.
ಸರ್ನಾ? ಸೊ ನೀವು ಅದು ನೋಡ್ಬೇಕಂದ್ರೆ ನಾಳೆ ಬೆಳಗ್ಗೆ 10 ಗಂಟೆ ಜಾಯಿನ್ ಆಗಿ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆಗೆ ನಡೆಯುತ್ತೆ. ನಿಮ್ಗೆ ಎಲ್ಲಾ ಬಯೋ ಚಾಪ್ಟರ್ಸ್ ಒಂಥರ ಅರ್ಥ ಆಗ್ಬಿಡುತ್ತೆ. ಅದಾದ್ಮೇಲೆ ನಾವು ಒಂದು ಸ್ಪೆಷಲ್ ಕ್ಲಾಸ್ ಮಾಡೋದ. ಆ ಸ್ಪೆಷಲ್ ಕ್ಲಾಸ್ ಅಲ್ಲಿ ನಾವು ಬರೀ ಕ್ವಶನ್ಸ್ ಮಾಡ್ತದ. ಮತ್ತೆ ನಿಮ್ಗೆ ಕ್ವಶನ್ಸ್ ಕೊಟ್ಬಿಡ್ತೀವಿ, ನಿಮಗೆ ಕ್ವಶನ್ಸ್ ಕೊಟ್ಬಿಡ್ತೀವಿ. ಆ ಎಲ್ಲ ಕ್ವಶನ್ಸ್ ನೀವು ಓದ್ಕೊಳ್ಳಿ, ಪಾಸ್ ಆಗಿ ಆಗ್ತೀರಾ. ಟೆನ್ಷನ್ ಇಲ್ಲ ಬಯಾಲಜಿಯಲ್ಲಿ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ದಿಸ್ ಬಸವರಾಜ್ ಸರ್ ಅಗೇನ್, ಯುವರ್ ಬಯಾಲಜಿ ಮಾಸ್ಟರ್ ಟೀಚರ್. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಸ್ಟೂಡೆಂಟ್ಸ್. ಬಾಯ್ ಬಾಯ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಹೆಡ್. ಬಾಯ್ ಬಾಯ್ ಸ್ಟೂಡೆಂಟ್ಸ್.